ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ವಿಶ್ವಗುರು ಬಸವಣ್ಣನವರನ್ನು ಹಾಗೂ ಬಸವಾದಿ ಪ್ರಮಥರನ್ನು ಎನ್ನ ಮನದಂಗಳದಲ್ಲಿ ನೆನೆಯುತ್ತಾ, ಎನಗೆ ಜನನವಾಯಿತೆಂಬರು ಎನಗೆ ಜನನವಿಲ್ಲವಯ್ಯ, ಎನಗೆ ಮರಣವಾಯಿತೆಂಬರು ಎನಗೆ ಮರಣವಿಲ್ಲವಯ್ಯ, ಜನನವಾದಡೆ ನಿಮ್ಮ ಪಾದೋದಕ ಪ್ರಸಾದವ ಕೊಂಬೆ, ಮರಣವಾದಡೆ ನಿಮ್ಮ ಶ್ರೀಚರಣವನೇ ಇದುವೆ. ಬಾವನ್ನದ ವೃಕ್ಷವು ಊರೊಳಗಿದ್ದಡೇನು, ಅಡವಿಯೊಳಗಿದ್ದಡೇನು, ಪರಿಮಳೆ ಒಂದೇ ಕೂಡಲ ಸಂಗಮ ದೇವ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಅಂತರ್ಜಾಲದ ವೇದಿಕೆಯ ಮೂಲಕ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ ಶರಣ ಮಾರ್ಗದ ತತ್ವ ಸಿದ್ಧಾಂತದಡಿಯಲ್ಲಿ 760ನೇ ಉಪನ್ಯಾಸ ಮಾಲಿಕೆಯಲ್ಲಿ ಇಂದಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಸರ್ವ ಶರಣು ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಸದಾ ಮಾರ್ಗದರ್ಶನವನ್ನ ಮಾಡುತ್ತಿರುವ ದಿಟ್ಟ ಸಂಶೋಧಕರು, ಬಹುಭಾಷಾ ಪರಿಣಿತರು ಹಾಗೂ ಅಪ್ಪಟ ಬಸವ ತತ್ವ ಪರಿಪಾಲಕರಾಗಿರುವಂತ ಶರಣರಾದ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇವತ್ತಿನ ವಿಶೇಷ ಉಪನ್ಯಾಸ ಸಾವಿಲ್ಲದ ಶರಣರು ಮಾಲಿಕೆಯಲ್ಲಿ ಆರ್ ಡಿ ರಾಣೆ ಅವರ ಬಗ್ಗೆ ಅನುಭವವನ್ನು ನೀಡ್ತಾ ಇರುವಂತ ಡಾಕ್ಟರ್ ನಿರ್ಮಲಾ ಭಟ್ಟಲ್, ಪ್ರಾಚಾರ್ಯರು, ಮಾಂತೇಶ್ ನಗರ್ ರಹವಾಸಿಗಳ ಸಂಘದ ಶಿಕ್ಷಣ ಮಹಾವಿದ್ಯಾಲಯ ಬೆಳಗಾವಿ ಅವರಿಗೆ ವೈಯಕ್ತಿಕವಾಗಿ ವೇದಿಕೆ ಪರವಾಗಿ ಹೃತ್ಪೂರ್ವಕವಾಗಿರುವಂತ ಶರಣು ಶರಣಾರ್ಥಿಗಳು. ಎಲೆಮರೆಯ ಕಾಯಿಯಂತೆ ಸದಾ ತಾಂತ್ರಿಕ ಸಹಾಯ ಸಹಕಾರವನ್ನು ನೀಡುತ್ತಿರುವಂತ ಶರಣ ರುದ್ರಮೂರ್ತಿ ಪ್ರಭು ಹಾಗೂ ಕುಮಾರ್ ರಾಜಣ್ಣ ಸಹೋದರರಿಗೂ ಸಹಿತ ವೇದಿಕೆ ಪರವಾಗಿ ಅನಂತ ಅನಂತ ಶರಣು ಶರಣಾರ್ಥಿಗಳು. ಇವತ್ತಿನ ವಚನ ಪ್ರಾರ್ಥನೆಯನ್ನ ಮಾಡಿಕೊಡ್ತಾ ಇರುವಂತ ಶರಣೆ ಪ್ರೇಮಕ್ಕ ಹೊರಟ್ಟಿ ಹಾಗೂ ವಚನ ಮಂಗಳ ಮಾಡ್ತಾ ಇರುವಂತ ಡಾಕ್ಟರ್ ಸುಗುಣ ಮಲ್ಲೇಶಿ ಅವರಿಗೂ ಸಹಿತ ವೇದಿಕೆ ಪರವಾಗಿ ಶರಣು ಶರಣಾರ್ಥಿಗಳು. ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಶರಣೆ ಪ್ರೇಮಕ್ಕ ಹೊರಟ್ಟಿ ಸಹೋದರಿಯರಿಗೆ ಕೇಳ್ಕೊಳ್ತಾ ಇದ್ದೀರಿ. ಮೇಡಮ್. ಆಯ್ತಕ್ಕರ್. ಎಲ್ಲರಿಗೂ ಶರಣು ಶರಣಾರ್ಥಿ. ನಾನೊಂದು ಬಸವಣ್ಣನವರ ವಚನ ಹಾಡ್ತೇನೆ. ಮಾಡುವ ನೀಡುವ ಭಕ್ತನ ಕಂಡರೆ, ಮಾಡುವ ನೀಡುವ ಭಕ್ತನ ಕಂಡರೆ, ನಿಧಿ ನಿಧಾನವ ಕಂಡಂತಾಯಿತಯ್ಯ, ನಿಧಿ ನಿಧಾನವ ಕಂಡಂತಾಯಿತಯ್ಯ. ಮಾಡುವ ನೀಡುವ ಭಕ್ತನ ಕಂಡರೆ, ಮಾಡುವ ನೀಡುವ ಭಕ್ತನ ಕಂಡರೆ, ಪಾದೋದಕ ಪ್ರಸಾದದ ಜೀವಿಯ ಕಂಡರೆ, ಪಾದೋದಕ ಪ್ರಸಾದದ ಪಾದೋದಕ ಪ್ರಸಾದದ ಪಾದೋದಕ ಪ್ರಸಾದದ ಜೀವಿಯ ಕಂಡರೆ, ಹೋದ ಪ್ರಾಣ ಬಂದಂತಾಯಿತಯ್ಯ, ಹೋದ ಪ್ರಾಣ ಬಂದಂತಾಯಿತಯ್ಯ. ಮಾಡುವ ನೀಡುವ ಭಕ್ತನ ಕಂಡರೆ, ಮಾಡುವ ನೀಡುವ ಭಕ್ತನ ಕಂಡರೆ, ಅನ್ಯ ಮನೆಯ ಹೊಕ್ಕು ತನ್ನುದರ ಹೊರೆಯದ, ಅನ್ಯ ಮನೆಯ ಹೊಕ್ಕು, ಅನ್ಯ ಮನೆಯ ಹೊಕ್ಕು, ಅನ್ಯ ಮನೆಯ ಹೊಕ್ಕು ತನ್ನುದರ ಹೊರೆಯದ, ಅಚ್ಚ ಭಕ್ತನ ಕಂಡರೆ ನಿಶ್ಚಯವಾಗಿಯೂ, ಅಚ್ಚ ಭಕ್ತನ ಕಂಡರೆ ನಿಶ್ಚಯವಾಗಿಯೂ, ಕೂಡಲ ಸಂಗಮ ದೇವಾಯಂಬೆ, ಕೂಡಲ ಸಂಗಮ, ಕೂಡಲ ಸಂಗಮ, ಕೂಡಲ ಸಂಗಮ ದೇವಾಯಂಬೆ. ಮಾಡುವ ನೀಡುವ ಭಕ್ತನ ಕಂಡರೆ, ನಿಧಿ ನಿಧಾನವ ಕಂಡಂತಾಯಿತಯ್ಯ. ಪಾದೋದಕ ಪ್ರಸಾದದ ಜೀವಿಯ ಕಂಡರೆ, ಪಾದೋದಕ ಪ್ರಸಾದದ ಪಾದೋದಕ ಪ್ರಸಾದದ
ಪಾದೋದಕ ಪ್ರಸಾದದ ಜೀವಿಯ ಕಂಡರೆ ಹೋದ ಪ್ರಾಣ ಬಂದಂತಾಯಿತಯ್ಯ, ಹೋದ ಪ್ರಾಣ ಬಂದಂತಾಯಿತಯ್ಯ. ಮಾಡುವ ನೀಡುವ ಭಕ್ತನ ಕಂಡರೆ, ಮಾಡುವ ನೀಡುವ ಭಕ್ತನ ಕಂಡರೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಅತ್ಯಂತ ಸುಷ್ಟಾವಾಗಿ ವಚನ ಪ್ರಾರ್ಥನೆ ಮಾಡುವ ಮೂಲಕ ನಮ್ಮನ್ನೆಲ್ಲ ಭಕ್ತಿ ಲೋಕಕ್ಕೆ ಕೊಂಡೊಯ್ದ ಗಾನ ಕೋಗಿಲಿಯಾಗಿರುವಂತ ಶರಣೆ ಪ್ರೇಮಕ್ಕ ಹೊರಟ್ಟಿ ಸಹೋದರಿಯವರಿಗೆ ಅನಂತ ಅನಂತ ಶರಣು ಶರಣಾರ್ಥಿಗಳು. ಇವತ್ತಿನ ಒಂದು ವಿಶೇಷ ಉಪನ್ಯಾಸ ಸಾವಿಲ್ಲದ ಶರಣರು ಮಾಲಿಕೆಯಲ್ಲಿ ನಡೀತಾ ಇರುವಂತ ಈ ಉಪನ್ಯಾಸ ನಿಜವಾಗಲೂ ಗುರುದೇವ್ ಅನ್ನೋ ಹೆಸರಿನಿಂದಲೇ ಪ್ರಸಿದ್ಧರಾಗಿರುವಂತ ರಾನಡೆ ಅವರ ಬಗ್ಗೆ ಅನುಭವವನ್ನ ನೀಡ್ತಾ ಇರುವಂತ ಮೇಡಮ್ ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತದ್ರಿ ಮೇಡಮ್? ವಯಸ್ಸು ಯಾಕೋ ಕಟ್ಕಟ್ ಆಗ್ತಾ ಇದ್ರಿ, ಅದಕ್ಕಂದ್ರೆ ಅನುಭವವನ್ನ ನೀಡ್ತಾ ಇರುವಂತ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮೇಡಮ್ ಅವರ ಒಂದು ಕಿರು ಪರಿಚಯವನ್ನು ಮಾಡ್ಲಿಕ್ಕೆ ನಮಗೆ ಅತ್ಯಂತ ಖುಷಿ ಅನಿಸ್ತಾ ಇದೆ. ನಮ್ಮ ವೇದಿಕೆಯಲ್ಲಿ ಸಾಕಷ್ಟು ಬಾರಿ ಉಪನ್ಯಾಸವನ್ನ ನೀಡಿದ್ದು ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮೇಡಮ್ ಅವರು ಪ್ರಾಂಶುಪಾಲರಾಗಿ ಮಾಂತೇಶ್ ನಗರ್ ರಹವಾಸಿಗಳ ಸಂಘದ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದು, ಅವರು MA ಕನ್ನಡ, MA ಇತಿಹಾಸ, MEd, PhD, PG ಡಿಪ್ಲೊಮಾ ಇನ್ ಹೈಯರ್ ಎಜುಕೇಶನ್, PG ಡಿಪ್ಲೊಮಾ ಇನ್ ಯೋಗ ಶಿಕ್ಷಣ, ಹೀಗೆ ಅನೇಕ ಒಂದು ವೃತ್ತಿ ಸಂಬಂಧಿಸಿದಂತ ಅನೇಕ ಪದವಿಗಳ ಮೂಲಕವಾಗಿ ಅತ್ಯಂತ ಉತ್ತಮವಾಗಿರುವಂತಹ ಶೈಕ್ಷಣಿಕ ಪದವಿಗಳನ್ನು ಪಡೆದಿದ್ದು, ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಉಪನ್ಯಾಸಕಿಯಾಗಿ ಕಾರ್ಯವನ್ನ ಮಾಡ್ತಾ ಇದ್ರು. ಪ್ರವೃತ್ತಿಯಲ್ಲಿ ಕತೆ, ಕವನ, ಲೇಖನಗಳನ್ನ ಬರೆಯುವುದು, ಸಾಹಿತ್ಯ, ಸಂಗೀತ, ಹೀಗೆ ಅನೇಕ ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದು ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಈಗಾಗಲೇ 2023ರಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸಿಂಡಿಕೇಟ್ದಲ್ಲಿ ಸದಸ್ಯರಾಗಿ ನೇಮಕಗೊಂಡಿದ್ದು, ಅಷ್ಟೇ ಅಲ್ಲದೆ 24ರಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅಕಾಡೆಮಿಕ್ ಕೌನ್ಸಿಲಿಂಗ್ ಸದಸ್ಯರಾಗಿ ನೇಮಕಗೊಂಡಿರುತ್ತಾರೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸ್ಪೋರ್ಟ್ಸ್ ಕಮಿಟಿ ಸಲಹಾ ಸಮಿತಿಯ ಸದಸ್ಯರೂ ಹೌದು. ಅಲ್ಲದೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಸಲಹಾ ಸಮಿತಿಯ ಸದಸ್ಯರು, ಅಲ್ಲದೆ ಕಿತ್ತೂರು ರಾಣಿ ಚೆನ್ನಮ್ಮ ಅಧ್ಯಯನ ಪೀಠದ ಸಲಹಾ ಸಮಿತಿಯ ಸದಸ್ಯರು ಸಹ ಆಗಿದ್ದಾರೆ. ಸುಮಾರು 6-7 ವರ್ಷಗಳ ಸಂಶೋಧನಾ ಅನುಭವವನ್ನ ಹೊಂದಿದ್ದು, ಅನೇಕ ಶೈಕ್ಷಣಿಕ ವಿಚಾರ ಸಂಕಿರಣದಲ್ಲಿ ಸಾಕಷ್ಟು ಲೇಖನಗಳನ್ನ ಮಂಡಿಸಿದ್ದಾರೆ. ಅಲ್ಲದೆ ರಾಷ್ಟ್ರೀಯ ಶೈಕ್ಷಣಿಕ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಅನೇಕ ಲೇಖನಗಳ ಮೂಲಕ ಪ್ರಸಿದ್ಧಿಯನ್ನು ಸಹಿತ ಪಡೆದಿದ್ದಾರೆ. ಸುಮಾರು 17 ರಾಜ್ಯ ಮಟ್ಟದ ಶೈಕ್ಷಣಿಕ ಸಮ್ಮೇಳನ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಅನೇಕ ಲೇಖನಗಳನ್ನ ಮಂಡಿಸಿದ್ದಾರೆ. ಇವರ ಹವ್ಯಾಸಗಳು ಅನೇಕ ವಿವಿಧ ಆಯಾಮಗಳಲ್ಲಿ. ಅವರ ಹವ್ಯಾಸಗಳನ್ನ ನೋಡಿದಾಗ ಕತೆ, ಕವನ, ಪ್ರಬಂಧ, ಲೇಖನ ಬರೆಯುವುದಾಗಿರ್ಬೋದು, ಶೈಕ್ಷಣಿಕ ನಾಟಕಗಳ ನಿರ್ದೇಶನ ಮತ್ತು ಸ್ವತಃ ನಟನೆ ಮಾಡಿರೋದು, ಚಿತ್ರಕಲೆ, ಕಲಾಕೃತಿ, ಜನಪದ ಸಾಹಿತ್ಯ, ಸುಗಮ ಸಂಗೀತದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಇವರು ಬರೆದಂತ ಕತೆ, ಕವನಗಳ ಲೇಖನಗಳು ತುಷಾರ ಮಾಸಪತ್ರಿಕೆ, ಪ್ರಜಾವಾಣಿ, ವಿಜಯ ಕರ್ನಾಟಕ, ವಿಜಯವಾಣಿ, ಸಂಯುಕ್ತ ಕರ್ನಾಟಕ, ಹೀಗೆ ಅನೇಕ ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ. 2005ರಲ್ಲಿ ಸಂಯುಕ್ತ ಕರ್ನಾಟಕದಲ್ಲಿ ಏರ್ಪಡಿಸಿದಂತ ಯುಗಾದಿ ಕವನ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದಿದ್ದಾರೆ. ಶೈಕ್ಷಣಿಕವಾಗಿ ಆಪ್ತ ಸಲಹೆಗಾರರು, ಹಲವಾರು ವಿದ್ಯಾರ್ಥಿಗಳಿಗಾಗಿ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಸುವರ್ಣ ವಾಹಿನಿ ಚರ್ಚಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. ಬಸವ ವಾಹಿನಿ ಚರ್ಚೆಯಲ್ಲಿ ಸಹಿತ ಭಾಗವಹಿಸಿದ್ದಾರೆ. ಬೆಳಗಾವಿಯ ವೇಣುಧ್ವನಿ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಮಹಿಳಾ ವೇದಿಕೆಯಲ್ಲಿ ಹಲವಾರು ವಿಷಯಗಳ ಚರ್ಚೆಯನ್ನು ಮಾಡೋದಲ್ಲದೆ ಸಾಹಿತ್ಯ ಪರಿಷತ್ತಿನ, ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಮತ್ತು ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ಚಿಂತನಾಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಅಲ್ಲದೆ ಬೆಳವಡಿ ಉತ್ಸವ, ಕಿತ್ತೂರು ಉತ್ಸವ, ಹೀಗೆ ಅನೇಕ ಉತ್ಸವಗಳಲ್ಲಿ ವಿಶೇಷ ಉಪನ್ಯಾಸವನ್ನ ನೀಡುವುದರ ಮೂಲಕವಾಗಿ, ಅಲ್ಲದೆ ಶರಣ ಸಾಹಿತ್ಯ, ಮಹಿಳಾ ಪ್ರೇರಣಾತ್ಮಕ ವಿಷಯಗಳ ಮೇಲೆ ಹಲವಾರು ಉಪನ್ಯಾಸಗಳನ್ನು ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತ ಚಲನಚಿತ್ರ ಬೆಳಕಿನ ಕನ್ನಡಿಯಲ್ಲಿ ಅತಿಥಿ ಪಾತ್ರದಲ್ಲಿ ಅಭಿನಯಿಸಿದ್ದನ್ನ ತಿಳಿಸ್ಲಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಬೆಳಗಾವಿಯ ಭುವನೇಶ್ವರಿ ಉತ್ಸವ ಮಂಡಳಿ ಏರ್ಪಡಿಸಿರುವಂತಹ ನಾಟಕ ಸ್ಪರ್ಧೆಯಲ್ಲಿ ಅಭಿನಯಿಸಿ
ಚೆನ್ನಬಸವಣ್ಣನ ನಾಟಕದ ಪ್ರಥಮ ಬಹುಮಾನವನ್ನು ಪಡೆದುಕೊಂಡಿದೆ. ಬೆಳಗಾವಿಯ ರಂಗ ಸಂಪದ ಆನ್ಲೈನ್ ನಾಟಕದಲ್ಲಿ ಪಂಚಕನ್ಯಾ ಸ್ಮರೆ ನಿತ್ಯಂ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದು ಅನೇಕ ಕಡೆಗೆ ಸಾಕಷ್ಟು ನಾಟಕಗಳನ್ನು ಪ್ರದರ್ಶನ ಆಗಿದ್ದನ್ನ ನಾವೆಲ್ಲ ನಮ್ಮ ವಾಟ್ಸಪ್ದಲ್ಲಿ ಸಹಿತ ತಿಳ್ಕೊಂಡಿದ್ವಿ. ಅಲ್ಲದೆ ಬೆಳಗಾವಿಯ ರಂಗ ಸಂಪದ ತಂಡದಲ್ಲಿ ಸಕ್ರಿಯ ಸದಸ್ಯರಾಗಿ ಒಂದು ನಾಟಕದಲ್ಲಿ ಅಭಿನಯಿಸಿದ್ದನ್ನ ಹೇಳ್ಬೋದು. ಮೈಸೂರು ರಂಗಾಯಣ ಬಹುರೂಪಿ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಸಹಿತ ಪ್ರದರ್ಶನಗೊಂಡಂತ ನಾಟಕ ಪಂಚಕನ್ಯಾ ಸ್ಮರೆ ನಿತ್ಯಂ ಪ್ರಮುಖ ಪಾತ್ರದಲ್ಲಿ ಮೇಡಮ್ ಅವರಿದ್ದಾರೆ. ಒಡಿಸಾದ ಸಾಹಿತ್ಯ ಸಂಸ್ಕೃತಿ ಸಮಾರೋಪ ಸಂಸ್ಥೆಯಲ್ಲಿ ಆಯೋಜಿಸಿದಂತ 2ನೇ ರಾಷ್ಟ್ರೀಯ ಸಾಹಿತ್ಯ ಹಬ್ಬ ಇದು 2023ರಲ್ಲಿ. ಈ ಕಾರ್ಯಕ್ಕೆ ಸಹಿತ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದಾರೆ. ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುವ ವಚನಾಮೃತ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಒಡಿಸಾ ಸಾಹಿತ್ಯ ಸಂಸ್ಕೃತಿ ಸಮಾರೋಹ ಸಂಸ್ಥೆ ಆಯೋಜಿಸಿದಂತ 3ನೇ ರಾಷ್ಟ್ರೀಯ ಸಾಹಿತ್ಯ ಹಬ್ಬ 2024 ಈ ಕಾರ್ಯಕ್ರಮಕ್ಕೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದಾರೆ. ಇವರಿಗೆ 2018ರಲ್ಲಿ ಸಿರಿಗನ್ನಡ ರಾಷ್ಟ್ರೀಯ ಪ್ರತಿಷ್ಠಾನದಿಂದ ಮಗು ಗಿವಾರಿ ಸಾಹಿತ್ಯ ಪ್ರಶಸ್ತಿ ದೊರೆತಿದೆ. ಅಲ್ಲದೆ ಮನದಾಳದ ಮಾತು ಕವನ ಸಂಕಲನ ಭಾವಾವಲೋಕನ ವಿಮರ್ಶಾ ಕೃತಿ ಸಹಿತ ಮೇಡಮ್ ಅವರು ಅನೇಕ ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನು ಪಡೆದಿದ್ದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಬೆಳಗಾವಿ ಜಿಲ್ಲಾ ಲೇಖಕಿಯರ ಸಂಘದಲ್ಲಿ ಅಜೀವ ಸದಸ್ಯತ್ವ, ಕರ್ನಾಟಕ ಸಾಹಿತ್ಯ ಪರಿಷತ್ನಲ್ಲಿ ಅಜೀವ ಸದಸ್ಯತ್ವ, ಅಖಿಲ ಭಾರತ ಕವಿಯತ್ರಿ ಸಮಾವೇಶದಲ್ಲಿ ಅಜೀವ ಸದಸ್ಯತ್ವ, ಉತ್ತರ ಕರ್ನಾಟಕ ಲೇಖಕಿಯರ ಸಂಘದಲ್ಲಿ ಅಜೀವ ಸದಸ್ಯತ್ವ, ಕರ್ನಾಟಕ ಲೇಖಕಿಯರ ಸಂಘದ ಅಜೀವ ಸದಸ್ಯತ್ವ, ಕರ್ನಾಟಕ ಲೇಖಕಿಯರ ಸಂಘದ ಜಿಲ್ಲಾ ಶಾಖೆ ಬೆಳಗಾವಿ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ರೆಡ್ ಕ್ರಾಸ್ ಸಂಘದ ಸದಸ್ಯತ್ವ, ಪರಿಸರ ಮಿತ್ರ ಸಂಘದ ಸದಸ್ಯತ್ವ, ಅಕಾಡೆಮಿ ಆಫ್ ಕಂಪೇರೇಟಿವ್ ಫಿಲಾಸಫಿ ಅಂಡ್ ರಿಲಿಜನ್ ಸಂಸ್ಥೆಯ ಅಜೀವ ಸದಸ್ಯತ್ವ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಹಾನಗರ ಪಾಲಿಕೆ ಕನ್ನಡ ಜಾಗೃತಿ ಸಮಿತಿಯ ಸದಸ್ಯರಾಗಿ ಸರ್ಕಾರದಿಂದ ನೇಮಕಗೊಂಡಿದ್ದಾರೆ. ಮೇಡಮ್ ಅವರ ಪರಿಚಯವನ್ನ ಹೇಳ್ತಾ ಹೋದ್ರೆ ಬಹುಶಃ ಸಾಕಷ್ಟು ಸಾಗರದಷ್ಟಿದೆ. ಆದ್ರೆ ವೇದಿಕೆಯ ಒಂದು ಸಮಯವನ್ನ ಗಮನಿಸಿ ನಾನು ಸಂಕ್ಷಿಪ್ತವಾಗಿ ಅವರ ಪರಿಚಯವನ್ನ ಮಾಡೋದ್ರ ಮೂಲಕ ಈಗಾಗಲೇ ನಮ್ಮ ಬೆಳಗಾವಿ ಜಿಲ್ಲೆಯ ಸಾಹಿತ್ಯ ಲೋಕದಲ್ಲಿ ಸಾಕಷ್ಟು ಗುರುತಿಸಿಕೊಂಡು ವಿಶೇಷ ಉಪನ್ಯಾಸಕರೆಂದೇ ಪರಿಚಯ, ವಿಶೇಷ ಕಲಾಕಾರರೆಂದೇ ಪರಿಚಯವಾಗಿರುವಂತ ಮೇಡಮ್ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿ ಉಪನ್ಯಾಸ ಮಾಡ್ತಾ ಇರೋದು ನಮ್ಮೆಲ್ಲರಿಗೆ ಅತ್ಯಂತ ಸಂತೋಷ ಅನಿಸ್ತಾ ಇದೆ. ಮೇಡಮ್ ಅವ್ರಿಗೆ ವೇದಿಕೆ ಪರವಾಗಿ ಪುನಃ ಸ್ವಾಗತವನ್ನ ಮಾಡ್ತಾ ವೇದಿಕೆಯನ್ನ ಅವರಿಗೆ ನಾನು ಬಿಟ್ಟು ಕೊಡ್ತಾ ಇದ್ದೀನಿ. ಮೇಡಮ್, ನಿಮಗೆ ಸ್ವಾಗತ, ಸುಸ್ವಾಗತ. ಧನ್ಯವಾದಗಳು ಮೇಡಮ್. ಈಗ ತಮ್ಮ ಉಪನ್ಯಾಸವನ್ನ ಪ್ರಾರಂಭಿಸಬಹುದು. 1 ಗಂಟೆ 10 ನಿಮಿಷದವರೆಗೆ ತಮಗೆ ಸಮಯಾವಕಾಶ. ತದನಂತರದಲ್ಲಿ ಸಂವಾದವಿದೆ. ಸಂವಾದದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮೇಡಮ್. ಮೇಡಮ್ ನಮಸ್ತೆ. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ, ಅಕ್ಕನ ಅರಿವು ಹಾಗೂ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರುವಂತಹ ಸಾವಿಲ್ಲದ ಶರಣರು ವಚನ ಉಪನ್ಯಾಸ ಮಾಲಿಕೆಯಲ್ಲಿ ಇಂದು ಗುರುದೇವ್ RD ರಾನಡೆ ಅವರ ಕುರಿತು ಉಪನ್ಯಾಸವನ್ನ ನೀಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಮೊದಲು ಸಂಘಟಕರಿಗೆ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಆತ್ಮೀಯರೇ, ಇವತ್ತು ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರ ತಂದೆ ಲಿಂಗೈಕ್ಯ ಶರಣ ಶ್ರೀಶೈಲ್ ಗಂಗನಹಳ್ಳಿ ಸಾಕಿನ್ ನಾಗಠಾಣ ಹಾಗೂ ತಾಯಿ ಲಕ್ಷ್ಮೀಬಾಯಿ ಗಂಗನಹಳ್ಳಿ ಅವರ ಹೆಸರಿನಲ್ಲಿ ಏರ್ಪಡಿಸಿರುವಂತಹ ಈ ದತ್ತಿ ಉಪನ್ಯಾಸದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣರ ನಾಡಿನ ಮಗಳು, ವೀರರ ನಾಡಿನ ಸೊಸೆ, ಕನ್ನಡತಿ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮಾಡುವ ಶರಣು ಶರಣಾರ್ಥಿಗಳು. ಈ ಕಾರ್ಯಕ್ರಮದಲ್ಲಿ ನನಗೆ RD ರಾನಡೆ ಅವರ ಕುರಿತು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ವಿಶೇಷ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ರಾನಡೆ ಸಂಸ್ಥೆಗೂ ನನಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧದ ಒಡನಾಟಕ್ಕೆ ನನಗಿವತ್ತು ಅವ್ರ ಕುರಿತು ಮಾತನಾಡ್ಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಕ್ಕೆ ಈ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರಿಗೆ, ಸಂಯೋಜಕರಾಗಿರುವಂತಹ ವಿಶ್ವಸ್ತ ಮಂಡಳಿಯ ಸದಸ್ಯರಾಗಿರುವಂತಹ ಪ್ರೊಫೆಸರ್ ಶಾರದಾ ಪಾಟೀಲ್, ಸುಧಾ ಪಾಟೀಲ್, ತಾಂತ್ರಿಕ ಸಹಾಯ ನೆರವನ್ನ ನೀಡ್ತಾ ಸದಾ ಈ ಚಟುವಟಿಕೆಯನ್ನ ದಾಖಲುಗೊಳಿಸ್ತಾ ಇರುವಂತಹ ಡಾಕ್ಟರ್ ಧನಮ್ಮ ಜಳಕಿ ಅವರಿಗೆ, ರಾಜಣ್ಣ ಅವರಿಗೆ ಹಾಗೂ ಇಲ್ಲಿ ಸಮಸ್ತವಾಗಿ ಸೇರಿಕೊಂಡು ಉಪನ್ಯಾಸ ಮಾಲಿಕೆಯನ್ನ ಯಶಸ್ವಿಗೊಳಿಸ್ತಾ ಇರುವಂತಹ ಎಲ್ಲ ಶರಣರಿಗೂ ನಾನು
ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆತ್ಮೀಯರೇ, ಒಬ್ಬ ವ್ಯಕ್ತಿಯ ಪರಿಚಯ ಮಾಡುವುದು ಅಂತಂದ್ರ ಬಹಳ ಕಷ್ಟದ ಕೆಲಸ. ಯಾಕಂತಂದ್ರೆ ಆಯಾ ಕಾಲಘಟ್ಟದಲ್ಲಿ ಅವರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳನ್ನ, ಅವರ ಕ್ಷೇತ್ರದಲ್ಲಿ ನೀಡಿದಂತಹ ಕೊಡುಗೆಯನ್ನ, ಅದು ಸಮಾಜದ ಮೇಲೆ ಬೀರಿದ ಪರಿಣಾಮವನ್ನ ಅರ್ಥ ಮಾಡಿಕೊಳ್ಳುವ ಕಾಲಘಟ್ಟವನ್ನ ನಾವು ಈ ಕಾಲಘಟ್ಟದಲ್ಲಿ ಇದ್ಕೊಂಡು ಅವರ ಒಂದು ಸಾಧನೆಯನ್ನ ಅವಲೋಕನ ಮಾಡುವಂತಹ, ಅರ್ಥ ಮಾಡಿಕೊಳ್ಳುವಂತಹ ಇಂಥ ಒಂದು ಸನ್ನಿವೇಶದಲ್ಲಿ ಎಂತೆಂತ ಮಹಾನ್ ವ್ಯಕ್ತಿಗಳು ಅವರ ಜೀವನ ಚರಿತ್ರೆಯನ್ನ ಓದಿದಾಗ ಅನಿಸ್ತದ, ನಮ್ಮ ಈ ಭರತ ಭೂಮಿಯಲ್ಲಿ ಎಂತೆಂತ ಮಹಾನ್ ವ್ಯಕ್ತಿಗಳು ಈ ಧರ್ಮ, ಭಕ್ತಿ, ಸಾಧನೆ ಅನ್ನುವಂಥ ಗುರು ಲಿಂಗ ಜಂಗಮ ಅನ್ನುವಂಥ ಸೇವೆಯನ್ನ ಮಾಡ್ತಾ ಏನೇನು ಕೊಡುಗೆಗಳನ್ನ ಕೊಟ್ಟಾರ ಅಂತ ನೋಡಿದಾಗ ರಾನಡೆಯವರ ಕೊಡುಗೆ ಬಹಳ ಅದ್ಭುತವಾದದ್ದು ಅನ್ನುವಂಥದ್ದು ನಮ್ಗೆ ತಿಳಿದು ಬರ್ತದೆ. ಒನ್ ಗಾಡ್, ಒನ್ ಹ್ಯುಮ್ಯಾನಿಟಿ ಅಂಡ್ ಒನ್ ವರ್ಲ್ಡ್ ಅನ್ನುವಂತಹ ಉದಾತ್ತ ಚಿಂತನೆಯಲ್ಲಿ ರಾನಡೆಯವರು ತಮ್ಮ ವಿಚಾರಗಳನ್ನ ಮಂಡಿಸ್ತಾ ಹೋಗ್ತಾರೆ. ಉತ್ತಮ ವಾಗ್ಮಿ, ಲೇಖಕ, ಚಿಂತಕ, ಸಂತ, ಆಧುನಿಕ ಭಾರತದ ತತ್ವಜ್ಞಾನಿ ಅಂತ ಹೇಳಿ ನಾವು ರಾನಡೆಯವರನ್ನ ಬಹಳ ಪ್ರೀತಿ ಅಥವಾ ಮೆಚ್ಚುಗೆಯಿಂದ ಕರೀಬಹುದು. ಪಾಶ್ಚಿಮಾತ್ಯ ಮತ್ತು ಪೌರಾತ್ಯ ಈ ಎರಡೂ ತತ್ವಜ್ಞಾನಗಳಲ್ಲಿ ಆಳವಾದಂತಹ ಮತ್ತು ತಲಸ್ಪರ್ಶಿಯಾದಂತಹ ಅಧ್ಯಯನವನ್ನ ಕೈಗೊಂಡವರು ರಾನಡೆಯವರು. 71 ವರ್ಷಗಳ ಸುದೀರ್ಘ ಜೀವನದಲ್ಲಿ ಅಗಾಧ ವಿದ್ವತ್ತು, ಅವಿಶ್ರಾಂತವಾಗಿ ಅಧ್ಯಯನಶೀಲತೆ ಹಾಗೂ ಅಖಂಡ ನಾಮಸ್ಮರಣೆ ಇಂತಹ ಸದ್ಗುಣಗಳ ತ್ರಿವೇಣಿ ಸಂಗಮವಾಗಿರುವಂತಹ ಗುರುದೇವ ರಾನಡೆಯವರ ಜೀವನ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಂಡಾಗ ನಮ್ಗೆ ಅನಿಸ್ತದ ಅದೊಂದು ಪಾವನ ಪ್ರಯಾಗ ಅಂತ ಹೇಳಿ ನಾವು ಅನ್ಕೋಬಹುದು. ಅಷ್ಟೊಂದು ಆಳವಾದಂತಹ ತತ್ವಜ್ಞಾನದ ಅಧ್ಯಯನ, ಜೀವನದ ಬಗ್ಗೆ ಇರುವಂತಹ ಅವರ ದೃಷ್ಟಿಕೋನ, ಸಾಧನೆ, ನಾಮ ಸಾಧನೆ, ಭಕ್ತಿ ಮಾರ್ಗ ಈ ಎಲ್ಲವುಗಳನ್ನ ನೋಡಿದಾಗ ಅದೊಂದು ಪವಿತ್ರ ಪಾವನ ಪ್ರಯಾಗ ಅಂತ ಹೇಳಿ ನಾವು ಅನ್ಕೊಳ್ಬಹುದು. ಗುರುದೇವ್ ರಾನಡೆಯವರ ಇಡೀ ಜೀವನದ ಒಂದಷ್ಟು ಭಾಗಗಳನ್ನ ನಾನು ಈ ರೀತಿಯಾಗಿ ವ್ಯತ್ಯಾಸ ಮಾಡ್ಕೊಂಡು, ಅಂದ್ರೆ ಹೇಗೆ ಇದನ್ನೆಲ್ಲವನ್ನು ಹೇಗೆ ಕಟ್ಕೊಡ್ಬೇಕು ಅನ್ನುವುದು ಉಪನ್ಯಾಸಕರಿಗೆ ಒಂದು ದೊಡ್ಡ ಕಷ್ಟದ ಕೆಲಸ. ಯಾಕಂದ್ರೆ ಅಗಾಧ ಸಾಧನೆ ಮಾಡಿರುವಂತವ್ರದನ್ನ ಬೊಗಸೆಯಲ್ಲಿ ಹಿಡಿದು ಹೇಳುವುದು ಅಂತ. ಅದರಲ್ಲಿ ನಾನು ಅವರು ಪ್ರಾರಂಭಿಕ ಜೀವನ, ಹುಟ್ಟಿನಿಂದ ಒಂದು ವಿದ್ಯಾರ್ಥಿ ದೆಸೆಗಿನ ಜೀವನವನ್ನ ಹೇಳ್ತೇನೆ. ಜೊತೆಗೆ ಒಬ್ರು ಅಕಾಡೆಮಿಷಿಯನ್ ಆಗಿ ಅವ್ರು ಏನೇನ್ ಕೆಲಸಗಳನ್ನ ಮಾಡಿದ್ರು ಅನ್ನೋದನ್ನ ಹೇಳ್ತೇನೆ. ಜೊತೆಗೆ ಅವರು ಅನುಭವ ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳೇನು ಅನ್ನುವುದನ್ನ ಹೇಳ್ತೇನೆ. ಅವರು ಬರೆದಂತಹ ಪುಸ್ತಕಗಳ ಕುರಿತು ಹೇಳ್ತೇನೆ. ಹಾಗೇನೆ ಅವರ ಒಂದು ಕೊಡುಗೆ, ಮಾಡಿದಂತಹ ಉಪನ್ಯಾಸಗಳು, ಮತ್ತೆ ಇಷ್ಟನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವ್ರಿಗಾಗಿರುವಂತಹ ಅತೀಂದ್ರಿಯ ಅನುಭವಗಳು, ಅವುಗಳನ್ನೆಲ್ಲ ಹೇಳ್ತಾ ಹೋದ್ರೆ ಬಹುಶಃ ಈ ಸಮಯ ನನಗೆ ಸಾಕಾಗಂಗಿಲ್ಲ ಅನ್ಕೊಳ್ತೀನಿ. ಹಾಗಾಗಿ ಅವರ ಜೀವನ ಚರಿತ್ರೆಯನ್ನ ಅವರ ಹುಟ್ಟಿನಿಂದ ಪ್ರಾರಂಭ ಮಾಡ್ತೇನೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಜುಲೈ 3, 1886ರಲ್ಲಿ ದತ್ತಾತ್ರೇಯ ಮತ್ತು ಪಾರ್ವತಿಬಾಯಿ ಅನ್ನುವಂತಹ ದಂಪತಿಗಳ ಉದರದಲ್ಲಿ ರಾನಡೆಯವರು ಜನಿಸ್ತಾರೆ. ತಾಯಿ ಸ್ವಭಾವತಃ ಸಾಧ್ವಿಯಾಗಿರುವಂತಹ ಸಾಧ್ವಿ ಶಿರೋಮಣಿ ಪಾರ್ವತಿಬಾಯಿ ಶಂಭುಲಿಂಗ ಸ್ವಾಮಿ ಅವರಿಂದ ಉಪದೇಶ ಪಡೆದಿರ್ತಾರೆ. ಗುರುವಿನ ಉಪದೇಶದಂತೆ ಅಖಂಡ ನಾಮಸ್ಮರಣೆಯಂದೇ ತಮ್ಮ ಸುಖದ ಸಾಧನೆ ಅಂತ ಹೇಳಿ ಗುರುತಿಸಿ ಅವರು ನಾಮಸ್ಮರಣೆಯನ್ನ ಮಾಡ್ತಾ ಒಂದು ಹಂತದ ನಾಮಸ್ಮರಣೆ ಮುಗಿದ್ಮೇಲೆ ಒಂದು ಗೋಡೆ ಮೇಲೆ ಶ್ರೀಗಂಧದ ಗೆರೆಯನ್ನ ಹಾಕ್ತಾ ಇರ್ತಾರೆ. ಅವ್ರಿಗೆ ಇದಕ್ಕಿಂತ ಪೂರ್ವದಲ್ಲಿ, ರಾನಡೆಯವರು ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಒಬ್ಬಳು ಮಗಳಿರ್ತಾಳೆ. ಅದಾದ ನಂತರ ಸುದೀರ್ಘ ಒಂದು ಅಂತರದಲ್ಲಿ ಅವ್ರಿಗೆ ಮಕ್ಕಳಾಗದೆ ಇದ್ದಾಗ ಅವರು ಮಕ್ಕಳಿಗೋಸ್ಕರ, ಸಂತಾನಕ್ಕೋಸ್ಕರ ಈ ಒಂದು ನಾಮಸ್ಮರಣೆಯನ್ನ, ದೇವರ ನಾಮಸ್ಮರಣೆಯನ್ನ ಮಾಡ್ತಾ ಇರ್ತಾರೆ. ಇದಕ್ಕಿಂತ ಪೂರ್ವದಲ್ಲಿ ಇವರ ತಾತನಾಗಿರುವಂಥವ್ರು ರಾನಡೆಯವರ ತಾತ, ಇವರ ಒಂದು ಮನೆತನದೊಳಗ ಚಿದಂಬರೇಶ್ವರರ ಒಂದು ಉತ್ಸವ ರಾಮದುರ್ಗದಲ್ಲಿ ನಡೀತಾ ಇರ್ತತಿ. ಅವಾಗ ಅವರು ಹೋಗಿ ಬಹಳ ಭಕ್ತಿ ಸೇವೆಯನ್ನ ಮಾಡಿದಾಗ ಬಹಳ ಶ್ರೀಮಂತರಾಗಿರುವಂತಹ ರಾನಡೆ ಕುಟುಂಬದ ರಾನಡೆಯವರ ಅಜ್ಜನಿಗೆ ಚಿದಂಬರೇಶ್ವರರು ಕೇಳ್ತಾರಂತ. ಅವರು ಚಿದಂಬರ ಅವಧೂತರು, ನಿಮಗೆ ಏನ್ ಬೇಕು, ಸಂಪತ್ ಬೇಕಾ, ಸಂತಾನ ಬೇಕಾ ಅಂತ ಕೇಳ್ತಾರಂತ. ಅದಕ್ಕೆ ಅವ್ರು ನನಗೆ ಸಂತಾನ ಬೇಕು ಅಂತ ಹೇಳಿ ಬೇಡ್ಕೊಂಡಿದ್ರು ಅಂತ. ಅಂದ್ರೆ ಈ ರೀತಿಯ ಒಂದು ಧಾರ್ಮಿಕ ಹಿನ್ನೆಲೆ, ಭಕ್ತಿಯ ಹಿನ್ನೆಲೆ ಇರುವಂತಹ ಕುಟುಂಬದಲ್ಲಿ ರಾನಡೆಯವರು ಜನಿಸ್ತಾರೆ. ತಾಯಿ ಸಾಧ್ವಿಯಾಗಿರುವಂತಹ ಪಾರ್ವತಿಬಾಯಿಯ ಈ ನಾಮಸ್ಮರಣೆ ಶಂಭುಲಿಂಗ ಸ್ವಾಮಿಗಳ ಕಡೆಗೆ, ಜಮಖಂಡಿಯಲ್ಲಿರುವಂತಹ ಶಂಭುಲಿಂಗ ಸ್ವಾಮಿಗಳ ಕಡೆಯಿಂದ ಅವರು ದೀಕ್ಷೆಯನ್ನ ತೆಗೆದುಕೊಂಡು ಈ ನಾಮಸ್ಮರಣೆಯ ಸಾಧನೆಯನ್ನ ಮಾಡಿದಕ್ಕೋಸ್ಕರ ಅವ್ರಿಗೆ ರಾನಡೆಯವರು ಹುಟ್ಟಿದ್ರು ಅಂತ. ಅವ್ರಿಗೆ ರಾಮಚಂದ್ರ ಅಂತ ಹೇಳಿ ಅವ್ರಿಗೆ ಹೆಸರಿಟ್ರು ಅಂತ. ರಾಮಚಂದ್ರ ಬಹಳ ಕುಶಾಗ್ರಮತಿಯಾಗಿದ್ರು.
ಅವರ ಪಾರ್ವತಿಬಾಯಿ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ನಾಮಸ್ಮರಣೆಯನ್ನ ಎಷ್ಟು ಮಾಡಿದ್ರು ಅನ್ನೋದಕ್ಕ ಅವರು ದೇವರ ಕೋಣೆಯೊಳಗಿನ ಗಂಧದ ಗೀರ್ಗಳನ್ನ ನೋಡಿದ್ರೆ ಗೊತ್ತಾಕೈತಂತ. 4 ಗೋಡೆಗಳು ಗಂಧದ ಗೀರ್ನಿಂದ ತುಂಬಿ ಹೋಗಿದ್ವು ಅಂತ. ಅಂದ್ರ ಅಷ್ಟು ನಾಮಸ್ಮರಣೆಯಲ್ಲಿ ತಮ್ಮನ್ನ ತೊಡಗಿಸ್ಕೊಂಡಂತಹ ತಾಯಿಯಾಗಿದ್ರು. ಅಂಥ ಒಂದು ಸಂಸ್ಕಾರಯುತ ತಾಯಿಯ ಮಗನಾಗಿ ರಾನಡೆಯವರು ಜನಿಸಿದ್ರು. ಇನ್ನು ಅವ್ರ ತಂದೆಯ ಬಗ್ಗೆ ಹೇಳ್ಬೇಕು ಅಂತಂದ್ರ ಅವರು ಜಮಖಂಡಿಯ ಒಂದು ಸಂಸ್ಥಾನದಲ್ಲಿ ಒಂದು ಅಧಿಕಾರಿಯಾಗಿ ಅವರು ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಹೀಗೆ ಈ ಉತ್ತಮ ಸಂಸ್ಕಾರಯುತ ಕುಟುಂಬದಲ್ಲಿ ರಾನಡೆಯವರು ಜನಿಸಿದ್ರು ಅಂತ ಹೇಳ್ಬಹುದು. ಬಾಲಕರಿದ್ದಾಗನೇ ಬಹಳ ಕುಶಾಗ್ರಮತಿಯಾಗಿರುವಂತಹ ರಾನಡೆಯವರನ್ನ ಜಮಖಂಡಿಯ ಇಂಗ್ಲಿಷ್ ಶಾಲೆಯಲ್ಲಿ ಪ್ರವೇಶವನ್ನ ನೀಡಿದ್ರು. ಅವ್ರಿಗೆ ಅಲ್ಲಿ ಪ್ರವೇಶವನ್ನ ಪಡ್ಕೊಂಡು ವಿದ್ಯಾಭ್ಯಾಸವನ್ನ ವರ್ಸಿದ್ರು. ಬಹಳ ಕುಶಾಗ್ರಮತಿಯಾಗಿರುವಂತಹ ರಾನಡೆಯವರು ಶಾಲೆಯಲ್ಲಿಯೇ ಪ್ರಥಮ ವಿದ್ಯಾರ್ಥಿ, ಜಾಣ ವಿದ್ಯಾರ್ಥಿ ಅಂತ ಹೇಳಿ ಅನಿಸ್ಕೊಂಡ್ರು. ಆದ್ರೆ ಅವರು ಪರೀಕ್ಷೆ ಬರೆಯುವಾಗ ಅವರ ಇನ್ನೊಬ್ಬ 2ನೇ ದರ್ಜೆಯ ವಿದ್ಯಾರ್ಥಿಯಾಗಿ ಪಾಸ್ ಆಗ್ತಾ ಇದ್ರಂತ. 2ನೇ ದರ್ಜೆಯ ವಿದ್ಯಾರ್ಥಿ ಆಗುವ ಹಿನ್ನೆಲೆಯನ್ನ ಅವರು ಅವಲೋಕನ ಮಾಡಿಕೊಂಡು ಮೊದಲ ದರ್ಜೆಯಲ್ಲಿ ಪಾಸ್ ಆಗುವಂತ ವಿದ್ಯಾರ್ಥಿ ಏನ್ ಮಾಡ್ತಾರ ಅಂತ ಹೇಳಿ ಅವಲೋಕನ ಮಾಡಿದ್ರಂತ. ಅವಾಗ ಮೊದಲ ದರ್ಜೆಯಲ್ಲಿ ಪಾಸ್ ಆದಂತಹ ವಿದ್ಯಾರ್ಥಿ ದಿನಾಲೂ ದೇವಸ್ಥಾನಗಳಿಗೆ ಹೋಗಿ ನಾಮಸ್ಮರಣೆಯನ್ನ ಮಾಡ್ತಾ ಇದ್ದ ಅಂತ. ಇದು ಆ ಒಂದು ಹುಡುಗನ ವರ್ತನೆ ಈ ಬಾಲಕ ರಾನಡೆಯವರ ಮೇಲೆ ಪ್ರಭಾವವನ್ನ ಬೀರ್ತು. ಅವರು ಕೂಡ ನಾಮಸ್ಮರಣೆಯನ್ನ ಮಾಡ್ಬೇಕು, ದೇವರ ಕಡೆಗೆ ತಮ್ಮನ್ನ ತೊಡಗಿಸ್ಕೊಳ್ಬೇಕು ಅನ್ನುವಂತಹ ಚಿಂತನೆಯಲ್ಲಿ ತೊಡಗಿ ನಂತರದಲ್ಲಿ ಉತ್ತೀರ್ಣರಾದಾಗ ಅವರು ಸ್ಕೂಲ್ಗೆ ಪ್ರಥಮರಾಗಿ ಬಂದ್ರು ಅಂತ. ಇಲ್ಲಿ ಹೇಳುವ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಧಾರ್ಮಿಕ ಸಂಸ್ಕಾರ, ಧಾರ್ಮಿಕ ಆಲೋಚನೆಗಳು, ಧಾರ್ಮಿಕ ಚಿಂತನೆಗಳು, ಈ ರೀತಿಯ ಸಂಪ್ರದಾಯ ಅಥವಾ ಈ ರೀತಿಯ ರೂಢಿಗಳನ್ನ ಅವರು ಚಿಕ್ಕವರಿದ್ದಾಗೆ ತಾವನ್ನೇ ಅಳವಡಿಸ್ಕೊಂಡಿದ್ರು ಅನ್ನೋದನ್ನ ನಾವು ನೋಡ್ತೇವೆ. ಹೀಗೆ ಸುಗುಣೋಪಾಸನೆ ಅಂತ ಮಾಡೋದ್ರ ಮೂಲಕ ಪಾರಮಾರ್ಥ ಸಾಧನೆಯನ್ನ ಕೈಗೊಳ್ಳಿಕ್ಕೆ ಇದೊಂದು ಸಣ್ಣ ಸಣ್ಣ ಘಟನೆಗಳು, ಅವರು ಬಾಲ್ಯದಲ್ಲಿ ನಡೆದಂತ ಸಣ್ಣ ಸಣ್ಣ ಘಟನೆಗಳ ಕಾರಣ ಆದವು ಅಂತ ಹೇಳ್ಬೋದು. ಕ್ರಿಸ್ತಶಕ 1899ರಲ್ಲಿ ಉಮದಿಯ ಶ್ರೇಷ್ಠ ಸತ್ಪುರುಷರಾಗಿರುವಂತಹ ಶ್ರೀ ಬಾಹುಸಾಹೇಬ್ ಮಹಾರಾಜರು ಜಮಖಂಡಿಯ ಜಂಬಿಗಿ ಎಂಬ ಊರಿಗೆ ಆಗಮಿಸಿದ್ರು ಅಂತ. ಆ ಊರಿಗೆ ಗುರುದೇವರ ಸ್ನೇಹಿತರಾಗಿದ್ದಂತ ಕಲ್ಲು ಭೋಕ್ರೆ ಅನ್ನುವಂಥವನು ಈ ಬಾಹುಸಾಹೇಬ್ ಮಹಾರಾಜರಿಂದ ನಾಮೋಪದೇಶವನ್ನ ಪಡ್ಕೊಂಡಿದ್ದ. ನಾಮೋಪದೇಶವನ್ನ ಪಡ್ಕೊಂಡಂತಹ ಬಾಲಕ ತನಗಾದಂತಹ ಅನುಭವಗಳನ್ನ ರಾನಡೆಯವರು ಮುಂದೆ ಹೇಳ್ತಾ ಇದ್ದ. ಅವನು ರಾನಡೆಯವರಿಗೆ ಬಹಳ ಆಪ್ತನಾಗಿದ್ದ. ಯಾಕಂತಂದ್ರ ಚಿಕ್ಕವರಿದ್ದಾಗ ರಾನಡೆಯವರು ಈಜು ಕಲಿಯಕ್ ಹೋಗಿ ಬಾವಿಯಲ್ಲಿ ಜಿಗದ್ರು. ಈಸ್ಗುಂಬಳಕಾಯಿ ಕಟ್ಕೊಂಡು ಜಿಗದ್ರು. ಆದ್ರೆ ಅದು ಈಸ್ಗುಂಬಳಕಾಯಿ ಇವರಿಂದ ತಪ್ಪು ಹೋಯ್ತು ಅನ್ನುವ ಕಾರಣಕ್ಕ ಈಸ್ಕುಂಬಳಕಾಯಿ ಅವರಿಂದ ಅವರ ಬೆನ್ನಿಂದ ಕಳಿಸ್ತು. ಅವಾಗ ಅವ್ರು ಮುಳುಗ್ತಾ ಇದ್ರು. ಆ ಸಂದರ್ಭದಲ್ಲಿ ಕಲ್ಲು ಭೋಕ್ರೆ ಅನ್ನುವಂತ ಅವರ ಸ್ನೇಹಿತ ಅವರ ಪ್ರಾಣವನ್ನ ಕಾಪಾಡ್ದ ಅನ್ನೋ ಕಾರಣಕ್ಕಾಗಿ ಅವನು ಬಹಳ ಆತ್ಮೀಯನಾಗಿ ಅವರೊಂದಿಗಿದ್ದ. ಅವನು 6ನೇ ಕ್ಲಾಸ್ನಲ್ಲಿದ್ದಾಗ 5ನೇ ಕ್ಲಾಸ್ನಲ್ಲಿದ್ದಾಗ ತನ್ನ ಅನುಭವಗಳನ್ನ, ತನಗಾದಂತ ಪಾರಮಾರ್ಥಿಕ ಅನುಭವಗಳನ್ನ, ಗುರುನಾಮ ಉಪದೇಶ ಪಡೆದುಕೊಂಡದ್ದಕ್ಕಾಗಿ ತನಗಾದಂತಹ ಒಂದು ಅನುಭವಗಳನ್ನ ಅವನು ಏನ್ ಮಾಡ್ತಾ ಇದ್ದ ಅಂದ್ರೆ ಗುರುದೇವರ ಜೊತೆಗೆ ಹಂಚ್ಕೊಳ್ತಾ ಇದ್ದ. ಇವ್ರಿಗೂ ಕೂಡ ಏನು ಅಂತಂದ್ರೆ ನಾನು ಈ ಬಾಹುಸಾಹೇಬ್ ಮಹಾರಾಜರ ಕಡೆ ನಾಮೋಪದೇಶ ಪಡ್ಕೋಬೇಕು ಅನ್ನುವಂಥ ಒಂದು ಉತ್ಕುಟ ಬಯಕೆ ಆಯ್ತು. ಅವ್ರಿಗೆ ಇದ್ರ ಬಗ್ಗೆ ಕುತೂಹಲ ಹೆಚ್ಚಾಯ್ತು. ಏನು ಅಂತಂದ್ರ ವಂಡರ್ ಇಸ್ ಸೋರ್ಸ್ ಆಫ್ ಫಿಲಾಸಫಿ ಅನ್ನುವಂಥ ರೀತಿಯೊಳಗ ಈ ಕಲ್ಲು ಭೋಕ್ರೆ ಹೇಳುವಂತಹ ಬಾಲ್ಯದ ಪಾರಮಾರ್ಥಿಕ ಅನುಭವಗಳು ಇವ್ರಿಗೆ ಕ್ಯೂರಿಯಾಸಿಟಿಯನ್ನ ಉಂಟು ಮಾಡ್ತು. ಅವರು 6ನೇ ಕ್ಲಾಸ್ನಲ್ಲಿ ಇದ್ದಾಗೇನೇನು ಅಂತಂದ್ರೆ ವಿವೇಕಾನಂದರ ಪುಸ್ತಕಗಳನ್ನ ಓದ್ಲಿಕ್ಕೆ ಶುರು ಮಾಡಿದ್ರು. ಆಗಿನ ಕಾಲದಲ್ಲಿ ಬಾಲ್ಯ ವಿವಾಹ ಸಾಮಾನ್ಯವಾಗಿರುವುದ್ರಿಂದ ಅವರು 6ನೇ ಕ್ಲಾಸ್ನಲ್ಲಿ ಇದ್ದಾಗನೇ ಅವ್ರಿಗೆ ಬಾಲ್ಯ ವಿವಾಹ ಕೂಡ ಆಗಿತ್ತು ಅಂತ. ಗುರುದೇವ್ ರಾನಡೆಯವರು ಇಲ್ಲಿ ಒಂದು ಮಾತನ್ನ ಹೇಳ್ಬೇಕು. ಏನು ಅಂತಂದ್ರೆ ಅವರು ಒಂದು ಸಂಪ್ರದಾಯಕ್ಕೆ ಸೇರ್ಕೊಂಡಿದ್ರು ಅಂತ ಹೇಳ್ತೇವೆ ನಾವು. ಉಮದಿ ಮಹಾರಾಜರ, ಬಾಹುಸಾಹೇಬ್ ಮಹಾರಾಜರ ಉಮದಿ ಅವರ ಸಂಪ್ರದಾಯಕ್ಕೆ ಸೇರ್ಕೊಂಡಿದ್ರು ಅಂತಂದ್ರೆ ಈ ಒಂದು ಸಂಪ್ರದಾಯ ಹೇಗ್ ಬೆಳೆದ್ ಬಂತು ಅಂದ್ರೆ ಶ್ರೀ ರೇವಣ ಸಿದ್ಧರಿಂದ ಉಗಮಗೊಂಡಂತಹ ಶ್ರೀ ನಿಂಬರ್ಗಿ ಮಹಾರಾಜರಿಂದ ಪೋಷಿಸಲ್ಪಟ್ಟಂತಹ ಭಕ್ತಿ ಸಂಪ್ರದಾಯ ಯಾವುದು ಅಂತಂದ್ರ ಈ ಉಮದಿ ಮಹಾರಾಜರು ಅದನ್ನ ಮುಂದುವರ್ಸ್ಕೊಂಡ್ ಬಂದಿದ್ರು ಅಂತ. ಸಂಪ್ರದಾಯ ಅಂತಂದ್ರ ಆಧ್ಯಾತ್ಮಿಕ ವಂಶ ಅಂತ, ಪಂಥ ಅಂತ ಹೇಳಿ ನಾವು ಕರಿತೇವೆ, ಅಥವಾ ಧಾರ್ಮಿಕ ವ್ಯವಸ್ಥೆ ಅಂತ. ಇಲ್ಲಿ ಧರ್ಮದ ನಿರಂತರತೆ ಮತ್ತು ಪ್ರಸರಣ ಕಾರ್ಯವನ್ನ ನಡೆಸಲಾಗ್ತತಿ. ಗುರು ಶಿಷ್ಯರ ಪರಂಪರೆಯನ್ನ ನಾವು ಈ ಒಂದು ವ್ಯವಸ್ಥೆ ಹೊಂದಿದೆ ಅಂತ ಹೇಳ್ಬೋದು. ಗುರುಗಳು ಮತ್ತು ಶಿಷ್ಯರು ಗುರುಗಳ ಮತ್ತು ಶಿಷ್ಯರ ವಂಶವು ಆಧ್ಯಾತ್ಮಿಕ ಮಾರ್ಗವಾಗಿ ಕಾರ್ಯನಿರ್ವಹಿಸ್ತದ ಮತ್ತು ವಿಶ್ವಾಸಾರ್ಹವಾದಂತಹ ಜಾಲವನ್ನ
ಹೊಂದಿರ್ತದ. ಈ ಸಂಪ್ರದಾಯವನ್ನ ಪಾಲಿಸಬೇಕು ಅನ್ನೋರು ಅಲ್ಲಿ ನಾಮದೀಕ್ಷೆಯನ್ನ, ಜೀವಂತವಾದಂತಹ ಗುರುವಿನಿಂದ ನಾಮದೀಕ್ಷೆಯನ್ನ ತೆಗೆದುಕೊಂಡು ಈ ಸಂಪ್ರದಾಯವನ್ನ ಫಾಲೋ ಮಾಡ್ಬೇಕು. ಸಂಪ್ರದಾಯವು ಕೆಲವಾದ ತನ್ನದೇ ಆದಂತಹ ಅಭ್ಯಾಸಗಳನ್ನ, ವೀಕ್ಷಣೆಗಳನ್ನ ಮತ್ತು ವರ್ತನೆಗಳನ್ನ ಹೊಂದಿರ್ತದ. ಇದನ್ನ ಅನುಕ್ರಮವಾಗಿ ಅನುಯಾಯಿಗಳಿಗೆ ರವಾನಿಸ್ತಾರೆ. ಅಂದ್ರೆ ಆ ಒಂದು ಸಂಪ್ರದಾಯದ ರೀತಿ ನೀತಿ, ಪೂಜೆ ಪುನಸ್ಕಾರ ಅದೇನೇ ಇರ್ಬಹುದು, ಆ ಸಂಪ್ರದಾಯದ ರೂಢಿ ವರ್ತನೆ ಮತ್ತು ವೀಕ್ಷಣೆಗಳು ಏನದಾವಲ್ಲ ಅದನ್ನ ಒಬ್ಬರಿಂದ ಒಬ್ಬರಿಗೆ ವರ್ಗಾವಣೆ ಮಾಡುವಂತಹ ಒಂದು ಪರಂಪರೆ ಇಲ್ಲಿ ನಡೀತದ. ಇಲ್ಲಿ ಜೀವಂತ ಗುರುವಿನ ಪರಂಪರೆಯಲ್ಲಿ ಈ ದೀಕ್ಷೆಯನ್ನ ತೆಗೆದುಕೊಂಡು ಆ ಸಂಪ್ರದಾಯಕ್ಕೆ ಸೇರ್ತಾರ ಅಂತ. ಹಾಗಾಗಿ ಇಲ್ಲಿ ಬಾವು ಸಾಹೇಬ್ ಮಹಾರಾಜರು ಜೀವಂತ ಗುರುಗಳಾಗಿದ್ರು. ಅವ್ರ ಕಡೆ ರಾನಡೆಯವರು ಮುಂದೊಂದು ದಿವಸ ದೀಕ್ಷೆಯನ್ನ ತೆಗೆದುಕೊಂಡು ಆ ಒಂದು ಸಂಪ್ರದಾಯಕ್ಕೆ ಸೇರಿದ್ರು ಅಂತ ಹೇಳ್ಬೋದು. ಭಾರತೀಯ ಮೂಲದ ಧರ್ಮಗಳು ತಮ್ಮದೇ ಆದಂತಹ ಸಂಪ್ರದಾಯಗಳನ್ನ ಹೊಂದಿದವೆ. ಅದರಲ್ಲಿ ನಾವು 6 ದರ್ಶನ ಅಥವಾ ತತ್ವಶಾಸ್ತ್ರಗಳನ್ನ ಹೊಂದೆವು ಅಂತ ಹೇಳ್ಬೋದು. ವೇದದ ಶ್ರೇಷ್ಠತೆಯನ್ನ ನಂಬುವ 6 ಆಸ್ತಿಕ ಸಂಪ್ರದಾಯಗಳನ್ನ ಷಡ್ದರ್ಶನ ಅಂತ ಹೇಳಿ ನಾವು ಕರಿತೇವೆ. ಅವೇ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಮೀಮಾಂಸ ಮತ್ತು ವೇದಾಂತ. ಇವೆಲ್ಲವೂ ಏನು ಅಂತಂದ್ರ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತ ಆಯಾ ಸಂಪ್ರದಾಯವನ್ನ ಫಾಲೋ ಮಾಡೋರು ಇದನ್ನ ಅಧ್ಯಯನ ಮಾಡ್ತಾರ, ಅದಕ್ಕೆ ಸಂಬಂಧಪಟ್ಟಂತ ರೂಢಿಗಳನ್ನ ರೂಢಿಸ್ಕೊಳ್ತಾರ ಅಂತ ಹೇಳಿ ಹೇಳ್ಬೋದು. ಗುರುದೇವ್ ರಾನಡೆ ಅವರು 1823ರಲ್ಲಿ ಬಾವು ಸಾಹೇಬ್ ಮಹಾರಾಜರಿಂದ ಬಾವು ಸಾಹೇಬ್ ಮಹಾರಾಜ ಉಮದಿ ಅವರಿಂದ ನಾಮೋಪದೇಶವನ್ನ ಪಡೆದುಕೊಂಡ್ರು ಅಂತ. 1902ರಲ್ಲಿ ಮ್ಯಾಟ್ರಿಕ್ ಪರೀಕ್ಷೆಗೆ ಅವ್ರು ಹಾಜರಾದ್ರು. ಅದಕ್ಕ ಆಗಿನ ಕಾಲದಲ್ಲಿ ಮ್ಯಾಟ್ರಿಕ್ ಪರೀಕ್ಷೆಯನ್ನು ಎಲ್ಲಿ ಬರಿಬೇಕಾಗಿತ್ತು ಅಂತಂದ್ರ ಮುಂಬೈನಲ್ಲಿ ಬರಿಬೇಕಾಗಿತ್ತು. ಹಾಗಾಗಿ ಮುಂಬೈನಲ್ಲಿ ಮ್ಯಾಟ್ರಿಕ್ಯುಲೇಷನ್ ಪರೀಕ್ಷೆಯನ್ನ ಬರೆದ್ರು. ಆಗಿನ ಕಾಲದಲ್ಲಿ ಜಮಖಂಡಿಯಿಂದ ಮೊಟ್ಟ ಮೊದಲ ಬಾರಿಗೆ ಅವ್ರು ಜಮಖಂಡಿ ಬಿಟ್ಟು ಎಲ್ಲೂ ಹೋಗಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಮುಂಬೈಗೆ ಹೋದ್ರು. ಅಲ್ಲಿ ಅವ್ರಿಗೆ ಉತ್ತಮವಾದಂತಹ ಯಶಸ್ಸು ಕೂಡ, ಉಜ್ವಲವಾದಂತಹ ಯಶಸ್ಸನ್ನ ಈ ಪರೀಕ್ಷೆಯಲ್ಲಿ ಅವ್ರು ಸಂಪಾದನೆ ಮಾಡಿದ್ರು. ಸಂಸ್ಕೃತ ವಿಷಯಕ್ಕೆ ಅವರಿಗೆ ಜಗನ್ನಾಥ್ ಶಂಕರ್ ಶೇಟ್ ಅನ್ನುವಂತಹ ಶಿಷ್ಯ ವೇತನ ಕೂಡ ಲಭಿಸ್ತು ಅಂತ. ಆಗಿನ ಕಾಲದಲ್ಲಿ ಇದು ಜಮಖಂಡಿ ಪಟ್ಟವರ್ಧನರು ಏನು ಅಲ್ಲಿ ಆಳ್ವಿಕೆ ಮಾಡ್ತಾ ಇದ್ರಲ್ಲ, ಅವರೆಲ್ಲರೂ ಕೂಡ ಅವಾಗ ಇವರ ಒಂದು ಯಶಸ್ಸನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ರು. ಪೇಡೆ ಎಲ್ಲ ಮಹಾರಾಜರೇ ಹಂಚಿದ್ರು ಅನ್ನುವಂಥದ್ದನ್ನ ಇಲ್ಲಿ ನಾವು ಹೇಳ್ತೇವೆ. ಅಂದ್ರೆ ಆ ಭಾಗದ ಶೈಕ್ಷಣಿಕವಾಗಿ ಮುಂದೆ ಹೋಗಿದಂತಹ ವಿದ್ಯಾರ್ಥಿಯಾಗಿ ರಾನಡೆಯವರು ನಮ್ಗೆ ಕಂಡು ಬರ್ತಾರೆ. ಅಂದ್ರೆ ಅತ್ಯಂತ ಕುಶಾಗ್ರಮತಿಗಳು. ಆದ್ರೆ ಅವರು ತಮ್ಮ ಕುಶಾಗ್ರಮತಿಯಿಂದಾಗಿ ಯಶಸ್ಸು ಲಭಿಸ್ತು ಅಂತ ಹೇಳಂಗಿಲ್ಲ. ಬದಲಾಗಿ ಗುರುದೇವರ ನಾಮಸ್ಮರಣೆಯಿಂದಾಗಿ ಈ ಒಂದು ಯಶಸ್ಸನ್ನ ಪಡಿಲಿಕ್ಕೆ ನನಗೆ ಸಾಧ್ಯ ಆಯ್ತು ಅಂತ ಹೇಳಿ ಅವ್ರು ನಂಬ್ಕೊಳ್ತಾರ. ಹಾಗೆ ಅದನ್ನ ಆಚರಣೆಗೆ ಸತತವಾಗಿ ನಾಮ ಸ್ಮರಣೆಯನ್ನ ಮಾಡುವುದರ ಜೊತೆಗೆ ಅವರು ತಮ್ಮ ಜೀವನದಲ್ಲಿ ಎಲ್ಲ ಕಾರ್ಯಗಳನ್ನ ಮುಂದುವರಿಸ್ತಾ ಸಾಕ್ತಾರೆ. ಅವರು ಉನ್ನತ ಶಿಕ್ಷಣಕ್ಕಾಗಿ ಪುಣೆಯ ಪ್ರಸಿದ್ಧ ಡೆಕ್ಕನ್ ಕಾಲೇಜಿಗೆ ಸೇರ್ಕೊಳ್ತಾರೆ 1903ರಲ್ಲಿ. ಹಾಗೆ ಯೂನಿವರ್ಸಿಟಿಯ ಪ್ರೀವಿಯಸ್ ಪರೀಕ್ಷೆಯಲ್ಲಿ ಮೊದಲ ಕ್ರಮಾಂಕವನ್ನ ಪಡೆದುಕೊಂಡು ಮೊದಲ ವರಜೀವನ್ ದಾಸ್ ಶಿಷ್ಯ ವೇತನವನ್ನ ಪಡ್ಕೊಳ್ತಾರೆ. ಅಂದ್ರೆ ಕೇವಲ ಪಾಸ್ ಆಗುವುದಷ್ಟೇ ಅಲ್ಲದೆ ಅದರ ಜೊತೆಗೆ ಶಿಷ್ಯ ವೇತನವನ್ನ ಆಗಿನ ಕಾಲದಲ್ಲಿ ಪಡ್ಕೊಳ್ಳೋದು ಬಹಳ ಒಂದು ದೊಡ್ಡ ಸಾಧನೆ ಅಂತ ಹೇಳಿ ನಾವು ಹೇಳ್ಬೋದು. ಆದ್ರೆ ಅವರು ನಾನು ಓದಿದನ್ನ ಪಡ್ಕೊಂಡೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ನಾಮಸ್ಮರಣೆಯ ಬಲದಿಂದ ನನಗೆ ಒಲಿದು ಬಂದಂತಹ ಒಂದು ಭಾಗ್ಯ ಅಂತ ಹೇಳಿ ಅವ್ರು ಹೇಳ್ತಾರೆ. ಹಾಗೇನೆ 1905ರಲ್ಲಿ ಪದವಿ ಪರೀಕ್ಷೆಗೆ ಸೇರ್ಕೊಳ್ತಾರೆ. ಪದವಿಯಲ್ಲಿ ಅವರು ಸಂಸ್ಕೃತವನ್ನು ಬಾಯ್ಪಾಠ ಮಾಡಿ ಓದುದ್ರ ಬದಲಾಗಿ ಗಣಿತವನ್ನ ತರ್ಕಬದ್ಧವಾಗಿ ನಾನು ಅಧ್ಯಯನ ಮಾಡಿದ್ರೆ ಶಾಸ್ತ್ರಗಳ ಅಧ್ಯಯನಕ್ಕೆ, ತರ್ಕಬದ್ಧವಾದ ಅಧ್ಯಯನಕ್ಕೆ, ಶಾಸ್ತ್ರಗಳ ತರ್ಕಬದ್ಧವಾದ ಅಧ್ಯಯನಕ್ಕೆ ಗಣಿತ ಅಧ್ಯಯನ ಸಹಾಯ ಆಕೈತಿ ಅಂತ ಹೇಳಿ ಗಣಿತ ವಿಷಯವನ್ನ ಆಯ್ಕೆ ಮಾಡ್ಕೋತಾರೆ. ಅದರಲ್ಲೂ ಕೂಡ ಯಶಸ್ಸನ್ನ ಸಂಪಾದನೆ ಮಾಡ್ತಾರೆ. ಹಾಗೇನೆ 1908ರಲ್ಲಿ ವೇದಶಾಸ್ತ್ರ ಸಂಪನ್ನರಾದಂತಹ ಶ್ರೀ ಬಾಳು ಶಾಸ್ತ್ರಿ ಅವರ ಕಡೆಗೆ ಅವರು ವೇದಾಂತ ಅಧ್ಯಯನವನ್ನ ಶುರು ಮಾಡ್ತಾರೆ. ವೇದಾಂತ ಅಧ್ಯಯನವನ್ನ ಕಲೀಲಿಕ್ಕೆ ಶುರು ಮಾಡ್ತಾರೆ. ಹಾಗೆ 1919ರಲ್ಲಿ ಅವ್ರಿಗೆ ಬಹಳಷ್ಟು ಸಲ ಅನಾರೋಗ್ಯ ಕಾಡ್ತಾ ಇರ್ತತಿ. ಅವ್ರಿಗೆ ಮೆದುಳು ಜ್ವರ ಬಂದು ಬಹಳ ಅನಾರೋಗ್ಯ ಪೀಡಿತರಾಗ್ತಾರ. ಬದುಕಿ ಉಳಿತಾರ ಇಲ್ಲ ಅನ್ನುವಂತಹ ಪರಿಸ್ಥಿತಿಗಳು ಬಹಳಷ್ಟು ಸನ್ನಿವೇಶದಲ್ಲಿ ಅವ್ರು ಎದುರಿಸ್ತಾರೆ. ಆದ್ರೆ ಅವ್ರಿಗೆ ಶಂಭುಲಿಂಗ ಮಹಾರಾಜರು ಏನ್ ಹೇಳಿರ್ತಾರ ಅಂತಂದ್ರೆ ಇವ್ರಿಗೆ ದೀರ್ಘ ಆಯುಷ್ಯದ
ಒಂದ್ 60 ವರ್ಷವರೆಗೆ ಬದುಕ್ತಾರ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡು ಅವರು ತಮ್ಮ ಜೀವನದಲ್ಲಿ ಬಂದಂತ ಎಷ್ಟೋ ಅನಾರೋಗ್ಯಕರ ಸನ್ನಿವೇಶಗಳನ್ನ ದಾಟಿ ಬರ್ತಾರೆ. ಬಹಳಷ್ಟು ಸಂದರ್ಭಗಳಲ್ಲಿ ಅವ್ರಿಗೆ ಆರೋಗ್ಯ ಕೈ ಕೊಟ್ಟಾಗೆಲ್ಲ ಅವ್ರು ಅನ್ಕೋತಿರ್ತಾರ ನನ್ಗೆ ಇನ್ನೂ 60 ವರ್ಷ ಆಯುಷ್ಯ ಅದ ಅಂತ. ಇಂಥ ಕಷ್ಟ ಪರಿಸ್ಥಿತಿ ಒಳಗೂ ನಾನು ಸಾಯ್ತೀನಿ ಅಂತ ಹೇಳಿ ಅವ್ರು ಅನ್ಕೊಳ್ತಿರ್ಲಿಲ್ಲ. ಯಾಕಂದ್ರೆ ನನ್ನ ಆಯುಷ್ಯ 60 ವರ್ಷದವರೆಗೆ ಐತಿ ಅನ್ನುವಂಥದ್ದು. ಈ ರೀತಿಯಾಗಿ ಮೆದುಳು ಜ್ವರ ಬಂದಾಗ ಬಹಳಷ್ಟು ತೊಂದರೆಗೆ ಒಳಗಾಗ್ತಾರ. ಆದ್ರೂ ಕೂಡ MA ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಅವರು ಪಾಸ್ ಆಗ್ತಾರೆ. ಮುಂಬೈ ಇದು ಬಹಳ ಗಮನಿಸಬೇಕಾದಂತಹ ರಾನಡೆ ಅವರ ಜೀವನದ ಒಂದು ಮುಖ್ಯವಾದಂತಹ ಶಿಕ್ಷಕರಾದಂತಹ ನಾವೆಲ್ಲರೂ ಕೂಡ ಮೌಲ್ಯಮಾಪನ ಕಾರ್ಯವನ್ನ ಮಾಡ್ತೇವೆ. ಬಹಳಷ್ಟು ಸತಿ ಎಷ್ಟೋ ಪೇಪರ್ಗಳು ನಮ್ಗೆ ಬಹಳ ಚಲೋ ಪೇಪರ್ ಅದಾವಪ್ಪ, ಬಹಳ ಚೆನ್ನಾಗ್ ಬರ್ದಾನ ಹುಡುಗ ಅಂತ ಹೇಳಿ ಅನ್ಕೋತೇವೆ. ಹಾಗೇನೆ ಇವರು MA ಪರೀಕ್ಷೆಯಲ್ಲಿ ಪ್ರಥಮ ಶ್ರೇಣಿಯೊಳಗ್ ಪಾಸ್ ಆದ್ರು. ಮುಂಬೈ ವಿಶ್ವವಿದ್ಯಾಲಯದ 2 ಸುವರ್ಣ ಪದಕಗಳನ್ನ ನೀಡಿ ಮುಂಬೈ ವಿಶ್ವವಿದ್ಯಾಲಯ ಇವರಿಗೆ ಗೌರವವನ್ನ ನೀಡ್ತು. ಅವರ ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡಿದವರು ಅವ್ರಿಗೊಂದು ಅಲ್ಲಿ ನೋಟ್ ಬರ್ದಿದ್ರು, ಏನು ಅಂತಂದ್ರ ದ ಎಕ್ಸಾಮಿನಿ ನೋಸ್ ಮೋರ್ ದ್ಯಾನ್ ದ ಎಕ್ಸಾಮಿನರ್ ಅಂತ ಹೇಳಿ ಅವರು ತೀರ್ಪು ನೀಡಿದ್ರು ಅಂತ. ಅಷ್ಟೊಂದು ಕುಶಾಗ್ರಮತಿ, ಮೌಲ್ಯಮಾಪಕರಿಗಿಂತ ಬರೆಯುವವನು ಬಹಳಷ್ಟು ತಿಳಿದುಕೊಂಡಾನ ಅನ್ನುವಂತ ಶ್ರೇಯಸ್ಸಿನ ಮಾತು, ತೀರ್ಪು ಬಹಳ ಅಮೂಲ್ಯವಾದಂಥದ್ದು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕು. ಅಂದ್ರೆ ಇದು ಅವರ ಕುಶಾಗ್ರಮತಿ, ಬುದ್ಧಿವಂತಿಕೆ, ಅವರ ಅಧ್ಯಯನದ ಶೀಲತೆ, ಅವರು ಅದರಲ್ಲಿ ತೊಡಗಿಸ್ಕೊಳ್ಳುವಂತಹ ರೀತಿ, ಆ ರೀತಿಯಾದಂತಹ ಮೌಲ್ಯಮಾಪನವನ್ನ ಮಾಡ್ಲಿಕ್ಕೆ, ಮೌಲ್ಯಮಾಪಕರಿಗೆ ಇಂಥ ತೀರ್ಪನ್ನ ಬರೀಲಿಕ್ಕೆ ಖುಷಿ ಆಗಿರ್ಬೇಕು ಅಂತ ಹೇಳಿ ನಾವು ಅನ್ಕೋಬಹುದು. ಈ ರೀತಿಯಾದಂತಹ MA ವರೆಗೂ ಅವರು ಶಿಕ್ಷಣವನ್ನ ಪೂರೈಸಿದ ಮೇಲೆ ವೃತ್ತಿಗಾಗಿ ಅವರು ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡ್ರು. ಅವ್ರಿಗೆ ಗದಗ್ನಿಂದ ಮತ್ತು ಇನ್ನೊಂದು ಕಡೆಯಿಂದ ಶಿಕ್ಷಕ ವೃತ್ತಿಗೆ ಆಹ್ವಾನ ಬಂತು. ಅವಾಗ ಫರ್ಗ್ಯೂಸನ್ ಕಾಲೇಜ್ನಿಂದ ಕೂಡ ಅವ್ರಿಗೆ ಆಹ್ವಾನ ಬಂತು. ಅವಾಗ ಅವರು ಯಾವ ಕಡೆ ಹೋಗ್ಬೇಕು, ನಾನು ಗದಗಿನ ಶಾಲೆಗೆ ಮುಖ್ಯೋಪಾಧ್ಯಾಯನಾಗಿ ಹೋಗ್ಬೇಕಾ ಅಥವಾ ಉಪನ್ಯಾಸಕನಾಗಿ ಹೋಗ್ಬೇಕಾ ಅಂತ ಹೇಳಿ ಅವರಿಗೆ ಒಂದು ಗೊಂದಲ ಉಂಟಾಯ್ತು. ಆ ಸಂದರ್ಭದಲ್ಲಿ ಬಾಬು ಸಾಹೇಬ್ ಮಹಾರಾಜರು ನಿನಗೆ ಯಾವುದು ತಾನಾಗಿ ಒಲಿದು ಬಂದದಲ್ಲ ಅದ್ರ ಕಡೆಗೆ ಹೋಗು ಅಂತ ಹೇಳಿ ಅವ್ರಿಗೆ ಒಂದು ಸೂಚನೆಯನ್ನ ನೀಡಿದ್ರು. ಅವಾಗ ಅವರು 1911ರಲ್ಲಿ ತಮ್ಮ ಉಪನ್ಯಾಸ ವೃತ್ತಿಯನ್ನ ಫರ್ಗ್ಯೂಸನ್ ಕಾಲೇಜ್ನಲ್ಲಿ ಆಂಗ್ಲ ಪ್ರಾಧ್ಯಾಪಕರಿಂದ ನೇಮಕಗೊಂಡ್ರು. ಅಲ್ಲಿ ಸಾಹಿತ್ಯ ಶಾಸ್ತ್ರ ವಿಷಯವನ್ನ ಸುಲಭವಾದ ರೀತಿಯಲ್ಲಿ ಆಕರ್ಷಕವಾಗಿ ಕಲಿಸಲಾರಂಭಿಸಿದ್ರು. ಅಂದ್ರೆ ಯಾವುದು ಕಠಿಣ ಅಂತ ಅನ್ಕೊಳ್ತೇವೆ ಅಥವಾ ವಿಷಯ ವಿದ್ಯಾರ್ಥಿಗಳಿಗೆ ಸರಳವಾಗಿ ಜೀರ್ಣ ಆಗುವುದಿಲ್ಲ, ಅಲ್ಲಿ ಉಪನ್ಯಾಸಕನ ಪಾತ್ರ ಬಹಳ ಹಿರಿದಾಗಿರ್ತತಿ. ಆ ವಿಷಯವನ್ನ ಬಹಳಷ್ಟು ಸರಳೀಕರಣಗೊಳಿಸಿ ಆಕರ್ಷಕವಾಗಿ ಬೋಧನೆ ಮಾಡುವುದು ಶಿಕ್ಷಕನಿಗೆ ಒಂದು ಸವಾಲು. ಅಂಥ ಒಂದು ಸವಾಲನ್ನ ಬಹಳ ಸುಲಲಿತವಾಗಿ ಎದುರಿಸಿ ಅವರು ಆಕರ್ಷಕವಾದಂತಹ ಬೋಧನೆಯಲ್ಲಿ ತೊಡಗಿಸಿದ್ರು. ಬಹಳಷ್ಟು ವಿದ್ಯಾರ್ಥಿಗಳು ಅವರ ಫಾಲೋವರ್ಸ್ ಆದ್ರು ಅನ್ನುವಂಥದ್ದನ್ನ ನಾವು ಹೇಳ್ಬೋದು. ಹಾಗೇನೆ ಅವರ ನಂಬಿಕೆ ಏನಾಗಿತ್ತು ಅಂತಂದ್ರ ಬುಕ್ಸ್ ಹೆಲ್ಪ್ಸ್ ವೆನ್ ಫ್ರೆಂಡ್ಸ್ ಡು ನಾಟ್. ಯಾವಾಗ ನಮಗ ಪುಸ್ತಕಗಳ ಸಹಾಯ ಮಾಡ್ತಾವು ಅಂತಂದ್ರ ಯಾವಾಗ ಸ್ನೇಹಿತರು ನಮಗ ಇರಂಗಿಲ್ಲ, ಅವಾಗ ವೆನ್ ಬುಕ್ಸ್ ಡು ನಾಟ್ ದ ಮೆಡಿಟೇಷನ್ ಅಂತ. ಅಂದ್ರೆ ಆಧ್ಯಾತ್ಮಿಕ ಪ್ರವೃತ್ತಿಗಳು, ಧ್ಯಾನ, ನಾಮಸ್ಮರಣೆ ಇಂಥವೆಲ್ಲವುಗಳನ್ನ ಅವರು ತಮ್ಮ ಒಂದೊಂದೇ ಹಂತವಾಗಿ ಮೈಗೂಡಿಸ್ಕೊಳ್ತಾ ಮುಂದೆ ಹೋಗ್ತಾ ಇದ್ರು ಅನ್ನುವಂಥದ್ದು. ಮೆಡಿಟೇಷನ್ ಮಹತ್ವವನ್ನ ಈ ರೀತಿಯಾಗಿ ರಾನಡೆಯವರು ಹೇಳ್ತಾರೆ. ಬುಕ್ಸ್ ಯಾವಾಗ ನಮಗ್ ಸಹಾಯ ಮಾಡ್ತತಿ ಅಂತಂದ್ರ ನಾವ್ ಹೇಳ್ತಿರ್ತೇವೆ, ಒಂದು 10 ಜನ ಫ್ರೆಂಡ್ಸ್ ಇಲ್ದೆ ಹೋದ್ರ ಒಂದ್ ಪುಸ್ತಕ ಇರ್ಬೇಕು ಅಂತ ಹೇಳಿ. ಒಂದು ಪುಸ್ತಕ 10 ಜನ ಫ್ರೆಂಡ್ಸ್ ಇದ್ರೆ ಒಂದು ಪುಸ್ತಕನೂ ಬೇಡ, ಆದ್ರೆ 10 ಜನ ಫ್ರೆಂಡ್ಸ್ ಇಲ್ದೇ ಇದ್ದಾಗ ನಮ್ಗೊಂದು ಪುಸ್ತಕ ಆ ಒಂದು ಕೊರತೆಯನ್ನ ನೀಗಿಸ್ತದ ಅಂತ. ಆ ಪುಸ್ತಕ ನೀಗದೆ ಇರುವಂತಹ ಕೊರತೆಯನ್ನ ಮೆಡಿಟೇಷನ್, ಧ್ಯಾನ ನಮಗ ನೀಗಿಸ್ತದ ಅನ್ನುವಂಥ ರೀತಿಯಲ್ಲಿ ತಮ್ಮ ಪಾರಮಾರ್ಥಿಕ ಜೀವನದ ಹಲವು ಮೆಟ್ಟಿಲುಗಳನ್ನ ಅವರು ಸುಲಭವಾಗಿ ಏರ್ತಾ ಮುನ್ನಡೆದ್ರು ಅನ್ನುವಂಥದ್ದನ್ನ ಈ ಒಂದು ಮಾತಿನಿಂದ ನಾವು ತಿಳ್ಕೊಳ್ಬಹುದು. ಹಾಗೆ 1913ರಲ್ಲಿ ರಾನಡೆಯವರನ್ನ ಹಸ್ತಪ್ರತಿಯ ಗ್ರಂಥಪಾಲಕರು ಅಂತ ಹೇಳಿ ನೇಮಕ ಮಾಡ್ಲಾಯ್ತು. ಆ ಕಾಲೇಜ್ ಫರ್ಗ್ಯೂಸನ್ ಕಾಲೇಜ್ನಲ್ಲಿ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡಿ ಅವರಿಗೆ ಹಸ್ತಪ್ರತಿಯ ಗ್ರಂಥಪಾಲಕರು ಅಂತ ಹೇಳಿ ನೇಮಕ ಮಾಡಿದ್ರು. ಇವ್ರಿಗೆ ನೋಡ್ರಿ, ಯಾವುದೇ ಒಂದು ಕೆಲಸದಿಂದ ಹೊಸ ಕೆಲಸಕ್ಕೆ ಸೇರ್ಕೊಂಡಾಗ ಬಹಳಷ್ಟು ಜನರು ಬೇಸರ ಪಟ್ಕೋತಾರ. ಆದ್ರ ರಾನಡೆ ಅವ್ರು ಹೇಳಿದ್ರು, ತಮ್ಮ ಏಕಾಂತ ಪ್ರಿಯ ಮನೋಭಾವಕ್ಕ ಮತ್ತು ಸಂಶೋಧನಾ ಪ್ರವೃತ್ತಿಗೆ ಇದು ಹೇಳು ಮಾಡಿಸಿದ ನೌಕರಿ ಅಂತ ಹೇಳಿ ಅದು ಬಹಳಷ್ಟು ಆ ಒಂದು ಸಂತೋಷದಿಂದ ಆ ಕಾರ್ಯವನ್ನ ಪೂರ್ಣಗೊಳಿಸಿದ್ರು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ಗ್ರೀಕ್ ಹಾಗೂ ಸಂಸ್ಕೃತದ ತೌಲನಿಕ ಅಧ್ಯಯನ ಮಾಡುವಂತಹ ಒಂದು ಅವಕಾಶ
ಒದಗ್ ಬಂತು. ಹಾಗಾಗಿ ಅವರು ಇದರ ಸಂಪೂರ್ಣ ಲಾಭವನ್ನ ಪಡ್ಕೊಂಡು ಗ್ರೀಕ್ ಹಾಗೂ ಸಂಸ್ಕೃತದ ತೌಲನಿಕ ಅಧ್ಯಯನದ ಮೂಲಕ ಗ್ರೀಕ್ ತತ್ವಜ್ಞಾನದ ಆಳ ಅಧ್ಯಯನವನ್ನ ಮಾಡಿದ್ರು. ಅದನ್ನ ಮುಂದೆ ಅವರು ಕಂಪ್ಯಾರಿಟಿವ್ ಸ್ಟಡಿ ಮಾಡ್ಕೊಳ್ಳಿಕ್ಕೆ ಇದು ಬಹಳ ಸಹಾಯ ಆಯ್ತು ಅಂತ ಹೇಳ್ತೇವೆ. ನಾವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋದಾಗ ನಾವು ಕೇವಲ ಹಳೆ ಸ್ಥಳದ ಒಂದು ವ್ಯಾಮೋಹದಲ್ಲಿನೇ ಇರ್ತೇವೆ, ಹೊಸದನ್ನ ನಾವು ಆಸ್ವಾದಿಸಂಗಿಲ್ಲ. ಆದ್ರೆ ಗುರುದೇವರನ್ನು ಉಪನ್ಯಾಸ ವೃತ್ತಿಯಿಂದ ಒಂದು ಹಸ್ತಪ್ರತಿ ಶಾಸ್ತ್ರದ ಗ್ರಂಥಾಲಯಕ್ಕೆ ಬಂದಾಗ ಹೊಸ ಒಂದು ಕಾರ್ಯಕ್ಕೆ ತಮ್ಮನ್ನ ತೊಡಗಿಸ್ಕೊಂಡದ್ದು ಬಹಳ ಅನನ್ಯವಾದದ್ದು ಅಂತ ನಾವಿಲ್ಲಿ ಹೇಳ್ಬಹುದು. ರಾನಡೆಯವರ ತತ್ವಜ್ಞಾನದ ಅಧ್ಯಯನ ಶುರು ಮಾಡಿದಾಗ ಪೌರಾತ್ಯ ಪಾಶ್ಚಿಮಾತ್ಯ ತತ್ವಜ್ಞಾನದಲ್ಲಿ ಇರುವಂತಹ ಸಾಮ್ಯವನ್ನ ಯಾರು ಗಮನಿಸಲಿಲ್ಲ ಅನ್ನೋದು ಅವರ ಗಮನಕ್ಕೆ ಬಂತು. ಅಂದ್ರೆ ತತ್ವಜ್ಞಾನದ ಅಧ್ಯಯನಗಳ ನಡೀತಾ ಇದ್ವು, ಆದ್ರೆ ಇಲ್ಲಿ ಕಂಪ್ಯಾರಿಟಿವ್ ಸ್ಟಡಿ ಆಗಿರ್ಲಿಲ್ಲ. ಪೌರಾತ್ಯ ಪಾಶ್ಚಿಮಾತ್ಯ ತತ್ವಜ್ಞಾನದಲ್ಲಿರುವ ಸಾಮ್ಯತೆಯನ್ನ ಯಾರು ಗಮನಿಸಿರ್ಲಿಲ್ಲ. ಇವರ ಮುಖ್ಯ ಉದ್ದೇಶ ಏನ್ ಅನ್ಕೊಳ್ತಾ ಇದ್ರು ಅಂತಂದ್ರ ಎಲ್ಲಾ ತಾತ್ವಿಕ ಚಿಂತನೆಗಳು ಒಂದೇ, ಹೇಳುವ ಮಾರ್ಗಗಳು ಬೇರೆ ಬೇರೆ, ಕಾಲ ಮಾನ ದೇಶ ಭಾಷೆಗೆ ಸಂಬಂಧಪಟ್ಟ ಹಾಗೆ ಅವುಗಳನ್ನ ಪ್ರಸ್ತುತಪಡಿಸುವಿಕೆ ಬೇರೆ ಆಗಿರುತ್ತೆ ಹೊರತು ಮೂಲ ಚಿಂತನೆ ಒಂದೇ ಆಗಿರ್ತದ ಅನ್ನುವಂಥದ್ದನ್ನ, ಹಾಗಾಗಿ ಬೇರೆ ಬೇರೆ ತತ್ವಶಾಸ್ತ್ರಗಳ ಬೇರೆ ಬೇರೆ ಪಾಶ್ಚಿಮಾತ್ಯ ಪೌರಾತ್ಯ ತತ್ವಶಾಸ್ತ್ರಗಳಲ್ಲಿ ಸಾಮ್ಯತೆಯನ್ನ ಕಂಡುಕೊಳ್ಳುವಂತಹ ಕಡೆಗೆ ತಮ್ಮ ಹೆಚ್ಚಿನ ಗಮನವನ್ನ ಹರಿಸಿದ್ರು. ಹಾಗೆ ವೈಚಾರಿಕವಾಗಿ ಏಕರೂಪವನ್ನ ಶೋಧಿಸ್ಲಿಕ್ಕೆ ಅವರು ಅಧ್ಯಯನವನ್ನ ಕೂಡ ಕೈಗೊಂಡ್ರು ಅಂತ ಹೇಳ್ಬೋದು. ಫರ್ಗುಸನ್ ಕಾಲೇಜ್ನಲ್ಲಿ ತತ್ವಜ್ಞಾನದ ಪ್ರಾಧ್ಯಾಪಕರಾದ ಬಳಿಕ ಅವರ ಬೌದ್ಧಿಕ ತೇಜಸ್ಸು ಮತ್ತಷ್ಟು ಪ್ರಖರಗೊಂಡು ಅಂತ ಬೆಂಗಳೂರಿನಲ್ಲಿ ಸಂಸ್ಕೃತ ಅಕಾಡೆಮಿಯು ಸ್ಥಾಪನೆ ಮಾಡಿದಂತಹ ಸ್ಥಾಪನೆಯ ನೆಪದಲ್ಲಿ ಅವ್ರಿಗೆ ಏನ್ ಮಾಡಿದ್ರು ಅಂದ್ರೆ ಉಪನ್ಯಾಸ ನೀಡಲು ಆಮಂತ್ರಿಸಿದ್ರು. ಉಪನಿಷತ್ ಮೇಲೆ 3 ಉಪನ್ಯಾಸವನ್ನ ರಾನಡೆಯವರು ನೀಡಿದ್ರು. ಸೊ ಈ ರೀತಿ ಹಲವಾರು ಉಪನಿಷತ್ ಅಧ್ಯಯನ ಮಾಡಿ 3 ಉಪನ್ಯಾಸಗಳನ್ನ ಸಂಸ್ಕೃತ ಅಕಾಡೆಮಿಯ ಸ್ಥಾಪನೆ ನೆಪದಲ್ಲಿ ಬೆಂಗಳೂರಿನಲ್ಲಿ ಅವರು ಉಪನ್ಯಾಸಗಳನ್ನ ನೀಡಿದ್ರು ಅಂತ ಹೇಳಿ. 1915ರಲ್ಲಿ ಬಹಳ ವಿಶೇಷವಾಗಿ ಇವರ ಒಂದು ಸಾಧನೆಯನ್ನ ಗಮನಿಸಿದಂತಹ ಲೋಕಮಾನ್ಯ ತಿಲಕರು ರಾನಡೆಯವರಿಗೆ ಕೇಸರಿ ಮತ್ತು ಮರಾಠಿ ಪತ್ರಿಕೆಯ ಸಂಪಾದಕತ್ವವನ್ನ ಸ್ವೀಕರಿಸು, ಅದರ ಜವಾಬ್ದಾರಿಯನ್ನ ತಗೋ ಅಂತ ಹೇಳಿ ಆಹ್ವಾನ ನೀಡಿದ್ರು. ಆದ್ರ ರಾನಡೆಯವರು ಆಧ್ಯಾತ್ಮಿಕ ಮನೋಪ್ರವೃತ್ತಿ ಇರುವುದರಿಂದ ಆಗಿನ ಕಾಲದ ರಾಜಕೀಯ ಸನ್ನಿವೇಶಗಳಿಗೆ ಒಂದ್ ಕಡೆ ರಾಜಕೀಯ ಚಳವಳಿ, ರಾಜಕೀಯ ಸನ್ನಿವೇಶಗಳು, ಸ್ವಾತಂತ್ರ್ಯ ಹೋರಾಟ, ಈ ಒಂದು ಚಳವಳಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇವರು ತಮ್ಮನ್ನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪಾಶ್ಚಿಮಾತ್ಯ ಪೌರಾತ್ಯ ಅನ್ನುವಂತಹ ತೌಲನಿಕ ಅಧ್ಯಯನವನ್ನ ಕೈಗೊಳ್ಳುವ ಆಧ್ಯಾತ್ಮಿಕ ಮನೋಭಾವದವರಾಗಿರುವುದರಿಂದ ಅವರು ಅದನ್ನ ನಿರಾಕರಣೆ ಮಾಡ್ತಾರೆ. ಆಮೇಲೆ ತಿಲಕರು ತಾವು ರಚಿಸಿದಂತಹ ಒಂದು ಗೀತೆಯ ಪುಸ್ತಕವನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುವಂತ ಕೂಡ ಅವ್ರಿಗೆ ಹೇಳ್ತಾರೆ. ಆಗ ಅವರು ಈ ಕಾರ್ಯ ನನ್ನಿಂದ ಸಾಧ್ಯ ಇಲ್ಲ ಅಂತ ನಿರಾಕರಣೆಯನ್ನ ಮಾಡ್ತಾರೆ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಅಂತ ಒಂದು ಅನುವಾದದ ದೊಡ್ಡ ಜವಾಬ್ದಾರಿಯನ್ನ ಹೊತ್ಕೊಳ್ಳಿಕ್ಕೆ ತಯಾರಿಲ್ಲ ಅನ್ನುವಂಥ ಭಾವದಲ್ಲಿ ಈ ಲೋಕಮಾನ್ಯ ತಿಲಕರ ಆಫರ್ಗಳನ್ನ, ಅಂದ್ರೆ ಅವರು ಕೊಟ್ಟಂತ ಆಹ್ವಾನಗಳನ್ನ ರಾನಡೆಯವರು ನಯವಾಗಿ ಸಕಾರಣಗಳನ್ನ ಕೊಟ್ಟು ತಿರಸ್ಕಾರ ಮಾಡ್ತಾರೆ. 1913ರಿಂದ ರಾನಡೆಯವರು ಮೂಲಗ್ರಾಹಿ ಪದ್ಧತಿಯಲ್ಲಿ ವ್ಯಾಸಂಗವನ್ನ ಪ್ರಾರಂಭಿಸಿದ್ರು ಅಂತ. ಗ್ರೀಕ್ ಭಾಷೆಯ ವಿವಿಧ ತತ್ವಜ್ಞಾನಗಳನ್ನ ಸಂಗ್ರಹಿಸಿ ನಿಬಂಧಗಳನ್ನ ಬರೆದ್ರು. ಗ್ರೀಕ್ ತತ್ವಜ್ಞಾನ ಏನ್ ಹೇಳ್ತದ ಅನ್ನೋದನ್ನ ಮೂಲಗ್ರಾಹಿಯಾಗಿ, ಅಂದ್ರೆ ಸರ್ಫೇಸ್ ಲೆವೆಲ್ ಅನ್ನ ಬಿಟ್ಟು ಅದರ ಮೂಲ ಸ್ಟ್ರೆಂಗ್ತ್ ಏನನ್ನ ಅದನ್ನ ಹೇಳಲಿಕ್ಕೆ ಹೊರಟದ ಅದನ್ನ ತಳಸ್ಪರ್ಶಿಯಾಗಿ ಅಧ್ಯಯನವನ್ನ ಮಾಡಿ ಅದರ ನಿಬಂಧವನ್ನ ಬರಿತಾ ಹೋದ್ರು. ಹಾಗೇನೆ 1915ರಲ್ಲಿ ಗ್ರೀಕ್ ಅಂಡ್ ಸಂಸ್ಕೃತ್ ಕಂಪ್ಯಾರಿಟಿವ್ ಸ್ಟಡಿ ಅನ್ನುವಂಥ ಒಂದು ಪ್ರಬಂಧವನ್ನ ಅವರು ಪ್ರಕಟಗೊಳಿಸಿದ್ರು. ಈ ನಿಬಂಧವನ್ನ ಓದಿ ಮಹರ್ಷಿ ಅರವಿಂದರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರ. ಏನಂತಂದ್ರ, ಶ್ರೀ ರಾನಡೆಯವರು ತೌಲನಿಕವಾಗಿ ವ್ಯಾಸಂಗವನ್ನ ಮಾಡಿ ಸೈದ್ಧಾಂತಿಕವಾಗಿ ವಿಷಯವನ್ನ ವಿವರಿಸಿದ್ದಾರೆ. ಗ್ರೀಕ್ ಭಾಷೆ ಹಾಗೂ ವೇದದ ಉಚ್ಚಾರದಲ್ಲಿರುವ ಸಾಮ್ಯತೆಯನ್ನ ಗ್ರೀಕ್ ಕ್ರಿಯಾಪದದ ಪುನರ್ರಚನೆಯ ಮಾಹಿತಿಯಿಂದ ನಾವಿನ್ಯಪೂರ್ಣ ಆಕರ್ಷಕವಾಗಿ ಅವರು ಮಂಡಿಸಿದ್ದಾರೆ. ಅವರು ಈ ಒಂದು ಅಧ್ಯಯನ ಅವರು ಮುಂದುವರಿಸಲಿ ಅಂತ ಹೇಳಿ ಅವರಿಗೆ ಶುಭ ಹಾರೈಕೆಯನ್ನ ಅರವಿಂದರು ಅವರ ಒಂದು ಲೇಖನವನ್ನ ಓದಿ ಅವರಿಗೆ ಆಶೀರ್ವಾದವನ್ನ ಮಾಡ್ತಾರೆ. ಅಂದ್ರೆ ಗ್ರೀಕ್ ಸಾಹಿತ್ಯದ ಉಚ್ಚಾರಣೆ ಅಥವಾ ಗ್ರೀಕ್ ಭಾಷೆಯ ಉಚ್ಚಾರಣೆ ಮತ್ತು ಸಂಸ್ಕೃತ ಭಾಷೆಯ ಉಚ್ಚಾರಣೆಗೆ ಸಂಬಂಧ ಐತಿ ಅನ್ನುವಂಥದ್ದನ್ನ
ಈಗ ನಾವು ಕೂಡ ಯಾವ್ದಾದ್ರು ಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಗ್ರೀಕ್ ನಿಂದ ಉದ್ಭವವಾದಂತಹ ಪದ, ಇಂಗ್ಲಿಷ್ ನಲ್ಲಿ ಕನ್ನಡಕ್ಕಿದ ಅರ್ಥ ಅಂತೆಲ್ಲ ನಾವು ಕಂಪೇರ್ ಮಾಡ್ಬೇಕಾದಾಗ ಶಬ್ದಗಳ ಸಾಮ್ಯತೆಯನ್ನ ನಾವು ನೋಡ್ತಾ ಹೋಗ್ತೇವೆ. ಅದನ್ನ ಅವರು ಗಮನಿಸಿ ಆ ನಿಬಂಧವನ್ನ ಬರೆದ್ರು. ಕಂಪೇರಿಟಿವ್ ಸ್ಟಡಿ ಅಂತ ಹೇಳಿ, ಗ್ರೀಕ್ ಅಂಡ್ ಸಂಸ್ಕೃತ್ ಕಂಪೇರಿಟಿವ್ ಸ್ಟಡಿ ಅನ್ನುವಂತಹ ಒಂದು ನಿಬಂಧ ಬಹಳಷ್ಟು ಆಗಿನ ಕಾಲದ ವಿದ್ವಾಂಸರಿಗೆ, ತತ್ವಜ್ಞಾನಿಗಳ ಗಮನವನ್ನ ಸೆಳೆಯಿತು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾದಂತಹ ವಿಷಯ. 1916ರಲ್ಲಿ ಹಿರಾಕ್ಲಿಟಿಸ್ ಅನ್ನುವಂತಹ ಗ್ರೀಕ್ ಇನ್ನೊಮ್ಮೆ ಹೇಳ್ತೀನಿ, 1916ರಲ್ಲಿ ಹಿರಾಕ್ಲಿಟಿಸ್ ಅನ್ನುವಂತಹ ಗ್ರೀಕ್ ತತ್ವಜ್ಞಾನಿಯ ಕುರಿತು ಚಿಕಿತ್ಸಕ ದೃಷ್ಟಿಯಿಂದ ಒಂದು ಪ್ರಬಂಧವನ್ನ ಬರೆದ್ರು. ಅಲ್ಲಿ ಏನ್ ಹೇಳ್ತಾರ ಅವರು ಅಂತಂದ್ರ, ಹಿರಾಕ್ಲಿಟಿಸ್ ಅನ್ನು ಎಲ್ಲೆಡೆ ಯುದ್ಧವನ್ನ ಕಾಣುವಂತ ತತ್ವಜ್ಞಾನಿ ಅಂತ ಹೇಳ್ತಾರೆ. ಅಂದ್ರ ಎಲ್ಲಾ ಕಡೆ ಯುದ್ಧವನ್ನ ಕಾಣುವಂತ ಹಿರಾಕ್ಲಿಟಿಸ್ನ ಮನೋಭಾವ ಅದು ಸರಿ ಇಲ್ಲ ಅನ್ನುವಂತ ರೀತಿಯಲ್ಲಿ ಅವರು ಈ ಒಂದು ಪ್ರಬಂಧವನ್ನ ಬರೀತಾರೆ. ಯುದ್ಧವು ಕೇವಲ ನೈಸರ್ಗಿಕ ಮತ್ತು ನ್ಯಾಯಬದ್ಧವಾಗಿದೆ, ಎಲ್ಲ ಸಂಗತಿಗಳು ಜಗಳದಿಂದ ಶುರುವಾಗುತ್ತವೆ ಅಂತ ಹೇಳಿ ಅವನು ಭಾವಿಸಿದ್ದಾನೆ. ಇವ್ರೇನ್ ಹೇಳ್ತಾರ ಅಂದ್ರೆ, ಯುದ್ಧ ಅನ್ನುವಂಥದ್ದು ನೈಸರ್ಗಿಕ ಮತ್ತು ನ್ಯಾಯಬದ್ಧ ಆಗಿರ್ಬೇಕು. ಯುದ್ಧ ಆಗ್ಬೇಕಾದ್ರೆ ಅಲ್ಲಿ ನ್ಯಾಯಬದ್ಧವಾದಂತಹ ಕಾರಣ ಇರ್ಬೇಕು. ಆದ್ರೆ ಹಿರಾಕ್ಲಿಟಿಸ್ ಏನ್ ಹೇಳ್ತಾನ ಅಂತಂದ್ರ, ಅದು ಜಗಳದಿಂದ ಶುರು ಆಕೈತಿ, ಜಗಳ ಅಲ್ಲಿ ಕಾರಣ ಆಕೈತಿ ಅಂತ ಹೇಳ್ತಾನ. ಈ ಒಂದು ನಿಬಂಧ ವಿದ್ವಾಂಸರಿಗೆ, ಆಗಿನ ಕಾಲದ ಎಲ್ಲ ತತ್ವಜ್ಞಾನದ ವಿದ್ವಾಂಸರಿಗೆ ಒಪ್ಪಿಗೆ ಆಯ್ತು ಅಂತ ಹೇಳ್ಬೋದು. ಹಾಗೇನೆ ಗ್ರೀಕ್ ತತ್ವಜ್ಞಾನದ ಬಗೆಗೆ ಭಾರತದಲ್ಲಿ ವಿಶೇಷ ಅಧ್ಯಯನ ನಡೆಯದೇ ಇರುವುದರಿಂದ ನೀವದನ್ನ ಮಾಡಿದ್ದು ಯೋಗ್ಯವಾಗಿದೆ ಅಂತ ಹೇಳಿ ಪ್ರಿನ್ಸ್ ಬೆನ್ ಅವ್ರಿಗೆ ಮೆಚ್ಚುಗೆಯನ್ನ ಸೂಚಿಸ್ತಾರೆ. ಅಂದ್ರೆ ಯಾರು ಗಮನಿಸದೇ ಇರುವಂತಹ ಕ್ಷೇತ್ರಕ್ಕೆ ಗ್ರೀಕ್ ಸಾಹಿತ್ಯದ ಜೊತೆಗೆ ಕಂಪೇರಿಟಿವ್ ಸ್ಟಡಿ ಮಾಡುವುದಾಗಿರಬಹುದು, ಈ ತರದ ಒಂದು ವಿಶೇಷ ಅಧ್ಯಯನವನ್ನ, ತತ್ವಶಾಸ್ತ್ರದ ಕುರಿತಾದಂತಹ ಗ್ರೀಕರ ಮನೋಭಾವನೆ, ಭಾರತೀಯ ಮನೋಭಾವನೆಗಳ ಕುರಿತು ವಿಶೇಷವಾದಂತಹ ಅಧ್ಯಯನವನ್ನ ರಾನಡೆ ಅವರು ಕೈಗೊಂಡ್ರು. ಮತ್ತು ಆಗಿನ ಕಾಲದ ವಿದ್ವಾಂಸರು ಅದಕ್ಕೆ ಈ ಯುವ ಲೇಖಕ, ಚಿಂತಕ, ಬರಹಗಾರ ರಾನಡೆಯವರ ಒಂದು ಪ್ರಬಂಧಗಳನ್ನ ಗಮನಿಸ್ತಾ ಹೋದ್ರು, ಅವರಿಗೆ ಮೆಚ್ಚುಗೆಯನ್ನ ಸೂಚಿಸ್ತಾ ಹೋದ್ರು ಅಂತ ಹೇಳ್ಬಹುದು. ಹಾಗೇನೆ 1917ರಲ್ಲಿ ರಾನಡೆಯವರು ಉಪನಿಷತ್ನಲ್ಲಿ ಮಾನಶಾಸ್ತ್ರ ಅನ್ನುವಂತಹ ಒಂದು ನಿಬಂಧವನ್ನ ಬರೆದ್ರು. ಆ ಪಾಶ್ಚಿಮಾತ್ಯ ಪ್ರಾಧ್ಯಾಪಕರ ಸಹಕಾರದಿಂದ ಭಾರತೀಯ ತತ್ವಜ್ಞಾನದ ಸಮಾಲೋಚನೆ ಎಂಬ ತ್ರೈಮಾಸಿಕವನ್ನ ಪ್ರಾರಂಭ ಮಾಡಿದ್ರು. ನೋಡ್ರಿ, ಯುವಕರಾಗಿರುವಂತಹ ಅವರ ತತ್ವಜ್ಞಾನವನ್ನ ಅರಿಯುವಂತಹ ಆಸಕ್ತಿ ಅವರಿಗೆ ಹೊಸ ಹೊಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳುವ ಒಂದು ಪ್ರೇರಣೆಯನ್ನ ನೀಡ್ತು. ಆ ಪ್ರೇರಣೆಯ ಒಂದು ಫಲವಾಗಿ ಅವರು ಭಾರತೀಯ ತತ್ವಜ್ಞಾನದ ಸಮಾಲೋಚನೆ ಅನ್ನುವಂಥ ಒಂದು ತ್ರೈಮಾಸಿಕ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ರು. ಆವಾಗ ಅವ್ರ ವಯಸ್ಸು ಎಷ್ಟಿತ್ತು ಅಂತಂದ್ರೆ 30ನೇ ವಯಸ್ಸಿನಲ್ಲಿಯೇ ಅದರ ಸಂಪಾದಕತ್ವದ ಪೂರ್ತಿ ಜವಾಬ್ದಾರಿಯನ್ನ ಹೊತ್ಕೊಂಡ್ರು, ತ್ರೈಮಾಸಿಕವನ್ನ ಹೊರತಂದ್ರು. ಇದು ಏನ್ ತೋರಿಸ್ತದ ಅಂತಂದ್ರ ಅವರ ಕರ್ತೃತ್ವ ಭಾವ, ಅಂದ್ರೆ ಯಾವುದೇ ಕಾರ್ಯವನ್ನ ಹಿಡಿದ್ರ ಮಾಡಿ ಮುಗಿಸುವಂತಹ ಅವರ ಒಂದು ಜವಾಬ್ದಾರಿ, ಹೊಣೆಗಾರಿಕೆ, ಬುದ್ಧಿಯ ಪ್ರಖರತೆ, ಅವರ ಇದು ಎಲ್ಲವನ್ನು ಈ ಒಂದು ಕಾರ್ಯ ಅವರಿಗೆ ಈ ಒಂದು ಕಾರ್ಯ ಅವರಿಂದ ಆಗಕ್ ಸಾಧ್ಯ ಆಯ್ತು ಅಂತ ಹೇಳಿ. ಈ ಒಂದು ಕಾರ್ಯಕ್ಕೆ ಅಂದ್ರೆ ಇವರು ಏನು ಭಾರತೀಯ ತತ್ವಜ್ಞಾನದ ಸಮಾಲೋಚನೆ ಅನ್ನುವಂಥ ಒಂದು ತ್ರೈಮಾಸಿಕವನ್ನ ಏನ್ ಹೊರತಂದ್ರಲ್ಲ, ಆ ತ್ರೈಮಾಸಿಕಕ್ಕ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಮೆಚ್ಚುಗೆಯನ್ನ ಸೂಚಿಸಿತು ಅಂತ. ಆಗಿನ ಕಾಲದಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಿಂದ ಮೆಚ್ಚುಗೆ ಬರುವುದು ಅಂತಂದ್ರೆ ಅದೊಂದು ದೊಡ್ಡ ಒಂದು ಬಹುಮಾನ ಅಥವಾ ಒಂದು ಪ್ರಶಸ್ತಿ ಬಂದ ಹಾಗೆ ಅಂತ ಹೇಳಿ ನಾವಿಲ್ಲಿ ಪರಿಗಣನೆ ಮಾಡ್ಬೋದು. ಹಾಗೇನೆ ಭಾರತದ ಪರತಂತ್ರದಲ್ಲಿದ್ದರು. ಆ ಒಂದು ಸಂದರ್ಭ ಹೇಗಿತ್ತು ಅಂತಂದ್ರೆ ಭಾರತ ಪರತಂತ್ರದಲ್ಲಿತ್ತು. ಆ ಪರತಂತ್ರದಲ್ಲಿದ್ದಂತಹ ಸಂದರ್ಭದಲ್ಲಿಯೂ ಕೂಡ ತತ್ವಜ್ಞಾನ ಕ್ಷೇತ್ರದಲ್ಲಿ ಅದಕ್ಕೆ ಗೌರವದ ಸ್ಥಾನ ದೊರಕಿಸ್ಕೊಡ್ಲಿಕ್ಕೆ ರಾನಡೆಯವರು ದೇದೀಪ್ಯಮಾನವಾದಂತಹ ಹಾಗೂ ಮೂಲಗ್ರಾಹಿ ಬರವಣಿಗೆ ತುಂಬಾ ಉಪಯೋಗಕ್ಕೆ ಬಂತು ಅಂತ ಹೇಳಿ ನಾವು ಹೇಳ್ಬೋದು. ಅಂದ್ರೆ ನಮ್ಮ ಭಾರತೀಯ ತತ್ವಶಾಸ್ತ್ರದ ಒಂದು ಈ ಕಂಪ್ಯಾರಿಟಿವ್ ಸ್ಟಡಿ ಮಾಡೋದ್ರಿಂದ ಏನಾಯ್ತು ಅಂತಂದ್ರ ಬೇರೆ ಒಂದು ದೇಶದ ವಿದ್ವಾಂಸರು ಕೂಡ ಭಾರತದ ತತ್ವಶಾಸ್ತ್ರವನ್ನ ಪರಿಗಣನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಆಗ ನಾವು ಪರತಂತ್ರದಲ್ಲಿದ್ವಿ, ನಮ್ಮ ರಾಜಕೀಯ ಸ್ಥಿತಿಗತಿಗಳು ಪರತಂತ್ರದಲ್ಲಿ ಇದ್ರೂ ಕೂಡ ನಮ್ಮ ತತ್ವಜ್ಞಾನ ಕ್ಷೇತ್ರ ಗೌರವಕ್ಕೆ ಪಾತ್ರ ಆಯ್ತು. ಆ ಗೌರವಕ್ಕೆ ಪಾತ್ರ ಆಗ್ಬೇಕು ಅಂತಂದ್ರ ಆ ತತ್ವಜ್ಞಾನ ಕೊಟ್ಟಂತಹ ಕೊಡುಗೆ, ಆ ತತ್ವಜ್ಞಾನದಲ್ಲಿರುವಂತಹ ಒಂದು ಫಲಪ್ರದುತ್ವ ಬೇರೆಯವರಿಗೆ ಗೊತ್ತಾಗ್ಬೇಕು ಅಂತಂದ್ರ ಈ ಒಂದು ಕಾರ್ಯವನ್ನ ರಾನಡೆಯವರು ಮಾಡಿ ಅದಕ್ಕೆ ನಮ್ಮ ದೇಶಕ್ಕೆ ಒಂದು ಗೌರವವನ್ನ ತಂದ್ಕೊಟ್ರು ಅಂತ ಹೇಳಿದ್ರೆ
ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದನ್ನ ನಾವಿಲ್ಲಿ ಹೇಳ್ತಾರೆ. ಈ ಒಂದು ಮಾತನ್ನ ಭಂಡಾರ್ಕರ್ ಅವರು ಬಹಳ ಸುಂದರವಾಗಿ ಹೇಳ್ತಾರೆ. ಏನು ಅಂತಂದ್ರೆ, ಆಗಿನ ಕಾಲದ ಹಿರಿಯ ಆಗಿದ್ದಂತಹ ಭಂಡಾರ್ಕರ್ ಅವರು ರಾನಡೆ ಅವರ ಬಗ್ಗೆ ಬಹಳ ಮೆಚ್ಚುಗೆಯ ಮಾತನ್ನ ಹೇಳ್ತಾರೆ. ಭಂಡಾರ್ಕರ್ ಅವರು ಹಳೆಯ ತಲೆಮಾರಿನ ಭಾರತೀಯ ಖ್ಯಾತಿಯ ವಿದ್ವಾಂಸರಾಗಿರುವಂತಹ ಅವರು ಅವರ ಒಂದು ಲೇಖನವನ್ನ ಓದಿ ಈ ರೀತಿಯಾದಂತಹ ಅಭಿಪ್ರಾಯವನ್ನ ಮಂಡಿಸ್ತಾರ. ಏನು ಅಂತಂದ್ರ, ಉಪನಿಷತ್ನಲ್ಲಿಯ ಮಾನಶಾಸ್ತ್ರ ಎಂಬ ನಿಬಂಧದಲ್ಲಿ ನಿಮ್ಮ ಟೀಕಾತ್ಮಕ ಸಂಶೋಧನೆಯ ಅನುಪಮ ಕೌಶಲ್ಯ ಹಾಗೂ ಕ್ಲಿಷ್ಟ ವಿಚಾರವನ್ನ ಸುಸಂಬದ್ಧವಾಗಿ ಮಂಡಿಸುವ ಶೈಲಿಯನ್ನ ಕಂಡು ನಾನು ಬೆರಗಾದೆ. ಇಂಥ ಆಳವಾದ ಬರವಣಿಗೆಯನ್ನ ನೀವು ಮುಂದುವರೆಸುವಿರಾಗಿ ನಂಬಿದ್ದೇನೆ. ತುಂಬಾ ಕ್ಲಿಷ್ಟಕರವಾದಂತಹ ವಿಚಾರಗಳನ್ನ ಸುಸಂಬದ್ಧವಾಗಿ ಮಂಡಿಸುವಂತಹ ಕಲೆ ರಾನಡೆ ಅವರಿಗೆ, ಅದು ತತ್ವಶಾಸ್ತ್ರ ಅನ್ನುವಂಥದ್ದು. ಆ ತತ್ವಶಾಸ್ತ್ರ ವಿಷಯ ಓದ್ಲಿಕ್ಕೆ ಹೋದ್ರೆ ಅದ್ರ ಒಳಗ ಬಹಳ ಇಳ್ಕೋಬೇಕು. ಜೊತೆಗೆ ಅದರ ಜೊತೆಗೆ ಬರೀ ಅಧ್ಯಯನ ಮಾಡಿದ್ರೆ ಸಾಲದು, ಅದ್ರ ಜೊತೆಗೆ ಒಂದು ಅದರ ಹಿಂದಿನ ಆಯಾಮದಲ್ಲಿ ನಾಮಸ್ಮರಣೆ, ಧ್ಯಾನ, ಯೋಗ ಈ ಎಲ್ಲವುಗಳು ಪ್ರಾಕ್ಟೀಸ್ ಆಗಿ ನಮಗೆ ಅದ್ರ ಜೊತೆಗೆ ಇರಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಅವರು ಈ ಒಂದು ಅಭಿಪ್ರಾಯವನ್ನ ಹಿರಿಯ ಸಂಶೋಧಕರು, ವಿದ್ವಾಂಸರಾಗಿರುವಂತಹ ಭಂಡಾರ್ಕರ್ ಅವರು ರಾನಡೆ ಅವರ ಕುರಿತು ಹೇಳ್ತಾರೆ. ಹೀಗೆ ರಾನಡೆಯವರು ಬಹಳಷ್ಟು ಕೆಲಸಗಳನ್ನ ಮಾಡ್ತಾ ಹೋಗ್ತಾರೆ. 1915ರಲ್ಲಿ ಡಾಕ್ಟರ್ ಕುರ್ತಕೋಟಿ, ಬೆಲ್ಬಲ್ಕರ್, ಡಾಕ್ಟರ್ ಗುಣೆ ಅವರೊಂದಿಗೆ ವಿಚಾರ ವಿನಿಮಯವನ್ನ ಮಾಡಿಕೊಂಡು, ಆಗಿನ ಕಾಲದ ಸಮಕಾಲೀನ ವಿದ್ವಾಂಸರ ಜೊತೆಗೆ ಒಂದು ವಿಚಾರ ವಿನಿಮಯವನ್ನ ಮಾಡಿಕೊಂಡು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನ 1918ರಲ್ಲಿ ಅವರು ಸ್ಥಾಪನೆ ಮಾಡ್ತಾರೆ. 1919ರಲ್ಲಿ ಆಧ್ಯಾತ್ಮ ಭವನ ಕಟ್ಟಡವನ್ನ ಪೂರ್ಣ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ 1916ರಿಂದ 1919ರವರೆಗೆ ರಾನಡೆಯವರ ಜೀವನದಲ್ಲಿ ಬಹಳಷ್ಟು ಏರುಪೇರುಗಳು, ಅವರ ವೃತ್ತಿ ಬದುಕಿನಲ್ಲಾಗಿರ್ಬಹುದು, ವೈಯಕ್ತಿಕ ಬದುಕಿನಲ್ಲಾಗಿರ್ಬಹುದು, ಆರೋಗ್ಯದಲ್ಲಾಗಿರ್ಬಹುದು, ಬಹಳಷ್ಟು ಏರುಪೇರುಗಳು ಕಂಡು ಬಂದು ಅವ್ರಿಗೆ ಆರೋಗ್ಯದಲ್ಲಿ ಬಹಳಷ್ಟು ಅನಾರೋಗ್ಯ ಕಾಡ್ತಾ ಇತ್ತು. ಜ್ವರ ಬರುವುದು, ಕೆಮ್ಮು ಅಥವಾ ಇನ್ನಿತರ ದೈಹಿಕ ಕಾಯಿಲೆಗಳು ಅವರನ್ನ ಬಹಳ ಬಾಧಿಸ್ತಾ ಇದ್ದು. ಅಂತ ಸಂದರ್ಭದಲ್ಲಿ ಅವರು ಫರ್ಗ್ಯೂಸನ್ ಇನ್ನೊಂದು ಬ್ರಾಂಚ್ ಆಗಿರುವಂತಹ ಸಾಂಗ್ಲಿ ಕಾಲೇಜಿಗೆ ವರ್ಗಾವಣೆ ಮಾಡಿಕೊಂಡು ಅಲ್ಲಿ ಬೋಧನೆಯನ್ನ ಮಾಡ್ತಾ ಇದ್ರು. ಹಾಗೇನೆ ಆ ಸಂದರ್ಭದಲ್ಲಿ ಅವ್ರಿಗೆ ಒಬ್ಬನೇ ಮಗ ವೆಂಕಟೇಶ್ ಅನ್ನುವಂತಹ ಮಗ 1916ರಲ್ಲಿ ತೀರ್ಕೊಳ್ತಾನ. ಮುಂದೆ ತಾಯಿ ತೀರ್ಕೋತ 1919ರಲ್ಲಿ ತಾಯಿ ತೀರ್ಕೋತಾಳೆ. ಮಗ ತೀರ್ಕೊಂಡ ಒಂದು ಸ್ವಲ್ಪ ದಿವಸದಲ್ಲೇನೆ ಅವರ ಹೆಂಡತಿ ತೀರ್ಕೋತಾಳೆ. ಹೀಗೆ ಕೌಟುಂಬಿಕ ಬದುಕಿನಲ್ಲಿ ಬಹಳಷ್ಟು ಒಂದು ಹೊಡೆತಗಳನ್ನ ಅವರು ಅನುಭವಿಸ್ತಾರೆ. ಆದ್ರೂ ಕೂಡ ಅವ್ರ ಕಾಲೇಜಿಗೆ ವರ್ಗಾವಣೆ ಮಾಡ್ತಾರೆ. ಆಮೇಲೆ ಅವ್ರಿಗೆ ಬಹಳಷ್ಟು ತೊಂದರೆಗಳು ಆಗ್ತಾ ಇದ್ದಾಗ ಅವ್ರಿಗೆ ಅವ್ರ ಕಾಲೇಜ್ನಲ್ಲಿ ನಿಂಬಾಳಕ್ಕೆ ಬಂದು ಅವರ ಆರೋಗ್ಯದ ಸಲುವಾಗಿ ಪುಣೆ ವಾತಾವರಣ ಒಗ್ಗಂಗಿಲ್ಲ, ಆಮೇಲೆ ಮಹಾರಾಷ್ಟ್ರದ ವಾತಾವರಣ ಒಗ್ಗಂಗಿಲ್ಲ ಅಂತ ಹೇಳಿ ನಿಂಬಾಳಕ್ಕೆ ಬಂದು ಅವರು ಒಂದು ಅಲ್ಲಿ ವಾಸ್ತವ್ಯವನ್ನ ಹೂಡ್ತಾರೆ. ನಿಂಬಾಳಕ್ಕೆ ವಾಸ್ತವ್ಯ ಹೂಡಿ ನಿಂಬಾಳದಿಂದ ಸಾಂಗ್ಲಿಗೆ ಹೋಗಿ ಅಧ್ಯಯನವನ್ನ ಮಾಡಿ ಬರ್ತಾ ಇರ್ತಾರೆ. ಆದ್ರೆ ಯಾವುದೇ ಒಬ್ಬ ವ್ಯಕ್ತಿ ಮುಂದ್ ಹೋಗ್ತಾನ ಅಂತಂದ್ರ ಅವನನ್ನ ಕಾಲಿಳಿಯೋರು, ಅವನ ಒಂದು ದೋಷಗಳನ್ನ ಕಂಡು ಹಿಡಿಯೋರು, ಅವನ ಮೇಲೆ ದೂಷಣೆಯನ್ನ ಮಾಡೋರು ಯಾವಾಗ್ಲೂ ಇರ್ತಾರ ಅನ್ನೋದಕ್ಕ ಇಲ್ಲಿ ರಾನಡೆಯವ್ರಿಗೂ ಕೂಡ ಅವ್ರ ಕಾಲೇಜ್ನಿಂದ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಬರ್ತದ. ಯಾಕಂದ್ರೆ ನೀವು ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಅಂತ ಹೇಳಿ. ಆಗ ಅವರು ಹೇಳ್ತಾರ ಏನಂತಂದ್ರೆ, ನಾನು ಯಾವ ರೀತಿ ಕಾರ್ಯ ನಿರ್ವಹಿಸಿದೀನಿ ಅನ್ನುವುದನ್ನ ನನ್ನ ವಿದ್ಯಾರ್ಥಿಗಳೇ ನನ್ನ ಮೌಲ್ಯಮಾಪಕರು, ಅವರನ್ನ ನೀವು ತಿಳ್ಕೊಬಹುದು. ಒಂದು ನಾನು ಸಂಶೋಧನಾ ಕಾರ್ಯದಲ್ಲಿನೇ ನಿರತನಾಗಿ ನನ್ನ ವೃತ್ತಿ ಬೋಧನಾ ಕಾರ್ಯಕ್ಕೆ ನಾನು ತೊಂದರೆ ಉಂಟು ಮಾಡೀನಿ ಅಂತ ನಿಮ್ಗೆ ಅನ್ಸಿದ್ರೆ ನೀವು ನನ್ನನ್ನ ಕೈ ಬಿಡಬಹುದು, ನಿಮ್ಮ ನೌಕರಿಯಿಂದ ಕೈ ಬಿಡಬಹುದು ಅಂತ ಹೇಳಿ ಅವರೇ ರಾಜೀನಾಮೆ ಕೊಟ್ಟು ನಿಂಬಾಳಕ್ಕೆ ಬಂದು ಉಳ್ಕೊಳ್ತಾರೆ. ಆದ್ರೆ ಹಂಗೆ ಬಂದು ಉಳ್ಕೊಂಡಂತಹ ರಾನಡೆಯವರು ಬಹಳ ಮಾನಸಿಕವಾಗಿ ಜರ್ಜರಿತರಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಮುದಿ ಮಹಾರಾಜರು, ಆಮೇಲೆ ಇಂಚಿಗೇರಿ ಮಠ, ಆಮೇಲೆ ಅವ್ರಿಗೆ ಶಿವಕ್ಕ ಅನ್ನುವಂಥ ಇನ್ನೊಬ್ರು ಗುರುಬೋಧ ಸಹೋದರಿ, ಇವರ ಜೊತೆ ಕಾರ್ಕಾನೀಸ್ ಅವರ ಜೊತೆಗೆ ಈ ಪತ್ರ ವ್ಯವಹಾರಗಳನ್ನ ಮಾಡ್ತಾರೆ. ತಮಗಾದಂತಹ ಪ್ರತಿಯೊಂದು ಘಟನೆಗಳನ್ನ ಅವರು ಪತ್ರದ ಮೂಲಕ ವ್ಯವಹರಿಸುವಂತಹ ಒಂದು
ಪರಿಯನ್ನ ಕಂಡಾಗ ಇಡೀ ಅವರ ಜೀವನ ಚರಿತ್ರೆಯನ್ನ ಅವರ ಪತ್ರಗಳ ಮೂಲಕ ನಾವು ಕಟ್ಟಿಕೊಳ್ಬಹುದು. ಬಹಳಷ್ಟು ಕಾಕಾ ಕಾರ್ಖಾನೀಸರ ಜೊತೆಗಿನ ಅವರ ಒಡನಾಟದ ಪತ್ರಗಳು ಅವರ ಒಂದು ಜೀವನ ಚರಿತ್ರೆಯಲ್ಲಿ ನಾವು ನೋಡ್ತೇವೆ. ಅವರು ತಮ್ಮ ಎಲ್ಲ ಅಳಲುಗಳನ್ನ ಅವರ ಯಶಸ್ಸನ್ನ ಕೂಡ ಅವರ ಜೊತೆಗೆ ಹಂಚಿಕೊಳ್ಳುವುದನ್ನ ಆ ಪತ್ರಗಳ ಮೂಲಕ ನಾವು ನೋಡ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಅವರು ನಿಂಬಾಳಕ್ಕೆ ಬಂದು ಉಳ್ಕೋತಾರ. ನಿಂಬಾಳಕ್ಕೆ ಉಳ್ಕೊಂಡಾಗ ಆಗಸ್ಟ್ 1, 1924ರಲ್ಲಿ ಆಧ್ಯಾತ್ಮ ಪೀಠ ಅನ್ನುವಂಥ ಒಂದು ಅಕಾಡೆಮಿ ಆಫ್ ಫಿಲಾಸಫಿ ಅಂಡ್ ರಿಲಿಜನ್ ಅನ್ನುವಂಥದ್ದನ್ನ ಸ್ಥಾಪನೆ ಮಾಡ್ತಾರೆ. ಈ ಅಕಾಡೆಮಿ ಆಫ್ ಫಿಲಾಸಫಿ ಅಂಡ್ ರಿಲಿಜನ್ ಅನ್ನುವಂತಹ ಸಂಸ್ಥೆ ಮೊನ್ನೆ ಆಗಸ್ಟ್ 1ಕ್ಕೆ 100 ವರ್ಷದ ಒಂದು ಸಂಭ್ರಮವನ್ನು ಕಂಡು ಬೆಳಗಾವಿಯಲ್ಲಿ ಅದನ್ನ ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿದ್ವಿ. ಅದರ ಕುರಿತು ನಾನು ಮುಂದಿನ ಭಾಗದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಂಸ್ಥೆ ಇಲ್ಲಿ ಸಂಸ್ಥೆ ಒಳಗ ಅವರು ಜಾತಿ, ಮತ, ಪಂಥ, ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಇಲ್ಲಿ ಆಧ್ಯಾತ್ಮ ಪಾರಮಾರ್ಥಿಕ ಸಾಧನೆಯನ್ನ ಮಾಡಬಹುದು ಅನ್ನುವಂಥ ಒಂದು ವಿಷಯವನ್ನ ಗಮನದಲ್ಲಿಟ್ಕೊಂಡು ಈ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ ಹೇಳ್ಬೋದು. 1927ರಲ್ಲಿ ಅವರಿಗೆ ಅಲಹಾಬಾದ್ ವಿಶ್ವವಿದ್ಯಾಲಯದ ತತ್ವಜ್ಞಾನ ವಿಭಾಗದ ಮುಖ್ಯಸ್ಥರಾಗಿ ಅವರಿಗೆ ನೌಕರಿಗೆ ಆಹ್ವಾನವನ್ನ ನೀಡಿದ್ರು. ಆಗಿನ ಅಲಹಾಬಾದ್ ಕುಲಪತಿಗಳಾಗಿರುವಂತಹ ಗಂಗಾನಾಥ್ ಝಾ ಅವರು ಇವರ ಒಂದು ಉಪನ್ಯಾಸವನ್ನ ಕೇಳಿ ಅವರಿಗೆ ಒಂದು ಆಹ್ವಾನವನ್ನ ನೀಡಿದ್ರು. ಉಪನಿಷದ್ ರಹಸ್ಯ ಅನ್ನುವಂತಹ ಒಂದು ಉಪನ್ಯಾಸ ಬಹಳ ಮಾರ್ಮಿಕವಾದಂತಹ ಉಪನ್ಯಾಸವನ್ನ ರಾನಡೆಯವರು ನೀಡಿದ್ರು. ಈ ಒಂದು ಉಪನ್ಯಾಸವನ್ನ ಕೇಳಿದಂತಹ 1926ರಲ್ಲಿ ರಾನಡೆಯವರು ಅ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷತ್ ಫಿಲಾಸಫಿ ಅನ್ನುವಂತಹ ಒಂದು ಗ್ರಂಥವನ್ನ ಪ್ರಕಟಿಸಿದ್ರು. ಪಾಶ್ಚಿಮಾತ್ಯ ವಿಚಾರ ಸರಣಿಯ ಪದ್ಧತಿಯಿಂದ ಉಪನಿಷತ್ತಲ್ಲಿಯ ತತ್ವಗಳನ್ನ ಮಂಡಿಸಿ ಪಾಶ್ಚಿಮಾತ್ಯ ತತ್ವಜ್ಞಾನಿಗಳು ಉಪನಿಷತ್ ಬಗೆಗೆ ಎತ್ತಿದ ಹಲವು ಆಕ್ಷೇಪಗಳಿಗೆ ನೇರ ಹಾಗೂ ಸಾಧಾರ ಉತ್ತರವನ್ನ ಈ ಒಂದು ಗ್ರಂಥದಲ್ಲಿ ಅವರು ನೀಡ್ತಾರೆ. ಇದನ್ನ ಶಾಸ್ತ್ರೀಯ ಪದ್ಧತಿಯಿಂದ ಇಂಗ್ಲಿಷ್ ನಲ್ಲಿ ಬರೆದಿರುವುದರಿಂದ ಅದನ್ನ ಭಾರಿ ಸಿಸ್ಟಮ್ಯಾಟಿಕ್ ವೇ ಒಳಗ ಇಂಗ್ಲಿಷ್ನೊಳಗ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷತ್ ಫಿಲಾಸಫಿ ಅನ್ನುವಂಥದ್ದನ್ನ ಬರೆದಿರುವುದರಿಂದ ಇದು ಹಲವಾರು ವಿದ್ವಾಂಸರಿಗೆ ಅಧ್ಯಯನ ಮಾಡ್ಲಿಕ್ಕೆ ಸಹಾಯ ಆಯ್ತು. ಅದರಿಂದ ಅವರು ಬಹಳಷ್ಟು ಜನ ರಾನಡೆಯವರನ್ನ ಹೊಗಳಿದ್ರು. ಅವರ ಕೀರ್ತಿ ಬಹಳ ದೂರದವರೆಗೆ ಹರಡಿತು ಅಂತ ಹೇಳಿ H.G. ಕೋಟೆ, ವಿಂಟರ್ಜಿನ್, ಹಿಲ್ಲರ್ ಬ್ರಾಂಡೇಜ್, H.H. ಮುರಿಯಹೆಡ್, ರಾಬಿನ್ಸನ್, ಜಿಮ್ಮರ್ಜನ್ ಈ ಮುಂತಾದ ಪ್ರಮುಖರು, ಪಾಶ್ಚಿಮಾತ್ಯ ಪ್ರಮುಖರು ಉಪನಿಷತ್ ಬಗ್ಗೆ ಏನ್ ಪ್ರಶ್ನೆಗಳನ್ನ ಎತ್ತಿದ್ರಲ್ಲ, ಇವರ ಎಲ್ಲ ಪ್ರಶ್ನೆಗಳಿಗೆ ಬಹಳ ಒಂದು ಶಾಸ್ತ್ರೀಯವಾಗಿ ಒಂದು ಪುಸ್ತಕವನ್ನ ಪ್ರಕಟಣೆ ಮಾಡಿದ್ರು. ಆ ಪುಸ್ತಕದ ಒಂದು ಚರ್ಚೆ ಆಯ್ತು. ಬಹಳ ವಿದ್ವಾಂಸರು ಇವರು ಕೊಟ್ಟಂತಹ ಸಮರ್ಥನೆಗಳನ್ನ ಒಪ್ಕೊಂಡ್ರು. ಇವರ ಕೀರ್ತಿ ಎಲ್ಲೆಡೆ ಹರಡ್ತು. ಯಾವಾಗ ಒಂದು ನೌಕರಿಯನ್ನ ಬಿಟ್ಕೊಂಡು ಅವರು ನಿಂಬಾಳದಲ್ಲಿ ಕೂತಿದ್ರಲ್ಲ, ಅವರಿಗೆ ಅಲಹಾಬಾದ್ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ಉಪನ್ಯಾಸಕರಾಗಿ ಸೇವೆಗೆ ಸೇರ್ಕೊಳ್ಬೇಕು ಅನ್ನುವಂಥ ಆಹ್ವಾನ ಬಂತು ಅಂತ. ಇಂಥ ಒಂದು ಉಪನಿಷತ್ ಗ್ರಂಥ ರಚಿಸಿದಂತಹ ಏನ್ ಹಾಕಿದ್ರು, ಈ ಉಪನಿಷತ್ ಗ್ರಂಥದ ಮೂಲಕ ಸಾಕ್ಷಾತ್ಕಾರ ಶಾಸ್ತ್ರಕ್ಕೆ ತತ್ವಜ್ಞಾನದ ಭದ್ರ ಬುನಾದಿಯ ಕಾರ್ಯವನ್ನ ರಾನಡೆಯವರು ಮಾಡಿದ್ರು ಅಂತ ಹೇಳಿ ಆಗಿನ ವಿದ್ವಾಂಸರು ಒಪ್ಕೊಳ್ತಾರೆ. ಅನುಭೂತಿ ಶಾಸ್ತ್ರದ ಈ ಒಂದು ಉಪನ್ಯಾಸ ಅವರ ಗ್ರಂಥ ಎಷ್ಟು ಪ್ರಸಿದ್ಧಿಯನ್ನ ಪಡ್ಕೊಳ್ತು ಅಂತಂದ್ರ ಅವರಿಗೆ ವಿಭಾಗದ ಮುಖ್ಯಸ್ಥರಾಗಿ, ತತ್ವಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ಲಿಕ್ಕೆ ಅವರಿಗೆ ಆಹ್ವಾನ ಬಂತು. ಹಾಗೇನೆ ಅವರು ಅಲಹಾಬಾದ್ ವಿಶ್ವವಿದ್ಯಾಲಯದ ತತ್ವಶಾಸ್ತ್ರದ ವಿಭಾಗದ ಮುಖ್ಯಸ್ಥರಾಗಿ, ಉಪನ್ಯಾಸಕರಾಗಿ ಸೇವೆಯನ್ನ ಪುನರ್ ಪ್ರಾರಂಭ ಮಾಡಿದ್ರು ಅಂತ ಹೇಳಿ ಹೇಳ್ಬಹುದು. ಹಾಗೇನೆ ಇಲ್ಲಿ ತತ್ವಜ್ಞಾನದ ಬೇರೆ ಬೇರೆ ಶಾಖೆಗಳನ್ನ, ತತ್ವಶಾಸ್ತ್ರದ ವಿಭಾಗದ ಉಪನ್ಯಾಸಕರಾಗಿ ಬೇರೆ ಶಾಖೆಗಳನ್ನು ಕೂಡ ಅವರು ಬೋಧನೆ ಮಾಡ್ತಾ ಇದ್ರು. ನೀತಿಶಾಸ್ತ್ರ, ಮಾನವಶಾಸ್ತ್ರ, ಧರ್ಮಶಾಸ್ತ್ರ, ಪರತತ್ವಶಾಸ್ತ್ರ ಇವುಗಳಲ್ಲಿ ಆಳವಾದ ಅಧ್ಯಯನವನ್ನ ಮಾಡಿದ್ರು, ಬೋಧನೆಯನ್ನ ಮಾಡಿದ್ರು.
ಬೋಧನೆಯನ್ನ ಮಾಡಿ ತಮ್ಮ ಜ್ಞಾನವನ್ನ ವಿಸ್ತಾರ ಮಾಡ್ಕೊಳ್ಳೋದ್ರ ಜೊತೆಗೆ ತಮ್ಮ ವಿದ್ಯಾರ್ಥಿಗಳ ಜ್ಞಾನವನ್ನ ವಿಸ್ತಾರ ಮಾಡಿದ್ರು. ತತ್ವಶಾಸ್ತ್ರದ ಜಟಿಲ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ರು, ವ್ಯಾಖ್ಯಾನಗಳನ್ನ ನೀಡಿದ್ರು. ಟೀಕೆ ಟಿಪ್ಪಣಿಗಳಿಗೆ ಪಾಶ್ಚಿಮಾತ್ಯರ ಪೌರಾತ್ಯರ ಟೀಕೆ ಟಿಪ್ಪಣಿಗಳ ನಮ್ಮ ಒಂದು ತತ್ವಶಾಸ್ತ್ರವನ್ನ ಪ್ರಶ್ನಿಸುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ಹೋದ್ರು ಅನ್ನೋದನ್ನ ನಾವು ನೋಡ್ತೇವೆ. ಹಾಗೇನೆ 1928ರಲ್ಲಿ ನಾಗ್ಪುರ್ ಯೂನಿವರ್ಸಿಟಿಯಲ್ಲಿ ಭಗವದ್ಗೀತೆಯ ಮೇಲೆ ಉಪನ್ಯಾಸವನ್ನ ನೀಡ್ಲಿಕ್ಕೆ ಅವರಿಗೆ ಆಹ್ವಾನ ಬಂತು. ಆವಾಗ ಅವರು ನೀಡಿದಂತಹ ಉಪನ್ಯಾಸವನ್ನ ನಾಗ್ಪುರ್ ಯೂನಿವರ್ಸಿಟಿ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡ್ತು. ಗೀತಾ ಆಸ್ ಅ ಸೈನ್ಸ್ ಆಫ್ ಗಾಡ್ ರಿಯಲೈಸೇಷನ್ ಅನ್ನುವಂಥದ್ದು. ಅವರು ನೀಡಿದಂತಹ 3 ಉಪನ್ಯಾಸಗಳನ್ನ ಪುಸ್ತಕವಾಗಿ ವಿಶ್ವವಿದ್ಯಾಲಯ ಪ್ರಕಟಣೆ ಮಾಡ್ತು. ಅದೇನು ಅಂತಂದ್ರೆ ಗೀತಾ ಆಸ್ ಅ ಸೈನ್ಸ್ ಆಫ್ ಗಾಡ್ ರಿಯಲೈಸೇಷನ್ ಅನ್ನುವಂತಹ ಪುಸ್ತಕವನ್ನ ಅದು ಪ್ರಕಟ ಮಾಡ್ತು. ಹಾಗೇನೆ ಕಲ್ಕತ್ತಾ ವಿಶ್ವವಿದ್ಯಾಲಯ ಕೂಡ ಇವರಿಗೆ ವೇದಾಂತದ ಮೇಲೆ ಉಪನ್ಯಾಸವನ್ನ ನೀಡ್ಲಿಕ್ಕೆ ಆಹ್ವಾನ ಮಾಡ್ತು. ಅವರು ಅದ್ರ ಮೇಲೆ ಕೂಡ ಉಪನ್ಯಾಸವನ್ನ ನೀಡಿದ್ರು. ಆ ಉಪನ್ಯಾಸವನ್ನ ಕೂಡ ಕಲ್ಕತ್ತಾ ವಿಶ್ವವಿದ್ಯಾಲಯ ಪುಸ್ತಕ ರೂಪದಲ್ಲಿ ಪ್ರಕಟಣೆಯನ್ನ ಮಾಡ್ತು ಅಂತ ಹೇಳ್ಬೋದು. ಹೀಗೆ ಗುರುದೇವರು ಅಕಾಡೆಮಿಕ್ ಆಗಿ ಒಬ್ಬ ಅಕಾಡೆಮಿಷಿಯನ್ ಆಗಿ ತತ್ವಶಾಸ್ತ್ರವನ್ನ ಬಹಳ ಉನ್ನತ ಮಟ್ಟಕ್ಕೆ, ಭಾರತೀಯ ತತ್ವಶಾಸ್ತ್ರವನ್ನ ಬೇರೆ ದೇಶದ ತತ್ವಜ್ಞಾನಿಗಳು, ಅದರ ಚಿಂತಕರು ಸರಿಯಾದ ರೀತಿಯಲ್ಲಿ ಅದನ್ನ ಗಮನಿಸುವ ರೀತಿಯಲ್ಲಿ, ಗಮನ ಸೆಳೆಯುವ ರೀತಿಯಲ್ಲಿ ಅದರ ಮೂಲಾಗ್ರಾಹಿ ಅಧ್ಯಯನದ ವಿಚಾರಗಳನ್ನ ತಮ್ಮ ಲೇಖನಗಳ ಮೂಲಕ ಪ್ರಕಟಪಡಿಸಿ ಬಹಳ ಉನ್ನತವಾದಂತಹ ಉಚ್ಛ್ರಾಯ ಸಾಧನೆಯನ್ನ ಮಾಡಿದ್ರು ಅಂತ ಹೇಳ್ಬೋದು. ಹೀಗೆ ಇವರ ಮೇಲೆ ಪಾರಮಾರ್ಥಿಕ ಒಂದು ಪ್ರಭಾವ ಯಾರ್ದಾಗಿತ್ತು ಅನ್ನುವಂಥದ್ದನ್ನ ನೋಡಿದ್ರೆ ಬಾಹು ಸಾಹೇಬ್ ಮುದಿಕರ್ ಅವರು ಇವ್ರಿಗೆ ನಾಮೋಪದೇಶವನ್ನ ನೀಡಿದ್ರು ಅಂತ ಆಗ್ಲೇ ಹೇಳಿದೆ. ಬಾಹು ಸಾಹೇಬ್ ಮುದಿಕರ್ ಅವರು ಉಪದೇಶ ಮಾಡಿ 1914ರಲ್ಲಿ ಅವ್ರು ತೀರ್ಕೊಂಡ ನಂತರ ಆ ಪರಂಪರೆಯಲ್ಲಿ ಮುಂದುವರೆದವರು ಅಂತಂದ್ರ ಅಂಬುರಾಜ್ ಮಹಾರಾಜರು. ಅವರು ಕೂಡ ಅವ್ರ ಜೊತೆಗೂ ಕೂಡ ಇವರು ಪತ್ರ ವ್ಯವಹಾರವನ್ನ ಮಾಡಿ ಏನೇ ಆದ್ರೂ ಕೂಡ ಅದನ್ನ ಅವರು ತಿಳಿಸ್ತಾ ಇದ್ರು, ಅವರಿಂದ ಸಮಾಧಾನವನ್ನ ಪಡ್ಕೊಳ್ತಾ ಇದ್ರು. ಈ ರೀತಿ ಈ ತತ್ವಜ್ಞಾನವ ಬೋಧನೆಯ ಜೊತೆಗೆ ಪಾರಮಾರ್ಥಿಕ ಅನುಭವಗಳನ್ನು ಕೂಡ ಅವರು ಪಡ್ಕೊಳ್ತಾ ಇದ್ರು. ಆ ಅನುಭವಗಳನ್ನ ಹಂಚಿಕೊಳ್ತಾ ಇದ್ರು. ಕೆಲವೊಂದು ಅವರಿಗೆ ಆದಂತಹ ಪಾರಮಾರ್ಥಿಕ ಅನುಭವಗಳು ಅವರಿಗೆ ಬೇರೆದೇ ಲೋಕಕ್ಕೆ ಕರ್ಕೊಂಡು ಹೋಗುವಂತಹ ರೀತಿಯ ಅನುಭವಗಳು ಅವ್ರಿಗೆ ಆಗ್ತಾ ಇತ್ತು. ಅದು ಅವರೆಲ್ಲ ಗುರುವಿನ ಒಂದು ಪ್ರಭಾವ, ಗುರುವಿನ ಒಂದು ಸಾಕ್ಷಾತ್ಕಾರ ಆಗ್ತಾ ಇದೆ ಅಂತ ಹೇಳಿ ಅವ್ರು ಅನ್ಕೊಳ್ತಾ ಇದ್ರು. ಅಂತ ಘಟನೆಗಳು ಅವ್ರ ಜೀವನದಲ್ಲಿ ಬಹಳಷ್ಟು ಆದ್ವು ಅಂತ ಹೇಳ್ಬೋದು. ಹಾಗೇನೆ 1937ರಲ್ಲಿ ಅಖಿಲ ಭಾರತೀಯ ತತ್ವಜ್ಞಾನ ಸಮ್ಮೇಳನದಲ್ಲಿ ಅವರಿಗೆ ಒಲಿದು ಬಂದಂತ ಅವರು ತತ್ವಜ್ಞಾನ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆಯನ್ನ ಗಮನಿಸಿ ಅವರಿಗೆ ಒಂದು ಉನ್ನತವಾದಂತಹ ಒಂದು ಗೌರವ, ಸನ್ಮಾನ ಅವರಿಗೆ ಸಿಕ್ತು. 1937ರಲ್ಲಿ ಅಖಿಲ ಭಾರತೀಯ ತತ್ವಜ್ಞಾನ ಸಮ್ಮೇಳನದಲ್ಲಿ ಅವರ ಅಖಿಲ ಭಾರತೀಯ ತತ್ವಜ್ಞಾನ ಸಮ್ಮೇಳನದ 13ನೆಯ ಅಧಿವೇಶನಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆದ್ರು. ಆ ಒಂದು ಸಂದರ್ಭದಲ್ಲಿ ಅವರು ವಿಶೇಷವಾದಂತಹ ಉಪನ್ಯಾಸವನ್ನ ನೀಡಿದ್ರು. ಆತ್ಮ ತತ್ವಜ್ಞಾನ ಅನ್ನುವಂತಹ ವಿಷಯದ ಕುರಿತು ಸಮ್ಮೇಳನ ಅಧ್ಯಕ್ಷರಾಗಿ ಅವರು ಒಂದು ಉತ್ತಮವಾದಂತಹ ಭಾಷಣವನ್ನ ಮಾಡಿದ್ರು. ಆತ್ಮ ತತ್ವಜ್ಞಾನ ಅಂದ್ರೆ ಅವರು ಮಾಡಿದಂತಹ ವಿಷಯ ತತ್ವಜ್ಞಾನ, ಆತ್ಮ ತತ್ವಜ್ಞಾನದ ತತ್ವಜ್ಞಾನ ಅನ್ನುವಂಥ ಜಟಿಲ ವಿಷಯವನ್ನ ಅವರು ಇಟ್ಕೊಂಡು ಉಪನ್ಯಾಸವನ್ನ ಮಾಡಿದ್ರು. ಈ ಒಂದು ಉಪನ್ಯಾಸಕ್ಕೆ ಅವರು ಕಂಪ್ಯಾರಿಟಿವ್ ಆಗಿ ತಗೊಂಡಂತಹ ವಿಭಾಗಗಳು ಯಾವುದು ಅಂತಂದ್ರ ಪದಾರ್ಥ ವಿಜ್ಞಾನ ಶಾಸ್ತ್ರ, ಜೀವನಶಾಸ್ತ್ರ ಮತ್ತು ಮಜ್ಜಾತಂತು ಶಾಸ್ತ್ರ ಅಂತ. ಪದಾರ್ಥ ವಿಜ್ಞಾನ ಶಾಸ್ತ್ರ, ಜೀವನಶಾಸ್ತ್ರ, ಮಜ್ಜಾತಂತು ಶಾಸ್ತ್ರ ಅನ್ನುವಂಥ ಈ 3 ಶಾಸ್ತ್ರಗಳ ದೃಷ್ಟಿಕೋನದಿಂದ ಪಾರಮಾರ್ಥಿಕ ಅನುಭವದ ತತ್ವಜ್ಞಾನದ ಸಮರ್ಥನೆಯನ್ನ ಮಾಡಿ ತಮ್ಮ ಪಾರಮಾರ್ಥಿಕ ವಿಚಾರಗಳನ್ನ ಶಾಸ್ತ್ರ ಶುದ್ಧ ರೀತಿಯಲ್ಲಿ ಮಂಡಿಸಿ ತತ್ವಜ್ಞಾನದ ಒಳಗಿನ ಆತ್ಮಜ್ಞಾನದ ತ್ರಿಕಾಲಾಪಾದಿತ ಮಹತ್ವವನ್ನ ಹೇಳಿದ್ರು ಅಂತ. ಈ ಒಂದು ಉಪನ್ಯಾಸ ಬಹಳ ಜಟಿಲವಾದ ವಿಷಯವನ್ನ, ಅಂದ್ರೆ 3 ಶಾಸ್ತ್ರಗಳ ದೃಷ್ಟಿಕೋನವನ್ನ ಇಟ್ಟುಕೊಂಡು ಮನುಷ್ಯನಿಗೆ ಆಗುವಂತ ಪಾರಮಾರ್ಥಿಕ ಅನುಭವಗಳನ್ನ, ನಾವು ಪಾರಮಾರ್ಥಿಕ ಅನುಭವಗಳು ಕೆಲವೊಮ್ಮೆ ಆದಾಗ ನಾವು ಅವನ್ನ ಸೈಂಟಿಫಿಕ್ ಆಗಿ ಒಪ್ಕೊಳ್ಳಂಗಿಲ್ಲ, ನಾವು ಅದನ್ನ ಸ್ವೀಕಾರ ಮಾಡಂಗಿಲ್ಲ. ಆದ್ರೆ ಅದಕ್ಕೆ ಅವರು ವೈಜ್ಞಾನಿಕ ಹಿನ್ನೆಲೆಯಲ್ಲಿಯೇ ಅವುಗಳನ್ನ ಮಂಡನೆಯನ್ನ ಮಾಡ್ತಾರೆ. ಇದು ಬಹಳ ಮುಖ್ಯ.
ನನಗೇನೋ ಒಂದಾಯ್ತು ಅಂದ್ರ ಅವ್ರಿಗೆ ಒಂದ್ಸತಿ ಗಂಟಿನ ಹೊಡ್ದಂಗ ಕೇಳಿಸ್ತದ, ಎಲ್ಲೋ ಗಂಟಿ ಹೊಡ್ದಂಗ್ ಕೇಳಿಸ್ತದ. ಆದ್ರೆ ಅವ್ರು ಮಧ್ಯಾಹ್ನ ಹೊತ್ನಾಗ ಕೂತ್ಕೊಂಡು ಗಂಟಿ ಶಬ್ದ ಕೇಳಿದಾಗ ಅವ್ರು ತಮ್ಮ ಸಹಾಯಕರನ್ನ ಕರೆದು ಕೇಳ್ತಾರ, ಇಲ್ಲೆಲ್ರಿ ಗುಡಿ ಐತೇನು ಅಂತ. ಅಲ್ಲಿ ಸುತ್ತಮುತ್ತ ಯಾವ ಗುಡಿನೂ ಇರಂಗಿಲ್ಲ. ಅವಾಗ ನಾದ ಯಾವ ರೀತಿಯಾಗಿ ಅವ್ರ ಮೇಲೆ ಪ್ರಭಾವ ಬೀರ್ತು ಅನ್ನುವಂಥದ್ದು ಒಂದ್ ರೀತಿ. ಒಂದ್ಸತಿ ಅವರು ಎಲ್ಲಾ ಗೆಳೆಯರ ಜೊತೆ ಕೂತ್ಕೊಂಡಿರ್ತಾರ. ಅವ್ರಿಗೊಂದು ಆಕಾಶದಲ್ಲಿ ಒಂದೇನೋ ಬೆಳಕಿನ ಒಂದು ಗೋಚರ ಆಗ್ತತಿ. ಅಂದ್ರೆ ಒಂದು ಅತೀಂದ್ರಿಯ ಸೂಚನೆಗಳು ಮತ್ತು ಒಂದು ಅಗೋಚರ ಶಕ್ತಿಯ ಪ್ರಭಾವಗಳು ಯಾವ ರೀತಿಯಾಗಿ ಮನುಷ್ಯನ ಮೇಲೆ ಆಗ್ತಾವು. ಒಂದೇನೋ ಬೆಳಕು ಕಣ್ಣಂಗ್ ಕಾಣಿಸ್ತತ್ ಅವ್ರಿಗೆ, ಒಂದು ಅದ್ಭುತವಾದ ಬೆಳಕಿನ ಅನುಭವ ಆಗ್ತತಿ. ಅವ್ರೆಲ್ಲರ ತಮ್ಮ ಒಡನಾಡಿಗಳನ್ನ ಬಿಟ್ಟು ಹೋಗಿ ಹೊರಗೆ ನೋಡ್ತಾರ, ಏನೋ ಒಂದು ಅದ್ಭುತ ಒಂದ್ ಅನುಭವ ಅವ್ರಿಗೆ ಆಗ್ತತಿ. ಆ ಅನುಭವ ನನಗೆ ಈಗ ಯಾವ ರೀತಿ ಆಯ್ತು ಅಂತ ಹೇಳಿ ಅವರು ಸಿಸ್ಟರ್ ಅನಿ ಬೆಸೆಂಟ್ ಕಡೆ ಕೂಡ ಹೋಗ್ತಾರ. ಅವರು ವಿದ್ಯಾರ್ಥಿ ದೆಸೆಯಲ್ಲಿ ಇದ್ದಾಗ ಅವ್ರು ಅನಿ ಬೆಸೆಂಟ್ ಇವರು ಬಾಬು ಸಾಹೇಬ್ ಮಹಾರಾಜರ ಒಂದು ಪುಸ್ತಕವನ್ನು ಹಿಡ್ಕೊಂಡು ಫೋಟೋ ಇಟ್ಕೊಂಡು ಅವ್ರಿಗೆ ಹೋಗಿರ್ತಾರ. ನೀನು ಒಳ್ಳೆ ಗುರುವಿನ ಕಡೆಗೆ ಅದಿ ಅಂತ ಹೇಳಿ ಅವ್ರ ಆಶೀರ್ವಾದ ಮಾಡಿ ಅವ್ರ ಒಂದು ಇವ್ರನ್ನ ಕೊಟ್ಟು ಕಳಿಸ್ತಾರ. ಅಂದ್ರೆ ತಮಗಾಗುವಂತಹ ಅತೀಂದ್ರಿಯ ಸೂಚನೆಗಳು ಪಾರಮಾರ್ಥಿಕ ಮನುಷ್ಯನಿಗೆ ಆಗುವಂತ ಸಾಧಕನಿಗೆ ಮಾತ್ರ. ಈ ಒಂದು ಅನುಭವಗಳು ಎಲ್ಲರಿಗೂ ಆಗಕ್ ಸಾಧ್ಯ ಇಲ್ಲ. ಯಾರು ಒಂದು ಸಂಪ್ರದಾಯವನ್ನ, ಯಾವುದೇ ಸಂಪ್ರದಾಯ ಇರ್ಲಿ, ಆ ಸಂಪ್ರದಾಯವನ್ನ ಪಾಲಿಸಿ ಸಾಧನೆಯನ್ನ ಮಾಡ್ತಾರೆ, ಆ ಸಾಧಕರಿಗೆ ಮಾತ್ರ ಈ ರೀತಿಯ ಒಂದು ಅನುಭವಗಳು ಆಗ್ತಾವು. ಅವು ಪಾರಮಾರ್ಥದ ಅನುಭವಗಳು ಅಂತ ಹೇಳಿ. ಅವ್ರಿಗೆ ಒಂದ್ಸತಿ ಬಂಗಾರದ ಕಡಗ ಹಾಕ್ದಂಗ ಅನುಭವ ಆಗ್ತತಿ. ಅವ್ರಿಗೆ ಮುಂದ್ ಒಳ್ಳೆ ಹುದ್ದೆ ಸಿಗ್ತತಿ. ಹಾಗೇನೆ ಒಂದ್ಸತಿ ಅವ್ರ ಮಗ ಸಾಯುಕ್ಕಿಂತ ಮುಂಚೆ ಅವ್ರಿಗೆ ಮುದಿ ಮಹಾರಾಜರೇ ತಮ್ಮ ಮಗನಿಗೆ ಊಟ ಮಾಡಿಸ್ದ ಹಾಗೆ ಅನುಭವ ಆಗ್ತತಿ. ಅದು ಅವ್ರ ಮುಂದೆ ಅವ್ರ ಮಗ ತೀರ್ಕೊಳ್ತಾನ. ಹೀಗೆ ತಾನೇ ಕೊಟ್ಟ ಅದು ಯಾವ್ದಕ್ಕೂ ಕೂಡ ನಿರ್ಲಿಪ್ತ ಭಾವ, ಆ ಒಂದು ಸಮಸ್ಥಿತಿ ಪ್ರಜ್ಞೆಯನ್ನ ಅವ್ರು ಪಡ್ಕೊಳ್ಳಿಕ್ಕೆ ಈ ಪಾರಮಾರ್ಥಕ ಚಿಂತನೆಯನ್ನು ಕೂಡ ಅವ್ರು ಮಾಡಿದ್ರು ಅಂತ. ಈ ಪಾರಮಾರ್ಥಕ ಚಿಂತನೆಯ ವಿಚಾರವನ್ನ ಸಾಮಾನ್ಯರಿಗೆ ತಿಳಿಸೋದು ಬಹಳ ಕಷ್ಟ. ಯಾಕಂದ್ರ ಆದ ಅನುಭವಗಳನ್ನ ಎಲ್ರಿಗೂ ಆಗ್ತತಿ ಅಂತ ಹೇಳಿಕ್ಕಿಲ್ಲ. ಅತೀಂದ್ರಿಯ ವಿಷಯಗಳು ಕೆಲವರಿಗೆ ಮಾತ್ರ ಇರುವಂತದ್ದು. ಅಂತಹ ಸಾಧಕ ವಿಚಾರಗಳನ್ನ ಸಾಮಾನ್ಯರಿಗೆ ತಿಳಿಯುವ ಹಾಗೆ ಉಪನ್ಯಾಸದಲ್ಲಿ ಹೇಳೋದು ಬಹಳ ಕ್ಲಿಷ್ಟಕರ. ಈಗ ಅವ್ರ ವಿಷಯವನ್ನೇ ನಾನ್ ನಿಮ್ಗೆ ಹೇಳಾಕತ್ತೀನಿ ಅಂದ್ರೆ ನನಗ ಅದು ಕಷ್ಟ ಅನ್ಸಾಕತ್ತಿ. ನಾನ್ ಎಷ್ಟ್ ಅರ್ಥ ಮಾಡ್ಕೊಂಡು ನಿಮ್ಗೆ ಹೇಳಾಕತ್ತೀನೋ ಗೊತ್ತಿಲ್ಲ. ಅವ್ರು ಹೇಳ್ತಾರ ಏನು ಅಂತಂದ್ರೆ ಪಾರಮಾರ್ಥಕ ಅನುಭವ ತತ್ವಜ್ಞಾನದ ಸಮರ್ಥನೆ, ಅನುಭವದ ತತ್ವಜ್ಞಾನದ ಸಮರ್ಥನೆಯನ್ನ ಮಾಡಿ ಪಾರಮಾರ್ಥಿಕ ವಿಚಾರಗಳು ಶಾಸ್ತ್ರಶುದ್ಧ ರೀತಿಯಲ್ಲಿ ಮಂಡಿಸುವಂಥದ್ದು ಅಂತ ಹೇಳಿ ಶಾಸ್ತ್ರಶುದ್ಧ ರೀತಿಯಲ್ಲಿ ಮಂಡಿಸಿ ತತ್ವಜ್ಞಾನದ ಒಳಗಿನ ಆತ್ಮಜ್ಞಾನದ ತ್ರಿಕಾಲ ಬಾಧಿತ ಮಹತ್ವಗಳನ್ನ ಅವರು ಹೇಳ್ತಾರ ಈ ಒಂದು ಉಪನ್ಯಾಸದಲ್ಲಿ ಅನ್ನುವಂಥದ್ದು. ಅದು ಬಹಳ ಅವರ ಜೀವನದಲ್ಲಿ ಮುಖ್ಯವಾದಂತಹ ಒಂದು ಸನ್ಮಾನ, ಒಂದು ಘಟನೆ, ಅವ್ರಿಗೆ ಸಿಕ್ಕಂತಹ ಒಂದು ಗೌರವ ಅಂತ ಹೇಳಿ ಹೇಳ್ಬೋದು. ಜೊತೆಗೆ 1945ರಲ್ಲಿ ಅವರು ಅಲಹಾಬಾದ್ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ನಿಯುಕ್ತಿ ಆಗ್ತಾರೆ. ಹಾಗೇನೆ ಆ ಒಂದು ಸಂದರ್ಭದಲ್ಲಿ ಇದೆಲ್ಲವೂ ಗುರುವಿನ ಕೃಪೆ ಅನ್ನುವಂತಹ ಒಂದು ಅವರ ಔದಾರ್ಯ, ಅವರ ಒಂದು ಸ್ವಾಮಿನಿಷ್ಠೆ, ಭಕ್ತಿ, ನೇಮನಿಷ್ಠೆಗಳು ನಾವು ಎಲ್ಲ ಕಡೆ ನೋಡ್ತೇವೆ. ಹಾಗೇನೆ ಅವರು ಕಾಕಾ ಕಾರ್ಖಾನೇಸರಿಗೆ ಪತ್ರ ಬರೀತಾರೆ, ಶಿವಲಿಂಗ ಅವರಿಗೆ ಪತ್ರ ಬರೀತಾರೆ, ಅಂಬು ಮಹಾರಾಜ್ ಆ ಒಂದು ಇಂಚಿಗೇರಿ ಮಠಕ್ಕೆ ಪತ್ರ ವ್ಯವಹಾರವನ್ನ ಮಾಡ್ತಾರೆ. ಅವರು ಸಪ್ತಾಹಗಳನ್ನ ಆಚರಣೆ ಮಾಡ್ತಾರೆ, ನಾಮಗೋಷ್ಠಿಗಳನ್ನ ಆಚರಣೆ ಮಾಡ್ತಾರೆ, ನೇಮ ಕೊಡುವುದನ್ನ ಮಾಡ್ತಾರೆ. ಹೀಗೆ ಪಾರಮಾರ್ಥಕ ಪ್ರಸಾರವನ್ನ ಮಾಡ್ತಾ ಮುದಿ ಮಹಾರಾಜರ ಒಂದು ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಹೋಗುವಲ್ಲಿ, ಪಾರಮಾರ್ಥಿಕ ವಿಚಾರಗಳನ್ನ ಜನಸಾಮಾನ್ಯರಿಗೆ ತಿಳಿಸುವಲ್ಲಿ ರಾನಡೆಯವರು ತಮ್ಮದೇ ಆದಂತಹ ಕಾರ್ಯವನ್ನ ಮುಂದುವರಿಸ್ತಾರೆ. ಹಾಗೆ ಅವರಿಗೆ ಬಂದಂತಹ ಒಂದು ದೊಡ್ಡ ಗೌರವ 1945ರಲ್ಲಿ ಉಪಕುಲಪತಿಗಳಾಗಿ ಅಲಹಾಬಾದ್ ವಿಶ್ವವಿದ್ಯಾಲಯಕ್ಕೆ ನಿಯುಕ್ತಿ ಆಗ್ತಾರ. ನಂತರದಲ್ಲಿ 1946ರಲ್ಲಿ ಸೇವಾ ನಿವೃತ್ತಿಯನ್ನ ಅವರು ಹೊಂದುತ್ತಾರ. ಈ ಸೇವಾ ನಿವೃತ್ತಿ ಹೊಂದಿದ ಮೇಲೇನೂ ಕೂಡ ಅವರಿಗೆ ಆ ವಿಶ್ವವಿದ್ಯಾಲಯದ ಮಂಡಳಿ ಏನ್ ಮಾಡ್ತತಿ ಅಂತಂದ್ರೆ, ಇಂಥ ಒಬ್ಬ ವಿದ್ವಾಂಸರ ಸಂಪರ್ಕವನ್ನ ನಮ್ಮ ವಿಶ್ವವಿದ್ಯಾಲಯ ಕಳ್ಕೊಳ್ಬಾರ್ದು, ಅವರನ್ನ ನಾವು ವಿಶ್ವವಿದ್ಯಾಲಯದಲ್ಲೇ ಉಳಿಸ್ಕೋಬೇಕು ಅನ್ನುವಂತ ಕಾರಣಕ್ಕೆ ಅವ್ರಿಗಾಗಿನೇ ಒಂದು ಹುದ್ದೆಯನ್ನ ನಿರ್ಮಾಣ ಮಾಡ್ತತಿ. ಮೆರಿಟಸ್ ಪ್ರೊಫೆಸರ್ ಆಫ್ ಫಿಲಾಸಫಿ ಅನ್ನುವಂತ ಸ್ಥಾನವನ್ನ ಇವರಿಗೋಸ್ಕರ ನಿರ್ಮಾಣ ಮಾಡಿ ಅವರನ್ನ ಅಲ್ಲಿ ಉಳಿಸ್ಕೊಳ್ತತಿ, ಅವ್ರಿಗೆ ಗೌರವ ಸ್ಥಾನವನ್ನ ಕೊಡ್ತತಿ. ಹಾಗೇನೆ 1947ರಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಅಲಹಾಬಾದ್ ವಿಶ್ವವಿದ್ಯಾಲಯ ಏನ್ ಮಾಡ್ತತಿ ಅಂತಂದ್ರ, ಭಾರತದ ಶ್ರೇಷ್ಠ ವ್ಯಕ್ತಿಗಳನ್ನ ಸನ್ಮಾನ ಮಾಡ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಒಂದು ಪದವಿ ಪ್ರದಾನ ಸಮಾರಂಭವನ್ನ ಏರ್ಪಾಡ ಮಾಡ್ತತಿ. ಆ ಒಂದು ಪದವಿ ಸಮಾರಂಭದಲ್ಲಿ ಸುದೀರ್ಘ 28 ವರ್ಷಗಳ ಕಾಲ ಸೇವೆ ಅಲ್ಲ, ಅದು ಮೌಲಿಕ ಸೇವೆಯನ್ನ ಅಪೂರ್ವ ಬೌದ್ಧಿಕ ಕೌಶಲ್ಯದೊಂದಿಗೆ
ವಿದ್ಯಾರ್ಥಿಗಳಿಗೆ ತತ್ವಜ್ಞಾನದ ಪ್ರಸಾರವನ್ನ ಮಾಡಿದಂತಹ ವ್ಯಕ್ತಿಗೆ ಅವರ ಬಗೆಗೆ ಇರುವಂತಹ ಗೌರವ, ವಿಶ್ವವಿದ್ಯಾಲಯಕ್ಕೆ ಒಬ್ಬ ವ್ಯಕ್ತಿಗೆ ಇರುವಂತಹ ಗೌರವವನ್ನ ಸೂಚಿಸ್ಲಿಕ್ಕೆ ರಾನಡೆಯವರಿಗೆ ಡಿಲಿಟ್ ಪದವಿಯನ್ನು ನೀಡಿ ಗೌರವವನ್ನ ಸೂಚಿಸ್ತದ. ಅಲಹಾಬಾದ್ ವಿಶ್ವವಿದ್ಯಾಲಯದೊಳಗ ಅವರು ಡಿಲಿಟ್ ಪದವಿಗೆ ಪಾತ್ರರಾಗ್ತಾರ ಅಂತ ಹೇಳ್ಬೋದು. ಹಾಗೇನೆ 1947ರಲ್ಲಿ ಆಧ್ಯಾತ್ಮ ಮಂದಿರ ಅನ್ನುವಂಥ ಪುಸ್ತಕ ಪ್ರಕಟಣಾ ಸಂಸ್ಥೆಯನ್ನ ಅವರು ಪ್ರಕಟ ಮಾಡ್ತಾರೆ. ಪುಸ್ತಕ ಸಂಸ್ಥೆಯ ಪ್ರಕಟಣಾ ಸಂಸ್ಥೆಯನ್ನ ಪುಣೆಯ ಆಗಿನ ಮಹಾರಾಜರು ಅದನ್ನ ಸ್ಥಾಪನೆ ಮಾಡ್ತಾರ. ಅಲ್ಲಿ ಇವರು ಪಾತ್ವೇ ಟು ಗಾಡ್ ಇನ್ ಹಿಂದಿ ಲಿಟ್ರೇಚರ್ ಅನ್ನುವಂತಹ ಗ್ರಂಥವನ್ನ ಅಲ್ಲಿ ಪ್ರಕಟ ಮಾಡ್ತಾರ. ಹೀಗೆ 1900 ತಮ್ಮ ಸೇವೆಯನ್ನ ಈ ರೀತಿ ಬಾಹು ಸಾಹೇಬ್ ಮಹಾರಾಜರ ಗುರು ಶಿಷ್ಯರಾಗಿ, ಅಂಬು ಮಹಾರಾಜರ ಅನುಯಾಯಿಗಳಾಗಿ, ಶಿವಲಿಂಗಕ್ಕ ಅವರ ಸಹವರ್ತಿಯಾಗಿ, ಕಾಕಾ ಕಾರ್ಖಾನೇಸರ ಒಂದು ಸ್ನೇಹಿತರಾಗಿ ರಾನಡೆಯವರು ಈ ಬೌದ್ಧಿಕ ಪ್ರಪಂಚದ ತತ್ವಜ್ಞಾನದ ಪ್ರಪಂಚಕ್ಕೆ ಭಾರತದ ತತ್ವಶಾಸ್ತ್ರದ ವಿಶೇಷ ಅಧ್ಯಯನವನ್ನ ಮಾಡಿ ಹಲವಾರು ಲೇಖನ ಉಪನ್ಯಾಸಗಳನ್ನ ಮಂಡಿಸ್ತಾ ವಿಚಾರವನ್ನ ಪ್ರಸಾರ ಮಾಡ್ತಾ ಹೋಗ್ತಾರೆ. ನಂತರದಲ್ಲಿಯೂ ಕೂಡ ಅವರು ಬಹಳಷ್ಟು ವಿಶ್ವವಿದ್ಯಾಲಯಕ್ಕೆ ಉಪನ್ಯಾಸಕರಾಗಿ ಹೋಗಿ ತಮ್ಮ ವಿಚಾರಗಳನ್ನ ಮಂಡನೆ ಮಾಡ್ತಾ ಸಾಕ್ತಾರೆ. ಈ ಒಂದು ವಿಚಾರ ಸರಣಿ ಬಹಳಷ್ಟು ಭಾಷಣಗಳನ್ನ ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಅದೇ ರೀತಿಯಾಗಿ ಪಾತ್ವೇ ಟು ಗಾಡ್ ಇನ್ ಕನ್ನಡ ಲಿಟ್ರೇಚರ್ ಅನ್ನುವಂಥದ್ದನ್ನು ಕೂಡ ಉಪನ್ಯಾಸ ಬೆಳಗಾವಿ ಮತ್ತು ಧಾರವಾಡದಲ್ಲಿ ಉಪನ್ಯಾಸವನ್ನ ನೀಡ್ತಾರೆ. ಹಾಗೇನೆ ಪಾತ್ವೇ ಟು ಗಾಡ್ ಇನ್ ವರ್ಡ್ಸ್ ಫಿಲಾಸಫಿ ಅಂಡ್ ರಿಲಿಜನ್, ಕನ್ನಡ ಲಿಟ್ರೇಚರ್ ಆಯ್ತು, ಹಿಂದಿ ಲಿಟ್ರೇಚರ್ ಆಯ್ತು, ಮರಾಠಿ ಲಿಟ್ರೇಚರ್ ಆಯ್ತು, ಇನ್ನ ವರ್ಡ್ಸ್ ಇದ್ರೊಳಗ ಲಿಟ್ರೇಚರ್ ಅಲ್ಲಿ ವರ್ಡ್ಸ್ ಫಿಲಾಸಫಿಯಲ್ಲಿ ಪಾತ್ವೇ ಟು ಗಾಡ್ ಅನ್ನುವಂತಹ ಗ್ರಂಥವನ್ನ ಅವರು ಪ್ರಕಟಣೆ ಮಾಡ್ತಾರೆ. ಸಾಕಷ್ಟು ಅಧ್ಯಯನಶೀಲರಾಗಿ ಸಾಕಷ್ಟು ಪುಸ್ತಕವನ್ನ ಪ್ರಕಟಣೆ ಮಾಡೋದ್ರ ಮೂಲಕ ಈ ಸಾಹಿತ್ಯವನ್ನ, ತತ್ವಜ್ಞಾನದ ಸಾಹಿತ್ಯವನ್ನ ಪ್ರಸಾರ ಮಾಡ್ತಾರೆ ಅಂತ ಹೇಳಬಹುದು. ಹೀಗೆ ಗುರುದೇವರು ತಮ್ಮ 1957ರಲ್ಲಿ ಬಾಹ್ಯ ಜಗತ್ತಿನಿಂದ ನಿರ್ಲಿಪ್ತರಾದ್ರು ಅಂತ ಹೇಳ್ಬಹುದು. 70 ವರ್ಷಗಳ ಸುದೀರ್ಘ ಜೀವನ, ಸಾಕಷ್ಟು ಕಾಡುವ ಭೌತಿಕ ರೋಗಗಳಿಂದ, ಭೌತಿಕ ತೊಂದರೆಗಳಿಂದ, ಮತ್ತೆ ಕುಟುಂಬದಲ್ಲಿ ಆಗುವಂತ ಸಾವು ನೋವಿನ ಪ್ರಭಾವದಿಂದ ಜರ್ಜರಿತರಾಗಿದ್ರೂ ಕೂಡ ಯಾವತ್ತೂ ಕೂಡ ಅವರು ವಿಶ್ರಾಂತಿಯನ್ನ ಅವಿರತವಾದಂತಹ ಒಂದು ಕಾರ್ಯವ ಚಟುವಟಿಕೆಯನ್ನ ಮಾಡಿದ್ರು. ತಮ್ಮದೇ ಆದಂತಹ ಕೊಡುಗೆಗಳನ್ನ ನೀಡಿದ್ರು ತತ್ವಶಾಸ್ತ್ರಕ್ಕೆ ಅಂತ ಹೇಳ್ಬೋದು. ಇನ್ನ ಅವರು ಪ್ರಕಟಣೆ ಮಾಡಿರುವಂತಹ ಒಂದಷ್ಟು ಪುಸ್ತಕಗಳನ್ನ ನೋಡುವುದಾದ್ರೆ, ಅವರು ಯಾವಾಗ್ಲೂ ಪುಸ್ತಕ ಪ್ರಕಟಣೆ ಬಗ್ಗೆ ಒಂದ್ ಮಾತು ಹೇಳ್ತಾ ಇದ್ರು. ಏನು ಅಂತಂದ್ರೆ, ಪುಸ್ತಕ ಪ್ರಕಟಣೆಯು ಅಮೃತ ಶಿಲೆಯ ನಿರ್ಮಾಣಕ್ಕಿಂತ ಹೆಚ್ಚು ಬಾಳಿಕೆ ಬರುವಂತದ್ದಾಗಿದೆ ಅನ್ನುವಂತ ಮಾತು. ಪುಸ್ತಕ ಪ್ರಕಟಣೆ ಮಾಡುವುದು ನಾವು ಅಮೃತ ಶಿಲೆಯಲ್ಲಿ ಯಾವ್ದಾದ್ರು ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡುವುದಕ್ಕಿಂತ ಹೆಚ್ಚು ಬಾಳಿಕೆ ಬರುವಂತಹದ್ದಾಗಿದೆ. ನಾವು ಕಟ್ಟಡಗಳನ್ನ ಕಟ್ಟುವ ಬದಲು ಹೆಚ್ಚಾಗಿ ಪ್ರಮುಖ ಗ್ರಂಥಗಳನ್ನ ಪ್ರಕಟಿಸಬೇಕು ಅನ್ನುವಂತಹ ವಿಚಾರವನ್ನ ರಾನಡೆಯವರು ಹೇಳಿದ್ರು. ಅದನ್ನ ಅವರು ಬಲವಾಗಿ ನಂಬಿದ್ರು ಕೂಡ. ಹಾಗಾಗಿ ಅವರು ಹಲವಾರು ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ರು. ಅದರಲ್ಲಿ ಒಂದಿಷ್ಟು ಕೆಲವು ಪ್ರಮುಖ ಪುಸ್ತಕಗಳನ್ನ ನಾನಿಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಥಾಮಸ್ ಕಾರ್ಲೈಲ್ ಅವರ ಕಾಲದ ಚಿಹ್ನೆಗಳು ಅನ್ನುವಂತಹ ಒಂದು ಚಿಹ್ನೆಗಳು ಮತ್ತು ಗುಣಲಕ್ಷಣಗಳು ಅನ್ನುವಂತಹ ಒಂದು ಪುಸ್ತಕವನ್ನ ಅವರು ಸಂಪಾದನೆ ಮಾಡಿದ್ರು. ಹಾಗೇನೆ ಕನ್ಸ್ಟ್ರಕ್ಟಿವ್ ಸರ್ವೆ ಆಫ್ ಉಪನಿಷತ್ ಫಿಲಾಸಫಿ ಅನ್ನುವಂತಹ ಒಂದು ಪುಸ್ತಕವನ್ನ ಅವರು 1980 ಮೊಟ್ಟ ಮೊದಲಿಗೆ ಅವರು ಪ್ರಕಟಣೆಯನ್ನ ಮಾಡಿದ್ರು. ಇದು ಹಲವಾರು ಆವೃತ್ತಿಗಳಲ್ಲಿ ಹಿಂದಿ, ಇಂಗ್ಲಿಷ್, ಮರಾಠಿಗೆ ಅನುವಾದಗೊಂಡು ಮಹಾರಾಷ್ಟ್ರದ ಸಂತ ಸಾಹಿತ್ಯ ಅಧ್ಯಯನ ಮಾಡಿದ್ರಿಂದ ಅವರು ಜ್ಞಾನೇಶ್ವರ ವಚನಾಮೃತ ಅನ್ನುವಂತಹ ಗ್ರಂಥವನ್ನ 1926ರಲ್ಲಿ, ಹಾಗೇನೆ ರಾಮದಾಸರ ವಚನಾಮೃತ ಅನ್ನುವಂಥದ್ದನ್ನ 1926ರಲ್ಲಿ, ತುಕಾರಾಮ್ ವಚನಾಮೃತ ಅನ್ನುವಂತಹ ಗ್ರಂಥವನ್ನಾನು ಕೂಡ 1926ರಲ್ಲಿ, ಸಂತ ವಚನಾಮೃತ ಅನ್ನುವಂತಹ ಗ್ರಂಥವನ್ನ 1927ರಲ್ಲಿ, ಹಾಗೇನೆ ಹಿಸ್ಟ್ರಿ ಆಫ್ ಇಂಡಿಯನ್ ಫಿಲಾಸಫಿ ಅನ್ನುವಂತಹ ಗ್ರಂಥವನ್ನ 1927ರಲ್ಲಿ, ಏಕನಾಥ ವಚನಾಮೃತ ಅನ್ನುವಂಥದ್ದನ್ನ
55ರಲ್ಲಿ ಅವರು ಪ್ರಕಟಣೆಯನ್ನ ಮಾಡಿದ್ರು. ಹಾಗೇನೆ ಭಾರತೀಯ ಅತೀಂದ್ರಿಯತೆಯ ಮಹಾರಾಷ್ಟ್ರದಲ್ಲಿ ಅತೀಂದ್ರಿಯತೆ, ಭಾರತೀಯ ಅತೀಂದ್ರಿಯತೆ ಮಹಾರಾಷ್ಟ್ರದಲ್ಲಿ ಅತೀಂದ್ರಿಯತೆ ಎನ್ನುವಂತಹ ಪುಸ್ತಕವನ್ನ 1933ರಲ್ಲಿ ಪ್ರಕಟ ಮಾಡಿದ್ರು. ಹಾಗೇನೆ ಮಹಾರಾಷ್ಟ್ರ ಸಂತರ ಆತ್ಮ ಸಾಕ್ಷಾತ್ಕಾರ ಅನ್ನುವಂತಹ ಬೃಹತ್ ಗ್ರಂಥವನ್ನ 1900 ಗ್ರಂಥವನ್ನು ಕೂಡ ಅವರು ಪ್ರಕಟಣೆ ಮಾಡಿದ್ರು. 1952ರಲ್ಲಿ ಪಾರಮಾರ್ಥ ಸೋಪಾನ ಅನ್ನುವಂತಹ ಪುಸ್ತಕವನ್ನ, 1954ರಲ್ಲಿ ಹಿಂದಿ ಸಂತ ಸಾಹಿತ್ಯ ಅನ್ನುವಂತಹ ಪುಸ್ತಕವನ್ನ, 1956ರಲ್ಲಿ ದ ಕನ್ಸೆಪ್ಷನ್ ಆಫ್ ಸ್ಪಿರಿಚುವಲ್ ಲೈಫ್ ಆಫ್ ಮಹಾತ್ಮ ಗಾಂಧಿ ಅಂಡ್ ಹಿಂದಿ ಸೈನ್ಸ್ ಅನ್ನುವಂಥ ಗ್ರಂಥವನ್ನ ರಚನೆ ಮಾಡಿದ್ರು. ಹಾಗೇನೆ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಗಾಂಧಿಯವರ ವಿಚಾರಧಾರೆಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳು ಅಥವಾ ವೇದಾಂತ ಕುರಿತು ಗಾಂಧಿಯವರ ವಿಚಾರಧಾರೆಗಳು ಏನದಾವು ಅನ್ನುವಂಥ ಪುಸ್ತಕವನ್ನು ಕೂಡ ಅವರು ಪ್ರಕಟಣೆ ಮಾಡಿದ್ರು. ಹೀಗೆ ಹಲವಾರು ಲೇಖನಗಳನ್ನ ಪ್ರಕಟಣೆ ಮಾಡಿದ್ರು. ಹಲವಾರು ವಿಷಯಗಳ ಕುರಿತು ವೇದಾಂತ, ಉಪನಿಷತ್, ವೇದಾಂತ, ನ್ಯಾಯ ಮತ್ತು ಭಗವದ್ಗೀತೆಯ ಕುರಿತು ಹಲವಾರು ಉಪನ್ಯಾಸಗಳನ್ನ ಅವರು ನೀಡಿದ್ರು. ಈ ರೀತಿ ಅವರು ಗ್ರಂಥ ರಚನೆಗೂ ಕೂಡ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ರು ಅಂತ ಹೇಳಿಕ್ಕೆ ಬಹಳ ಸಂತೋಷ ಅನಿಸ್ತದ. ಇಷ್ಟು ಗುರುದೇವ ರಾನಡೆಯವರ ಒಂದು ವಿಚಾರಗಳು. ಇನ್ನ ನಾನು ಈ ಗುರುದೇವ ರಾನಡೆಯವರ ಸಂಸ್ಥೆಯ ಜೊತೆಗಿನ ಒಡನಾಟವನ್ನ ಒಂದಿಷ್ಟು ನಿಮ್ ಜೊತೆಗೆ ಇಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸುಮಾರು 10 ವರ್ಷದಿಂದ ಬೆಳಗಾವಿಯಲ್ಲಿರುವಂತಹ ರಾನಡೆಯವರೇ ಸ್ಥಾಪಿಸಿದಂತಹ ಅಕಾಡೆಮಿ ಆಫ್ ಕಂಪೇರಿಟಿವ್ ಫಿಲಾಸಫಿ ಅಂಡ್ ರಿಲಿಜನ್ ಅನ್ನುವಂತಹ ಸಂಸ್ಥೆಯ ಜೊತೆಗೆ ನಾನು 10 ವರ್ಷದ ಒಡನಾಟವನ್ನ ಹೊಂದಿದ್ದೇನೆ. ಗುರುದೇವರ ತತ್ವ ವಿಚಾರಗಳನ್ನ ಹಾಗೂ ಗುರುದೇವರ ಪರಿಚಯವನ್ನ ಈಗಿನ ಯುವ ಪೀಳಿಗೆ ಮಾಡ್ಕೊಡ್ಬೇಕು ಅನ್ನುವಂತಹ ದಿಶೆಯಲ್ಲಿ ಆ ಒಂದು ಸಂಸ್ಥೆ ಬಹಳಷ್ಟು ಕನ್ಸ್ಟ್ರಕ್ಟಿವ್ ಆಗಿರುವಂತಹ, ರಚನಾತ್ಮಕವಾಗಿರುವಂತಹ ಕಾರ್ಯಗಳನ್ನ ಅದು ನಿರ್ವಹಿಸ್ತಾ ಇದೆ. ಇತ್ತೀಚೆಗೆ ರಾನಡೆಯವರ ಈ ಸಂಸ್ಥೆ ಸ್ಥಾಪನೆ ಆದಂತಹ ಒಂದು 100 ವರ್ಷದ ಒಂದು ಸಂಭ್ರಮಾಚರಣೆಯನ್ನ ಬಹಳ ಅದ್ಧೂರಿಯಾಗಿ ಬೆಳಗಾವಿಯಲ್ಲಿ ಆಚರಣೆ ಮಾಡ್ತು. ಬಹಳ ವಿಶೇಷವಾದಂತಹ ಉಪನ್ಯಾಸ ಮಾಲಿಕೆಗಳನ್ನ ಹಮ್ಮಿಕೊಡ್ತು. ಜೊತೆಗೆ ಬಹಳಷ್ಟು ಆ ಸಂಪ್ರದಾಯದ ಆಚರಣೆಗಳು, ನಾಮಸ್ಮರಣೆ ಆಗಿರ್ಬೋದು, ಸಪ್ತಾಹ ಆಗಿರ್ಬೋದು, ಅವುಗಳನ್ನೆಲ್ಲ ಕೂಡ ಆಚರಣೆ ಮಾಡಿ ಬೆಳಗಾವಿಯ ಜನರಿಗೆ ಈ ಗುರುದೇವ ರಾನಡೆಯವರ ತತ್ವ ವಿಚಾರಗಳನ್ನ ಹಾಗೂ ಬೆಳಗಾವಿಯ ವಿದ್ಯಾರ್ಥಿಗಳಿಗೆ ಗುರುದೇವ ರಾನಡೆಯವರ ತತ್ವ ವಿಚಾರಗಳನ್ನ ಪರಿಚಯಿಸುವಲ್ಲಿ, ಶಿಕ್ಷಕರನ್ನ ಅದರಲ್ಲಿ ತೊಡಗಿಸ್ಕೊಳ್ಳುವಲ್ಲಿ, ಹಾಗೆ ಗುರುದೇವ ರಾನಡೆಯವರ ಗ್ರಂಥಗಳನ್ನ ಪುನರ್ ಪ್ರಕಟಣೆ ಮಾಡುವ, ಭಾಷಾಂತರ ಮಾಡುವಂತಹ ಒಂದು ಗುರುತರವಾದಂತಹ ಕಾರ್ಯವನ್ನ ಅಕಾಡೆಮಿ ಆಫ್ ಕಂಪೇರಿಟಿವ್ ಫಿಲಾಸಫಿ ಅಂಡ್ ರಿಲಿಜನ್ ಬೆಳಗಾವಿಯಲ್ಲಿ ಮಾಡ್ತಾ ಇದೆ ಅಂತ ಹೇಳ್ಬೋದು. ಗುರುದೇವ ರಾನಡೆಯವರು ಪಾರಮಾರ್ಥಿಕವಾದಂತಹ ಜೀವನ, ಅವರು ಜೀವನದ ಬಗೆಗಿರುವಂತಹ ಅವರ ನಿರ್ಲಿಪ್ತ ಭಾವ, ಹಾಗೆ ತತ್ವ ವಿಚಾರಗಳನ್ನ ತಿಳಿದುಕೊಳ್ಳಲಿಕ್ಕೆ ಇರುವಂತಹ ಅವರ ಸಂಶೋಧನಾತ್ಮಕ ಮನೋವೃತ್ತಿ, ಇವೆಲ್ಲವುಗಳನ್ನ ನೋಡಿದಾಗ ಇಂತಹ ಒಬ್ಬ ಸಂತರು, ಇಂತಹ ಒಬ್ಬ ಶರಣರು, ಇಂತಹ ಒಬ್ಬ ತತ್ವಜ್ಞಾನಿ ಈ ನಮ್ಮ ಮಧ್ಯ, ನಮ್ಮ ಜಿಲ್ಲೆ, ನಮ್ಮ ನಾಡು, ಈ ಭೂಮಿಯೊಳಗ ಆಗಿ ಹೋಗಿದಾರ. ಅಲಹಾಬಾದ್ ವಿಶ್ವವಿದ್ಯಾಲಯದಲ್ಲಿ ಕುಲಪತಿಗಳಾಗಿ ಇಂಥ ಕಠಿಣವಾದ, ಜಟಿಲವಾದ ಒಂದು ವಿಷಯದ ಉಪನ್ಯಾಸಕರಾಗಿ ಆ ವಿಷಯಗಳನ್ನ ಮತ್ತೆ ಹೊಸ ಬೆಳಕಿನಲ್ಲಿ ನೋಡುವಂತಹ ಒಂದು ದೃಷ್ಟಿಕೋನದಲ್ಲಿ ಪ್ರಬಂಧವನ್ನ ಮಂಡಿಸುವುದಾಗಿರ್ಬೋದು, ಲೇಖನಗಳನ್ನ ಬರೆಯುವುದಾಗಿರ್ಬೋದು, ಪುಸ್ತಕಗಳನ್ನ ಪ್ರಕಟಿಸುವುದಾಗಿರ್ಬೋದು, ಇವನ್ನೆಲ್ಲವನ್ನ ಮಾಡಿದಂತಹ ಗುರುದೇವ ರಾನಡೆಯವರ ಒಂದು ಆಶೀರ್ವಾದಕ್ಕೆ ನಾವೆಲ್ಲ ಪಾತ್ರ ಆಗೋಣ ಅಂತ ಮಾತನ್ನ ಹೇಳ್ತಾ, ಈ ಒಂದು ವೇದಿಕೆಯ ಮೂಲಕ ನನಗೆ ಈ ಒಂದು ಉಪನ್ಯಾಸವನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಸಂಘಟಕರಿಗೆ ನಾನು ಅನಂತ ಧನ್ಯವಾದಗಳನ್ನ ಹೇಳ್ತೇನೆ. ಬಹಳಷ್ಟು ವಿಷಯ ಸ್ವಲ್ಪ ಅದನ್ನ ಸಮರೈಸ್ ಮಾಡಿ ನಿಮ್ಮ ಮುಂದೆ ಅವರ ಒಂದು ಜೀವನವನ್ನ, ಅವರ ಜೀವನದ ಜೊತೆಗಿನ ಸಂಘರ್ಷಗಳನ್ನ, ಜೀವನವನ್ನ, ಅವರ ಪಾರಮಾರ್ಥಿಕ ದೃಷ್ಟಿಕೋನವನ್ನ ನನ್ನ ಕೈಯಿಂದ ಎಷ್ಟು ಸಾಧ್ಯದ ಅಷ್ಟು ಇಲ್ಲಿ ಹೇಳಲಿಕ್ಕೆ ಇನ್ನೂ ಬಹಳದ, ಹೇಳೋದು ಬಹಳದ. ಸಾಗರದೊಳಗಿಂದ ಒಂದು ಬೊಗಸೆ ನೀರ್ ಹಿಡ್ದಂಗ ಅಂತ ಹೇಳ್ಬೋದು. ಅವರು ಪಾರಮಾರ್ಥಿಕ ಮಹಾರಾಷ್ಟ್ರ ಸಂತ ಸಾಹಿತ್ಯ, ಪಾರಮಾರ್ಥಿಕ ವಿಷಯಗಳನ್ನ ನಾನು ಅಕಾಡೆಮಿ ಆಫ್ ಕಂಪೇರಿಟಿವ್ ಫಿಲಾಸಫಿಯ ಒಂದು
ಜೀವ ಸದಸ್ಯ ಆಗಿರುವುದರಿಂದ ಆ ಒಂದು ಕಾರ್ಯಕ್ರಮಗಳಲ್ಲಿ ನಾನು ಭಾಗಿಯಾಗುವುದರಿಂದ ನನಗೆ ಅವರು ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಆ ಪುಸ್ತಕದ ಒಂದು ಗಾತ್ರನೇ ಇಂತಿಂಥವ್ದು, ಅವನ್ನ ಓದ್ಬೇಕು. ಅವರು ಅಷ್ಟೊಂದು ಮಹಾರಾಷ್ಟ್ರದ ಸಂತರ ಕುರಿತಾಗಿ ಒಂದು ಕಂಪ್ಯಾರಿಟಿವ್ ಸ್ಟಡಿ ಬಹಳ ಅದ್ಭುತವಾದಂಥದ್ದು. ಅವರ ವಿಚಾರಗಳನ್ನ ತಾತ್ವಿಕ ತಳಹದಿಯಲ್ಲಿ ವಿಶ್ಲೇಷಣೆ ಮಾಡುವಂಥದ್ದು ಕೂಡ ಬಹಳ ಅದ್ಭುತವಾದಂಥದ್ದು. ಅಂತಹ ಅದ್ಭುತ ವಿಚಾರಗಳನ್ನ ಇವತ್ತಿನ ನಮ್ಮ ಈ ಸ್ಟ್ರಗಲ್ ಇರುವಂತಹ ಜೀವನದೊಳಗ ಅವು ಬಹಳ ಸಹಾಯಕಾರಿ ಬಲ್ಲದು. ಸಂತರ ವಿಚಾರಗಳನ್ನ ನಾವು ಸರ್ಫೇಸ್ ಲೆವೆಲ್ ಮೇಲ್ಮುಖವಾಗಿ ನಾವು ನೋಡುವುದಕ್ಕೂ ಅದರ ತಾತ್ಪರ್ಯವನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹೀಗೆ ಇಂತಹ ಶರಣರು ಸಂತರು ಆ ಒಂದು ವಿಶ್ಲೇಷಣಾತ್ಮಕವನ್ನ ಕಾರ್ಯವನ್ನ ಮಾಡಿ ಅದರಲ್ಲಿರುವ ಮೂಲ ದ್ರವ್ಯವನ್ನ ಜನಜೀವನಕ್ಕೆ ಅಥವಾ ಜನರ ಜೀವನಕ್ಕೆ, ನಮ್ಮ ಒಂದು ಆತ್ಮ ಸಾಕ್ಷಾತ್ಕಾರಕ್ಕೆ ಯಾವ ರೀತಿಯಾದಂತಹ ಸಹಾಯ ಮಾಡಬಲ್ಲದು, ನಮ್ಮ ಜೀವನವನ್ನ ನಾವು ಹೇಗೆ ಉದ್ಧಾರ ಮಾಡ್ಕೊಳ್ಬಹುದು ಅನ್ನುವುದಕ್ಕೆ ಅವರ ಒಂದು ಕೊಡುಗೆಗಳು ಬಹಳ ಅಮೂಲ್ಯವಾದದ್ದು ಅನ್ನುವಂತಹ ಮಾತನ್ನ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಈ ವೇದಿಕೆಗೆ ಹಾಗೂ ಎಲ್ಲ ಇಲ್ಲಿವರೆಗೆ ಉಪನ್ಯಾಸವನ್ನ ಕೇಳಿದಂತಹ ಎಲ್ಲ ಶರಣ ತಂದೆ ತಾಯಿಗಳಿಗೂ ನಾನು ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸಿ ನನ್ನ ಉಪನ್ಯಾಸವನ್ನ ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ಸಂವಾದದಲ್ಲಿ ಏನಾದ್ರೂ ನನಗೆ ಗೊತ್ತಿರುವಂತಹ ವಿಷಯಗಳನ್ನ ಕೇಳಿದ್ರೆ, ಇಲ್ಲಿ ಬಿಟ್ಟು ಹೋಗಿರುವಂತಹ ಯಾವ್ದಾದ್ರು ಮತ್ತೆ ವಿಷಯ ಹೇಳ್ಬೇಕು ಅನ್ಸಿದ್ರೆ ನನ್ಗೆ ಹೇಳಿಕ್ಕೆ ಅವಕಾಶವನ್ನ ನೀಡ್ರಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ರಾಮಚಂದ್ರ ದತ್ತಾತ್ರೇಯ ರಾನಡೆ ಕರ್ನಾಟಕ ಮಹಾರಾಷ್ಟ್ರ ಒಬ್ಬ ವಿದ್ವಾಂಸ, ತತ್ವಶಾಸ್ತ್ರಜ್ಞ, ಸಂತರಾಗಿದ್ರು. ಪ್ರಸಿದ್ಧ ತತ್ವಶಾಸ್ತ್ರಜ್ಞ ನಿಕಟವರ್ತಿಗಳಲ್ಲಿ ಮತ್ತು ಶಿಷ್ಯ ವೃಂದದಲ್ಲಿ ಗುರುದೇವ ಎಂದೇ ಪ್ರಸಿದ್ಧಿಯಾಗಿದ್ದವರು. ಜಮಖಂಡಿಯ ರಾಮೇಶ್ವರ್ನಲ್ಲಿ ರಾನಡೆಯವರ ತಂದೆ ತಾಯಿಗಳಿಗೆ ಅಚಲ ಭಕ್ತಿ ಇರೋದ್ರಿಂದಲೇ ಅವರಿಗೆ ರಾಮಚಂದ್ರ ಅಂತ ಹೆಸರಿಟ್ಟರೂ ಸಹ ರಾಮಬಾಹು ಎಂದೇ ಪ್ರೀತಿಯಿಂದ ಜನರಿಗೆ ಪರಿಚಿತರಾಗಿದ್ದವರು. ರಾನಡೆಯವರ ಚಿಕ್ಕ ವಯಸ್ಸಿನಿಂದಲೂ ಆಂತರಿಕ ಧ್ಯಾನಕ್ಕೆ ಒಳಗಾಗಿದ್ರು. ಉಮದಿ ಸಂತರ ಪ್ರಭಾವಕ್ಕೆ ರಾನಡೆ ಒಳಗಾಗಿದ್ರು. ಇವರಿಗೆ ಆಧ್ಯಾತ್ಮಿಕ ಒಂದು ಹೆಚ್ಚಿನ ಒಲವು ನೀಡ್ಲಿಕ್ಕೆ ಕಾರಣ ಅವರ ತಾಯಿ ಪಾರ್ವತಿ ದೇವಿ ಅವರಿಂದ ಬಳುವಳಿಯಾಗಿ ಬಂದಿತ್ತು ಅಂತ ಹೇಳ್ಬೋದು. ಹೀಗೆ ರಾಮಚಂದ್ರ ದತ್ತಾತ್ರೇಯ ರಾನಡೆ ಅವರ ಬಾಲ್ಯ, ಶಿಕ್ಷಣ, ವೃತ್ತಿ, ಸಾಹಿತ್ಯ, ಆಧ್ಯಾತ್ಮ ಹಾಗೂ ನಿಂಬಾಳ ಆಶ್ರಮದಲ್ಲಿ ಪಾರಮಾರ್ಥಿಕ ದಿನಗಳನ್ನ ಎಳೆಯಾಗಿ ಅನಾವರಣಗೊಳಿಸುವ ಮೂಲಕ ಅತ್ಯುತ್ತಮವಾಗಿ ಉಪನ್ಯಾಸ ನೀಡಿದಂತ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಮೇಡಮ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ಮೇಡಮ್. ನಾನು ಸಹ ಜಮಖಂಡಿಯವಳೆ ಆಗಿರೋದ್ರಿಂದ ನಾನು ಕಲಿತಂತ ಶಾಲೆ ಪರಶುರಾಮ್ ಬಾವು ಅಂದ್ರೆ PBI ಸ್ಕೂಲ್ ಅಲ್ಲಿ ನಾನು ನನ್ನ ಪ್ರೌಢಶಾಲೆ ಮುಗಿದಿದ್ದು. ಅಲ್ಲಿ ಶಾಲೆ ಮುಂಭಾಗದಲ್ಲೇ ಅವರ ಮೂರ್ತಿ ಇದ್ದು ನಮ್ಮೆಲ್ಲರಿಗೂ ಅಲ್ಲಿ ಏನ್ ರೂಢಿ ಅಂದ್ರೆ ಶಾಲೆಗೆ ಹೋದ ತಕ್ಷಣ ಪ್ರಾರಂಭದಲ್ಲಿ ಅವರಿಗೆ ಪುಷ್ಪವನ್ನಿಟ್ಟು ನಂತರ ಪ್ರಾರ್ಥನೆಗೆ ಹೋಗುತ್ತಿರುವುದು ನನಗೆ ನೆನಪಿಗೆ ಬಂದಿತು. ಅಲ್ಲಿ ಇವತ್ತಿಗೂ ಸಹಿತ ಅತ್ಯಂತ ದೊಡ್ಡದಾಗಿರುವಂತ ಅವರ ಭಾವಚಿತ್ರ, ಅವರ ಅನೇಕ ವಿಷಯಗಳನ್ನ ಲಿಖಿತ ರೂಪದಲ್ಲಿ ಬರೆದಂತ ಬರವಣಿಗೆಗಳನ್ನ ನನಗೆ ನೆನಪಿಗೆ ಬಂತು. ಈ ರೀತಿ ಇವತ್ತಿನ ಈ ಸಾವಿಲ್ಲದ ಶರಣರು ಎಂಬ ವಿಶೇಷ ದತ್ತಿ ಉಪನ್ಯಾಸವನ್ನ ನೀಡಿದಂತ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಅವರ ತಂದೆ ಲಿಂಗೈಕ್ಯ ಶರಣ ಶ್ರೀಶೈಲ್ ಗಂಗನಹಳ್ಳಿ ಸಾಕಿನ್ ನಾಗ್ತಾನ್ ಹಾಗೂ ತಾಯಿ ಲಕ್ಷ್ಮೀಬಾಯಿ ಗಂಗನಹಳ್ಳಿ ಅವರ ಹೆಸರಿನಲ್ಲಿ ಏರ್ಪಡಿಸಿದಕ್ಕೆ ವೇದಿಕೆಯ ಪರವಾಗಿ ಗಂಗನಹಳ್ಳಿ ಮೇಡಮ್ ಅವ್ರಿಗೂ ಸಹಿತ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಪ್ರಾರಂಭದಲ್ಲಿ ಇವತ್ತಿನ ಮಾರ್ಗದರ್ಶನ ನುಡಿಗಳನ್ನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹೇಳ್ಬೇಕು. ತದನಂತರದಲ್ಲಿ ದತ್ತಿ ದಾಸೋಹಿಗಳಾಗಿರುವಂತ ಡಾಕ್ಟರ್ ಬಸಮ್ಮ ಗಂಗನಹಳ್ಳಿ ಹಾಗೂ ಅವರ ತಂದೆ ತಾಯಿಯ ಕಿರುಪರಿಚಯ ಮಾಡುವುದರ ಮೂಲಕ ಅವರನ್ನು ಸಹಿತ ವೇದಿಕೆಗೆ ಕರಿತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್. ಶ್ರೀ ಗುರು ಬಸವಲಿಂಗಾಯರ್ಮ ಒಂದು ಉತ್ಕೃಷ್ಟವಾದಂತ ವ್ಯಕ್ತಿಯ ಚರಿತ್ರೆಯನ್ನ ಕಟ್ಟಿಕೊಡುವಲ್ಲಿ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರು ತುಂಬಾ ಪರಿಶ್ರಮ ವಹಿಸಿದ್ದಾರೆ. ರಾನಡೆ ಅವರು ಜಳಕಿ ಮೇಡಮ್ ಹೇಳಿದಾಗೆ ಕರ್ನಾಟಕ ಮಹಾರಾಷ್ಟ್ರ ಅಂತಂದ್ರು, ಆದರೆ ಮೂಲತಃ ಅವರು ಜಮಖಂಡಿ ಅವರು. ಅವ್ರಿಗೆ 2-3 ಕಾರಣದಿಂದ ಈ ವಿಷಯವನ್ನು ಕೊಟ್ಟಿವಿ. ಒಂದೇದ್ದು ರಾಂಬಾವ್ ಅಂದ್ರೆ ಇವತ್ತೇನು ಇಂಚಿಗಿರಿ ಸಂಪ್ರದಾಯ ಆರಂಭದೊಳಗ ಅಲ್ಲಿ ಮತ್ತು ಹುಲ್ಯಾಳ ಶಂಭು ಆಶ್ರಮ, ಶಂಭುಲಿಂಗ ಈಶ್ವರರ ದೀಕ್ಷೆಯಿಂದ ಅವರು ಇಲ್ಲಿ ಬಂದವರು. ಎರಡನೇದ್ದು ಸ್ವತಃ ಗಾಂಧಿ ಅವರೇ ನನ್ನ ಆಧ್ಯಾತ್ಮದ ಗುರುದೇವ್ ರಾನಡೆ ಅಂತಕ್ಕಂಥದ್ದು. ಗುರುದೇವ್ ರಾನಡೆ ಅವರು ನನ್ನ ಗುರುಗಳು, ಸ್ಪಿರಿಚುವಲ್ ಲೀಡರ್ ಆಫ್ ಮೈನ್ ಈಸ್ ಅವರು ರಾನಡೆ ಅವರು ಅಂತಕ್ಕಂಥದ್ದು. ಮೂರನೇದು ಅವರು ಉಲ್ಲೇಖ ಮಾಡಿದ್ರು ಕೂಡ ಅದನ್ನ ಹೇಳಲಿಲ್ಲ. ದ ಪಾತ್ವೇ ಆಫ್ ಗಾಡ್ ಇನ್ ಕನ್ನಡ ಲಿಟರೇಚರ್ ಅಂತಕ್ಕಂಥ ಒಂದು ಗ್ರಂಥದೊಳಗೆ ಬಹುಶಃ ಜಗತ್ತಿಗೆ ಶರಣರನ್ನ ಪರಿಚಯ ಮಾಡ್ತಕ್ಕಂಥ ವಿಭಿನ್ನ ರೀತಿ, ಆ ಮಟ್ಟಕ್ಕೆ ಯಾರೂ ಕೂಡ ಪರಿಚಯ ಮಾಡಲಾರ್ದಂಥದ್ದು. ಅವ್ರು ಹೇಳಿದ್ರು, ಐ ಕ್ಯಾನ್ ಸಿ ಪರ್ಸನ್ ಇನ್ ಅನುಭವ ಮಂಟಪ, ಅಲ್ಲಮ,
ಬಸವಣ್ಣ ಅಂಡ್ ಚೆನ್ನ ಬಸವಣ್ಣ ಹೂ ಕ್ಯಾನ್ ಬಿ ಕಂಪೇರ್ಡ್ ವಿತ್ ಸಾಕ್ರೆಟಿಸ್, ಪ್ಲೂಟೋ ಅಂಡ್ ಫೇಡೋ ಅಂತಕ್ಕಂಥದ್ದು ಬಹಳ ಆಕರ್ಷ ಆಯಿತು. ಇದು 40 ವರ್ಷಗಳ ಹಿಂದೆ ನಾನು ಓದಿದಾಗ ನನ್ನ ಮೈ ರೋಮಾಂಚನ ಆಗಿತ್ತು. ಅವಾಗಿಂದ ನಾನು ರಾನಡೆ ಅವರ ಅಲ್ಲಿ ನಿಂಬಾಳ ಗ್ರಾಮಕ್ಕೆ ಹೋಗಿದ್ದೆ, ಅವರ ಇದಕ್ಕೆ ಸಮಾಧಿ ಆಶ್ರಮಕ್ಕೆ ಜಮಖಂಡಿಗೆ ಹೋದೆ. ಜಮಖಂಡಿ ಇವರ ಇನ್ನೊಬ್ಬರು ಆತ್ಮೀಯ ಸ್ನೇಹಿತರು ಅಂತಂದ್ರೆ ನನಗಾಗಲೇ ಹೇಳಿದೆ ಎಷ್ಟೋ ಸಲ, ಅವರು ಈ ಜಮಖಂಡಿಯ ಅವ್ರ ತಾಯಿ ತವ್ರ ಮನೆ ವಿನೋಬಾ ಭಾವೆ ಅವರು, ಅಲ್ಲಿ ಅವರ ಜೊತೆಗೆ ಒಂದು ಕಾರ್ಯ, ಕಾಕ ಕಾರ್ಖಾನಿಸ್ ಅವ್ರ ಜೊತೆಗೆ ಕಾರ್ಯ, ಪರಿಪೂರ್ಣ ಕ್ರಾಂತಿಯನ್ನ ಮಾಡಬೇಕು ಅಂತಕ್ಕಂಥ ಒಂದು ಬದ್ಧತೆಯನ್ನು ಹೊಂದತಕ್ಕಂಥವ್ರು ರಾನಡೆ ಅವರು ಓದ್ತಾ ಆ ಕಾರ್ಯಕ್ರಮ ಪುಸ್ತಕದ ಸಮಗ್ರವಾಗಿ ದ ಪಾತ್ವೇ ಆಫ್ ಗಾಡ್ ಇನ್ ಕನ್ನಡ ಲಿಟರೇಚರ್ ಅಂತ, ಕನ್ನಡ ಸಾಹಿತ್ಯ, ವಿಶ್ವ ಸಾಹಿತ್ಯ, ಕನ್ನಡ ದಾರ್ಶನಿಕರು, ಜಗತ್ತಿನ ಶ್ರೇಷ್ಠ ದಾರ್ಶನಿಕರು ಸಾಕ್ರೆಟಿಸ್, ಪ್ಲೂಟೋ, ಫೋಡೋರ್ಗಿಂತ ಹೆಚ್ಚಿನ ಸಾಧನೆಯನ್ನು ನಮ್ಮ ಶರಣರು ಮಾಡ್ಯಾರ ಅಂತ ತಿಳ್ಕೊಂಡು ಅಭಿಮಾನ ಪಡ್ತಕ್ಕಂಥ ಕಾರ್ಯವನ್ನ ಅವ್ರು ಮಾಡಿದ್ರು. ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರು ಉತ್ಕೃಷ್ಟವಾದಂಥ ವಿಚಾರಗಳನ್ನ ಹೇಳ್ತಾ ಅವರ ಸಾಧನೆಗಳನ್ನು ಇಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿ. ಧನ್ಯವಾದಗಳು ಸರ್. ಸಾಕಷ್ಟು ವಿಷಯಗಳನ್ನ ಗುರುದೇವ್ ರಾನಡೆ ಅವ್ರ ಬಗ್ಗೆ ತಿಳಿಸಿದಂತ ಮಾರ್ಗದರ್ಶಕರಾಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಇವತ್ತಿನ ಈ ಸಾವಿಲ್ಲದ ಶರಣರು ಎಂಬ ವಿಶೇಷ ದತ್ತಿ ಉಪನ್ಯಾಸವನ್ನ ಏರ್ಪಡಿಸಿದಂತ ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಹಾಗೂ ಅವರ ತಂದೆ ತಾಯಿಗಳ ಪರಿಚಯವನ್ನ ಮಾಡ್ಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಡಾಕ್ಟರ್ ಬಸಮ್ಮ ಸರ್ ಆಯ್ತು ಸರ್, ಅವ್ರ ಬಗ್ಗೆ ಕಿರುಪರಿಚಯ ಮಾಡಿ ದತ್ತಿದಾಸ ಅಂತ ಹೇಳ್ತೀನಿ ಸರ್. ಈ ರೀತಿಯಾಗಿರುವಂತ ಒಂದು ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಮೇಡಮ್ ಅವರು ಮೂಲತಃ ನಾಗ್ತಾನ್ ಊರದವರು. ಇವರು ತಮ್ಮ MA, MPhil, PhD ಯನ್ನ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ, SLED ಯನ್ನ ಶಿವಮೊಗ್ಗ ವಿಶ್ವವಿದ್ಯಾಲಯದಲ್ಲಿ, ನಂತರ 2009ರಲ್ಲಿ ಪ್ರಥಮ ದರ್ಜೆ ಕಾಲೇಜು ಮುದ್ದೇಬಿಹಾರದಿಂದ ಸಹಾಯಕ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಪ್ರಾರಂಭಿಸಿದ್ರು. ಇವರು ಈಗ 2009ರಿಂದ ಕನ್ನಡ ವಿಭಾಗದ ಮುಖ್ಯಸ್ಥೆಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಹಲವಾರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಜನಪದ ಸಾಹಿತ್ಯ, ವ್ಯಾಕರಣ, ಛಂದಸ್ಸು ಹೀಗೆ ವಿಶೇಷ ಆಸಕ್ತಿ ಕ್ಷೇತ್ರಗಳು ಇವರಿಗಿವೆ. 60 ಲೇಖನಗಳು ಇವ್ರದ್ದು ಪ್ರಕಟಣೆಯಾಗಿವೆ. ನ್ಯಾನೋ ಕಥೆಗಳು ಪ್ರಕಟಣೆಯಾಗಿವೆ. ಸಾಲೋಟ್ಗಿ ಗ್ರಾಮದರ್ಶನ, ಬಸವ ಚಾರಿತ್ರ್ಯ, ಬೀಜ ವೃಕ್ಷ, ಅಂಬುದಿಯಲ್ಲೊಂದು ಬಿಂದು ಹೀಗೆ ಅನೇಕ ಕೃತಿಗಳು ಪ್ರಕಟವಾಗಿವೆ. ಜನಪದ ತ್ರಿಪದಿಗಳ ಸಂಗ್ರಹ ಕೃತಿ ಪ್ರಕಟಣೆ 2024ರಲ್ಲಿ. ಭೂಗರ್ಭ ಕನ್ನಡ ಕಾದಂಬರಿ ಹಿಂದಿ ಅನುವಾದ ಪ್ರಕಟಣೆ. ಬಾವೂರು ಬೊಮ್ಮಯ್ಯ ಶರಣ, ಕಲ್ಪವೃಕ್ಷ ಅಲ್ಲದೆ ದಿಗ್ಬಂಧನ ದಾಟೆ ಕವನ ಸಂಕಲನಗಳು ಪ್ರಕಟಣೆಯಾಗಿವೆ. ಅನೇಕ ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವವನ್ನು ಪಡೆದಿರುವಂತವರು. ಅಕ್ಕಮಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಮಹಿಳಾ ಪ್ರತಿನಿಧಿಯಾಗಿ, ಅಖಿಲ ಭಾರತ ಲೇಖಕಿಯರ ಸಂಘದ ಅಜೀವ ಸದಸ್ಯರಾಗಿ, ಕರ್ನಾಟಕ ಲೇಖಕಿಯರ ಸಂಘದ ಅಜೀವ ಸದಸ್ಯರಾಗಿ, ಬೆಳಗಾವಿ ಲೇಖಕರ ಸಂಘ, ಅಖಿಲ ಭಾರತ ಶರಣ ಸಾಹಿತ್ಯ, ಕನ್ನಡ ಸಾಹಿತ್ಯ ಪರಿಷತ್ತು, ಶರಣ ವಿಶ್ವ ಫೌಂಡೇಶನ್, ವಚನ ಅಧ್ಯಯನ ವೇದಿಕೆಯಲ್ಲಿ ಅಜೀವ ಸದಸ್ಯತ್ವವನ್ನು ಪಡ್ಕೊಂಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಬಸವಜ್ಯೋತಿ ಪ್ರಶಸ್ತಿ, ಶ್ರೀಕುಲ ತಿಲಕ ಪ್ರಶಸ್ತಿ, ವಿದ್ಯಾಭೂಷಣ ಪ್ರಶಸ್ತಿ, ಬೀದರ್ ವಿಶ್ವ ಕನ್ನಡಿಗರ ಸಂಸ್ಥೆಯಿಂದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ರತ್ನ ಪ್ರಶಸ್ತಿ, ನಾರಿ ಶಕ್ತಿ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ. ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಅವರ ತಂದೆಯವರಾಗಿರುವಂತ ದಿವಂಗತ ಶರಣ ಶ್ರೀಶೈಲ್ ಲಚ್ಚಪ್ಪ ಗಂಗನಳ್ಳಿ ಸಾಕಿನ್ ನಾಗ್ಠಾಣ್ ಅವರ ಕಿರುಪರಿಚಯವನ್ನ ಹೇಳ್ಬೇಕು ಅಂದ್ರೆ, ಅವರು ಕೃಷಿಕ ಕುಟುಂಬದವರು, ಕೃಷಿಯಲ್ಲಿ ಹೊಸ ಬೆಳಕನ್ನ ಬಯಸಿದವರು, ಹೊಸ ಪ್ರಯೋಗವನ್ನ ಮಾಡಿದವರು, ಬರಡು ಭೂಮಿಯನ್ನ ಯಾವುದೇ ತಂತ್ರಗಳ ಸಹಾಯವಿಲ್ಲದೆ, ಯಂತ್ರಗಳ ಸಹಾಯವಿಲ್ಲದೆ, ಎತ್ತುಗಳ ಸಹಾಯದಿಂದ ಉತ್ಕೃಷ್ಟ ಫಸಲವನ್ನ ಬೆಳೆದವರು. ಇಡೀ 28 ಎಕರೆ ಜಮೀನನ್ನ ಒಬ್ಬರೇ ನೋಡ್ಕೊಳ್ತಾ ಇದ್ರು. ಹಗಲು ರಾತ್ರಿ ಭೂತಾಯಿಯ ಸೇವೆಯನ್ನ ಮಾಡಿ ಜಮೀನನ್ನ ಸುಂದರವಾಗಿ ತೋಟವನ್ನು ಮಾಡಿದ್ರು. ತಾವು ದುಡಿದು ತಮ್ಮ ಕುಟುಂಬದವರನ್ನ ಸುಖವಾಗಿರಿಸಿದ್ರು. ಅಲ್ಲದೆ ತಮ್ಮ ಮಕ್ಕಳನ್ನ ತೋಟಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಎತ್ತು ಗಾಡಿಗಳನ್ನ ಕರೆದೊಯ್ತಾ ಇದ್ರು. ಚಿಕ್ಕವರಿದ್ದಾಗನೇ ತಾಯಿಯನ್ನ ಕಳೆದುಕೊಂಡು ತಬ್ಬಲಿತನವನ್ನ ಅನುಭವಿಸಿ ಮಲತಾಯಿಯ ಕೈಯಲ್ಲಿ ಬೆಳೆದು ಅನುಭವವನ್ನ ಉಂಡವರು ಬಸಮ್ಮ ಮೇಡಮ್ ಅವರ ತಂದೆಯವರು. ಹೆಣ್ಣು ಮಕ್ಕಳಲ್ಲಿ ತಮ್ಮ ತಾಯಿಯನ್ನ ಕಂಡವರು. ಶಾಲೆ ಕಲಿಸಬೇಕಂತ ಆಸೆ ಇರೋದ್ರಿಂದ ಜಮೀನು ಮತ್ತು ದನಗಳ ಪಾಲನೆಗೆ 3ನೇ ತರಗತಿಯಲ್ಲಿ ಶಿಕ್ಷಣವನ್ನ ಮೊಟಕುಗೊಳಿಸಿ ಬಹಳ ಬುದ್ಧಿವಂತರಾದ್ರು. ಕಲಿಯಲು ಅವಕಾಶ ಸಿಗದೇ ಇರುವಂತ ನೋವನ್ನ ಮಕ್ಕಳಿಗೆ ಕಲಿಸುವ ಆಸೆಯನ್ನು ಹೊತ್ತವರು. ಅವರ ಆಸೆಯಂತೆ ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಮೇಡಮ್ ಅವರು ಉನ್ನತ ಶಿಕ್ಷಣ ಪಡೆದದ್ದನ್ನ ವೇದಿಕೆ ತಿಳಿಸ್ಲಿಕ್ಕೆ ತುಂಬಾ ಸಂತಸ ಎನಿಸ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ. ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಅವರ ತಂದೆಯವರಾದಂತ ದಿವಂಗತ ಶರಣ ಶ್ರೀಶೈಲ್ ಲಚ್ಚಪ್ಪ ಗಂಗನಳ್ಳಿ ಅವರದು ಹಿತಮಿತವಾದ ಸುಂದರ ಭಾಷೆ, ಅತಿ ಖರ್ಚು ಇಲ್ಲದ ನಿರಾಡಂಬರ ಸರಳ ಜೀವನ, ಆಧ್ಯಾತ್ಮಿಕ ಚಿಂತನೆಯುಳ್ಳ ಹಾಗೂ ಕಾಯಕ ಜೀವಿ ದಾಸೋಹಿಗಳಾಗಿದ್ರು. ಬಹಳ ಶಿಸ್ತಿನ, ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ಕಾಳಜಿ ಇರುವ
ಸಾತ್ವಿಕ ಆಹಾರ ಪದ್ಧತಿ ಅಳವಡಿಸಿಕೊಂಡವರು, ಪರಿಸರ ಪ್ರೇಮಿ, ಶಿಕ್ಷಣ ಪ್ರೇಮಿ ಆಗಿದ್ದವರು. ತುಂಬು ಕುಟುಂಬದ ಜೀವನ ಹಾಗೂ ತೀರ್ಥಯಾತ್ರೆ ಅವರಿಗೆ ಬಹಳ ಇಷ್ಟವಾಗಿತ್ತು ಅಂತ ಹೇಳಿಕ್ಕೆ ಬಯಸ್ತಾ ಇದೀವಿ. ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಅವರ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಶ್ರೀಮತಿ ಲಕ್ಷ್ಮೀಬಾಯಿ ಶ್ರೀಶೈಲ್ ಗಂಗನಳ್ಳಿ ಸಾಕಿನ್ ನಾಗ್ಟಾನ್. ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರುವಂತ ಲಕ್ಷ್ಮೀಬಾಯಿ ಶ್ರೀಶೈಲ್ ಗಂಗನಳ್ಳಿ ತಾಯಿಯು ಅತ್ಯಂತ ಮುದ್ದಿನಿಂದ ಬೆಳೆಸಿದ್ರು. ಬಹಳ ಸೂಕ್ಷ್ಮ ಸ್ವಭಾವದವರು, ಸಮಾಧಾನ ತಾಳ್ಮೆಯನ್ನ ಮೈಗೂಡಿಸ್ಕೊಂಡವರು, ಮಕ್ಕಳ ಪಾಲನೆ ಪೋಷಣೆ ಜೊತೆಗೆ ಬಂದಂತ ಅತಿಥಿಗಳನ್ನ ಸತ್ಕಾರವನ್ನ ಮಾಡ್ತಾ ಇರುವಂತವ್ರು. ಅಷ್ಟೇ ಸಂತೋಷದಿಂದ ಅಡಿಗೆಯಲ್ಲಿ ಪರಿಣಿತ ಮತ್ತು ಕೈ ರುಚಿ ಅಡಿಗೆ ಅಂದ್ರೆ ಅವ್ರದ್ದು ಅಮೃತ ಅಂತ ಮೇಡಮ್ ಅವ್ರು ಹೇಳ್ಕೊಳ್ತಾ ಇದ್ರು. ಅವರ ಜೀವನ ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಅವರಿಗೆ ದಾರಿದೀಪವಾಗಿದೆ. ಸದಾ ತಂದೆ ತಾಯಿ ಆಶೀರ್ವಾದದಲ್ಲಿ ತಮ್ಮ ಬದುಕು ಕಟ್ಟಿಕೊಂಡ ಅವರನ್ನ ನೆನೆಯುತ್ತಾ ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಮೇಡಮ್ ಅವರು ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ದತ್ತಿ ಉಪನ್ಯಾಸ ಏರ್ಪಡಿಸುವುದರ ಮೂಲಕ ಮಾದರಿಯಾಗಿದ್ದಾರೆ. ದಾಸೋಹ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡಿದ್ದಾರೆ. ಅವರಿಗೆ ವೇದಿಕೆಯ ಮೂಲಕ ಅಭಿನಂದನೆಗಳನ್ನ ತಿಳಿಸ್ತಾ ಅವರಿಗೆ ಒಂದೆರಡು ನುಡಿಗಳನ್ನ ಹೇಳಿಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಮೇಡಮ್. ಗಂಗನಳ್ಳಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಬಸವಾದಿ ಶರಣರ ಚಿಂತನಕೂಟ ಅಕ್ಕನ ಅರಿವು ಸಂಘಟನೆ ವತಿಯಿಂದ ಹಮ್ಮಿಕೊಂಡ ಇಂದಿನ ಉಪನ್ಯಾಸ ದತ್ತಿ ಕಾರ್ಯಕ್ರಮ ನನ್ನ ತಂದೆ ತಾಯಿಯರ ಸ್ಮರಣಾರ್ಥವಾಗಿ ಇರುವುದು ಬಹಳ ಸಂತೋಷದ ಸಂಗತಿ. ಈ ಒಂದು ವೇದಿಕೆಯಲ್ಲಿ ಇರುವಂತ ರೂವಾರಿಗಳು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಅವರೇ, ಇಂದಿನ ಉಪನ್ಯಾಸಕರಾದಂಥ ಡಾಕ್ಟರ್ ನಿರ್ಮಲಾ ಭಟ್ಟಲ್ ಅವರೇ, ಹಾಗೂ ಸುಧಾ ಪಾಟೀಲ್ ಅವರೇ, ದಾನಮ್ಮ ಪಾಟೀಲ್ ಅವರೇ, ಶರಣ ರುದ್ರಮೂರ್ತಿ ಪ್ರಭು ಸರ್ ಅವರೇ, ಕುಮಾರಣ್ಣ ರಾಜಣ್ಣ ಸರ್ ಅವರೇ, ಎಲ್ಲ ಹಿರಿಯರೇ, ಭಾಗವಹಿಸಿದಂಥ ಎಲ್ಲ ಶರಣೆಯರೇ, ಎಲ್ಲರಿಗೂ ಅನಂತ ನಮನಗಳನ್ನು ಸಲ್ಲಿಸ್ತಾ, ನನ್ನ ತಂದೆಯವರ ಕುರಿತಾಗಿ, ತಾಯಿಯವರ ಕುರಿತಾಗಿ ಹೇಳುವುದು ಬಹಳಷ್ಟು ಇದೆ. ಒಂದು ಕೆರೆಯ ನೀರನ್ನ ಒಂದು ಚಂಬಿನಲ್ಲಿ ತುಂಬಿರುವಂಥ ಅನುಭವಗಳನ್ನು ನಾನು ಇಲ್ಲಿ ತಮ್ಮ ಮುಂದೆ ಬಿಚ್ಚಿಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಮೂಲತಃ ನಮ್ಮ ಗಂಗನಳ್ಳಿ ಮನೆತನದ ಕುರಿತಾಗಿ ನಾನು ಒಂದಿಷ್ಟು ಇಲ್ಲಿ ಹೇಳ್ಕೊಳ್ಳೇಬೇಕು. ವಿಜಯನಗರ ಕಾಲದಲ್ಲಿ ಸುಲ್ತಾನರ ದಾಳಿಯಿಂದ ಸಂಘರ್ಷಕ್ಕೆ ಒಳಗಾದಂಥ ಈ ಮನೆತನ ಕೃಷ್ಣಾ ನದಿಯನ್ನು ದಾಟಿ ವಿಜಯಪುರ ಜಿಲ್ಲೆಯ ನಿಡಗುಂದಿಗೆ ಬರ್ತಾರೆ. ಅಲ್ಲಿಂದ ಅಂಕಲಿಗಿಗೆ ಬಂದು ಅಂಕಲಿಗಿಯಲ್ಲಿ ಗೌಡಿಕೆ ಮನೆತನದವರಾಗಿ ಆಡಳಿತವನ್ನ ಮಾಡ್ತಾರೆ. ಅಂಕಲಿಗಿಯಿಂದ ಅವರು ಗಂಗನಳ್ಳಿಗೆ ಬರ್ತಾರೆ. ಅಲ್ಲಿಂದ ಗಂಗನಳ್ಳಿಯಿಂದ ನಾಗ್ಠಾಣಕ್ಕೆ ಬರ್ತಾರೆ. ಈ ರೀತಿಯಾಗಿ ನಾಗ್ಠಾಣಕ್ಕೆ ಬಂದಂತ ಕುಟುಂಬಗಳು ಕುಟುಂಬ ನಾಗ್ಠಾಣದಲ್ಲಿ ನೆಲೆಯೂರಿ ಅಲ್ಲಿ ತಮ್ಮ ಜೀವನವನ್ನ ಕಟ್ಕೊಳ್ತಾರ. ಈ ಅಂಕಲಿಗೆಯಿಂದ ಬಂದಂತ ಗಂಗನಳ್ಳಿ ಕುಟುಂಬಗಳು ತಾಂಬ, ಜಂಬಗಿ, ಅಥರ್ಗ, ದೇವನಗಾಂವಕ್ಕೆ ಹೋಗ್ತವ. ದೇವನಗಾಂವದಿಂದ ಮತ್ತೆ ಗಂಗನಳ್ಳಿ ಕುಟುಂಬಗಳು ಅಕ್ಕಲ್ಕೋಟ್, ಸೋಲಾಪುರ್, ಪೂನಾಕ್ಕೆ ಹೋಗ್ತವ. ಹೀಗೆ ಈ ಗಂಗನಳ್ಳಿ ಕುಟುಂಬದ ಒಂದು ಇತಿಹಾಸವನ್ನ ನಾವು ಸ್ವಲ್ಪ ಇಲ್ಲಿ ಮೆಲುಕು ಹಾಕುವುದು ಅವಶ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಇನ್ನು ನಮ್ಮ ತಂದೆ ತಾಯಿಯವರ ಕುರಿತಾಗಿ ಹೇಳ್ಬೇಕಂದ್ರ, ನಮ್ಮ ತಂದೆ ತಾಯಿಯವರು ಬಹಳ ಕ್ರಿಯಾಶೀಲ ವ್ಯಕ್ತಿಗಳು. ನಿರಂತರ ಕೆಲಸದಲ್ಲಿ ತೊಡಗಿಕೊಳ್ತಾ ಇದ್ರು. ಪ್ರಾಮಾಣಿಕವಾದಂಥ ಒಂದು ನಿಷ್ಠೆ, ಸ್ವಾಭಿಮಾನದ ಬದುಕನ್ನು ನಡೆಸಿದಂಥವ್ರು. ಬಹಳಷ್ಟು ಸಹನಶೀಲರು, ಸಮಾಧಾನ ಚಿತ್ತರು, ಯಾರೊಂದಿಗೂ ಕೂಡ ಮನಸ್ತಾಪವಾಗದಂತೆ ನಡೆದುಕೊಳ್ಳುವಂಥ ಒಂದು ಸೂಕ್ಷ್ಮ ವರ್ತನೆಯುಳ್ಳವರಾಗಿದ್ದು, ಆಡಂಬರವಿಲ್ಲದ ಸರಳ ಜೀವನ, ಸಜ್ಜನಿಕೆ ವ್ಯಕ್ತಿತ್ವವನ್ನು ಹೊಂದಿದಂಥವ್ರು. ಅತಿ ಆಸೆ ಮಾಡದೆ ಇದ್ದುದರಲ್ಲಿ ಹಂಚಿ ತಿನ್ನುವಂಥ ಒಂದು ದಾಸೋಹ ಭಾವವನ್ನು ಬೆಳೆಸಿಕೊಂಡವರು. ಜೊತೆಗೆ ಮಿತವ್ಯಯಿಗಳು ಕೂಡ ಆಗಿದ್ದರು. ತಂದೆ ತಾಯಿ ಇಬ್ಬರು ಬಹಳಷ್ಟು ಮೃದು ಸ್ವಭಾವ, ಸೂಕ್ಷ್ಮ ಜೀವಿ, ಭಾವಜೀವಿಗಳಾಗಿದ್ದರು. ತಂದೆಯವರಿಗೆ ಇಡೀ ಊರ ಇತಿಹಾಸ ಗೊತ್ತಿತ್ತು. ತಾಸುಗೊಟ್ಟೆಲೆ ನಮಗೆ ಆಗಾಗ ಹೇಳ್ತಾ ಇದ್ರು. ಅವರು ಹೇಳುವುದನ್ನು ಇನ್ನೂ ಕೇಳಬೇಕೆನ್ನುವಂಥ ಕುತೂಹಲ ನಮಗ ಮೂಡ್ತಾ ಇತ್ತು. ತಾಯಿಯವರ ಬದುಕು ಒಂದು ರೀತಿ ಮನೆಗೆ ಸೀಮಿತವಾಗಿತ್ತು. ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋದು, ಬಂದಂತ ಅತಿಥಿಗಳ ಸತ್ಕಾರವನ್ನ ಮಾಡೋದು, ಮನೆಯ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು, ಹೀಗೆ ಅವರು ಒಂದು ಕೆಲಸ ಕಾರ್ಯಗಳು ಬಹಳಷ್ಟು ಸೀಮಿತ ವಲಯವನ್ನ ಪಡ್ಕೊಂಡಿದ್ದು. ತಾಯಿಯವರಿಗೆ ಕಷ್ಟ ಗೊತ್ತಿರಲಿಲ್ಲ. ಕಷ್ಟದಲ್ಲಿ ಅವರು ಬೆಳೆದವರಲ್ಲ. ಆದರೆ ತಂದೆಗೆ ಅಪಾರವಾದಂಥ ಒಂದು ಜೀವನಾನುಭವ ಇತ್ತು. ಒಂದು ರೀತಿ ಯೋಗಿಯ ಬದುಕು ನಮ್ಮ ತಂದೆಯವರದಾಗಿತ್ತು. ನನ್ನ ತಂದೆಯವರು ಶಿಕ್ಷಣ
ಶಿಕ್ಷಣ ಶರಣ ಮೌಲ್ಯದಲ್ಲಿ ಬದುಕಿದಂಥವ್ರು. ಅದಕ್ಕಾಗಿಯೇ ಇಂಥ ಒಂದು ವೇದಿಕೆಯಲ್ಲಿ ಈ ಒಂದು ಶರಣ ಮೌಲ್ಯದಲ್ಲಿ ಬದುಕಿದಂತ ನಮ್ಮ ತಂದೆ ತಾಯಿ ಅವರಿಗೆ ಇಂಥ ಒಂದು ವೇದಿಕೆಯಲ್ಲಿ ಸ್ಮರಣೆ ಮಾಡುವಂತ ಒಂದು ಅವಕಾಶ ಸಿಕ್ಕಿರುವುದು ನನ್ನ ಭಾಗ್ಯ ಅಂತ ನಾನು ತಿಳ್ಕೊತಾ ಇದ್ದೀನಿ. ತಂದೆಯವರು ಸಿದ್ದೇಶ್ವರ ಅಪ್ಪಗಳ ಪ್ರವಚನ ಎಲ್ಲಿ ನಡೆದ್ರು ಕೂಡ ತಪ್ಪದೆ ಹೋಗ್ತಾ ಇದ್ರು. ಚಿಕ್ಕವರಿದ್ದಾಗ ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಮೂರಿನ ಉದಯೇಶ್ವರ ಮಠಕ್ಕೆ ದಿನಾಲು ಹೋಗ್ತಾ ಇದ್ರು. ನಾವು ಊರಿಗೆ ಹೋದಾಗ ನಮ್ಮನ್ನು ಕೂಡ ಮಠಕ್ಕೆ ಕರೆದುಕೊಂಡು ಹೋಗ್ತಾ ಇದ್ರು. ನಮ್ಮೂರಿನ ಉದಯೇಶ್ವರ ಮಠ ತಪಸ್ವಿಗಳ ಮಠವಾಗಿದೆ. ನಾವು ಚಿಕ್ಕವರಿದ್ದಾಗ ಮಠದ ಪ್ರಾಂಗಣದಲ್ಲಿ ಹಾಗೂ ಗೌಡರ ಮನೆಯಲ್ಲಿ ಆಟಕ್ಕೆ ಹೋದಾಗ ಅವರು ನಮ್ಮನ್ನ ತಡವಾದರೆ ನಮ್ಮ ತಂದೆಯವರು ಕರೆದುಕೊಂಡು ಹೋಗ್ತಾ ಇದ್ರು. ತಂದೆ ಬಹಳ ಸೂಕ್ಷ್ಮ ಜೀವಿಗಳು. ಅವರು ಬಂದಾಗ ನಾವು ಮನೆಯಲ್ಲಿರ್ಬೇಕು. ನಮ್ಮ ಜೊತೆಗೆ ಇರುವುದನ್ನು ಅವ್ರು ಯಾವತ್ತೂ ಕೂಡ ಮಿಸ್ ಮಾಡ್ಕೋತಾ ಇದ್ದಿಲ್ಲ. ನಮ್ಮ ಜೊತೆಗೆ ಸಮಯವನ್ನು ಕಳೆಯುವುದು ನಮ್ಮ ತಂದೆಯವರಿಗೆ ಬಹಳಷ್ಟು ಇಷ್ಟವಾಗಿತ್ತು. ತಂದೆ ಬಹಳ ಆರೋಗ್ಯವಂತರಾಗಿದ್ರು. ತಮ್ಮ ಬಟ್ಟೆ ಬರೆಗಳನ್ನ ತಾವೇ ಸ್ವಚ್ಛವಾಗಿ ಶುಭ್ರವಾಗಿ ತೊಳೆದುಕೊಳ್ತಾ ಇದ್ರು. ಬಹಳಷ್ಟು ಶಿಸ್ತಿನ ಒಂದು ಸಿಪಾಯಿಯಂತೆ ಅವರಿದ್ರು. ಬಹಳಷ್ಟು ಸ್ವಚ್ಛತೆಯ ಬಗ್ಗೆ ಗಮನವನ್ನ ಕೊಡುವಂತವರಾಗಿದ್ರು. 80 ವರ್ಷದವರೆಗೆ ತುಂಬು ಜೀವನವನ್ನ ಬಹಳಷ್ಟು ಆರೋಗ್ಯಕರವಾಗಿ ಕಳೆದಂಥವ್ರು. 80 ವರ್ಷದವರೆಗೆ ಎಲ್ಲ ಕೆಲಸವನ್ನ ಮಾಡ್ತಾ ಇದ್ರು. 5-6 ಕಿಲೋಮೀಟರ್ ದೂರದ ತೋಟಕ್ಕೂ ಹೋಗಿ ಕೆಲಸ ಮಾಡ್ತಾ ಇದ್ರು. ತಾಯಿ ಬಹಳಷ್ಟು ಸೂಕ್ಷ್ಮವಾಗಿ ಬೆಳೆದವಳಾಗಿದ್ದರಿಂದ ಆಕೆಗೆ ಹೆಚ್ಚಿನ ಕೆಲಸಕಾರಗಳು ಆಗ್ತಾ ಇರಲಿಲ್ಲ. ಯಾವುದೇ ಕೆಲಸ ಮಾಡಲು ಕೂಡ ಅವರಿಗೆ ಹಸ್ತಾ ಇರಲಿಲ್ಲ. ಹೀಗಾಗಿ ನಮ್ಮ ತಂದೆ ಬಹಳಷ್ಟು ಗಟ್ಟಿಗರು, ಬಹಳಷ್ಟು ಶ್ರಮಜೀವಿಗಳು. ನಾವು ನಮ್ಮ ಗೆಳತಿಯರ ಮನೆಗೆ ಹೋದಾಗಲೂ ಕೂಡ ತಡವಾದ್ರೆ ಅಲ್ಲಿಗೆ ಕರ್ಲಿಕ್ಕೆ ನಮ್ಮ ತಂದೆ ಬರ್ತಾ ಇದ್ರು. ಯಾಕವ್ವ ಎಷ್ಟೊತ್ತನ ಕುಂತಿಯಲ್ವಾ, ಬಾರವಾ ಅಂತ ತಿಳ್ಕೊಂಡು ಮತ್ತೆ ನಮಗೆ ಕರ್ಕೊಂಡು ಬರೋರು. ಆಮೇಲೆ ನಾವು ಊರಿಗೆ ಹೋದಾಗ ಬರ್ತೀವಂತಂದ್ರ ನಮ್ಮನ್ನ ಬಸ್ ಸ್ಟ್ಯಾಂಡಿನಲ್ಲಿ ಕಾಯ್ತಾ ಕೊಡ್ತಾ ಇದ್ರು. ನಾವು ಬಂದ ನಂತರ ನಮ್ಮ ಸಾಮಾನು ಸರಂಜನೆಗಳನ್ನ ಬ್ಯಾಗ್ಗಳನ್ನ ತಾವೇ ಎತ್ಕೊಂಡು ಹೋಗ್ತಾ ಇದ್ರು. ನಮ್ಮ ಕೈಯಲ್ಲಿ ಕೊಡ್ತಾನೇ ಇರ್ಲಿಲ್ಲ. ಮತ್ತೆ ವಾಪಸ್ ಬರುವಾಗ ನಮ್ಮನ್ನು ಕಳಿಸ್ಬೇಕಾದಾಗ್ಲೂ ಕೂಡ ನಮ್ಮ ತಂದೆನೆ ಬಂದು ಬಸ್ ಹತ್ತಿ ಕೈ ಮಾಡಿ ನಮಗೆ ಗೊತ್ತಿಲ್ಲದ ಹಾಗೆ ತಮ್ಮ ದೋತರದಿಂದ ಕಣ್ಣುಗಳನ್ನು ಒರೆಸ್ಕೊಳ್ತಾ ಹೋಗ್ತಾ ಇದ್ರು. ಈಗ ನಾವೀಗ ಊರಿಗೆ ಹೋಗ್ಬೇಕಂದ್ರ ಆ ನೆನಪುಗಳು ನಮಗೆ ಮರುಕಳಿಸ್ತಾ ಇದ್ದಾವೆ. ಆ ನೆನಪಿನಿಂದ ಊರಿಗೆ ಹೋಗೋದು ಬೇಡವೇ ಅನ್ನುವಂತ ಒಂದು ಹಂತಕ್ಕೆ ನಾವು ಬರ್ಬೇಕಂತ ಅನಿಸ್ತಾ ಇದೆ. ಆ ಒಂದು ಕಾಯುವಂತ ಒಂದು ಜೀವಿ ಇಲ್ಲ ಅಂದಾಗ ನಿಜಕ್ಕೂ ಅಲ್ಲಿಗೆ ಹೋಗೋದು ಬೇಡ ಅಂತ ಅನ್ನುವಂತ ಒಂದು ನಿರ್ಧಾರಕ್ಕೆ ಬರ್ಬೇಕನ್ನಿಸ್ತು. ಜಗತ್ತಿನಲ್ಲಿ ತಂದೆ ತಾಯಿ ಅಂತ ಒಂದು ಪ್ರೀತಿ ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ತಂದೆ ತಾಯಿ ಇಲ್ಲ ಅಂದ್ರೆ ಜಗತ್ತೇ ಒಂದು ರೀತಿಯಲ್ಲಿ ಶೂನ್ಯ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರು ಎಂಥ ಕಷ್ಟದಲ್ಲಿಯೂ ಕೂಡ, ಎಂಥ ಪರಿಸ್ಥಿತಿಯಲ್ಲಿಯೂ ಕೂಡ ನನಗೆ ಓದುವುದನ್ನು ಮೊಟಕುಗೊಳಿಸಲಿಲ್ಲ. ಯಾರೇನೇ ಅಂದ್ರೆ ಊರಿನಿಂದ ನಾನು ಒಬ್ಬಳಿಗೆ ಕಲಿಯುವಂತ ಅವಕಾಶ ಇತ್ತು. ನಮ್ಮೂರಿನಿಂದ ಎಮೆಯಕ್ಕೆ ಹೋದವಳು ನಾನು ಒಬ್ಬಳೆ. ಇಂದಿಗೂ ಕೂಡ ನಾನು ಒಬ್ಬಳೆ. ಒಬ್ಬ ಕೃಷಿಕರಾದರೂ ಕೂಡ ಶಿಕ್ಷಣ ಪ್ರೇಮಿಗಳಾದಂತ ನನ್ನ ತಂದೆ ನನ್ನ ಓದಿಗೆ ಯಾವತ್ತೂ ಕೂಡ ಅಡ್ಡಿ ಆತಂಕಗಳನ್ನ ಬಾರದ ಹಾಗೆ ನೋಡಿಕೊಂಡಂತವ್ರು. ಅವರು ಎಷ್ಟು ಶ್ರಮ ವಹಿಸಿ ನನ್ನನ್ನು ಓದಿಸಿದ್ರು ಅಂದ್ರ ಈ ಮಟ್ಟಕ್ಕೆ ಬರ್ಲಿಕ್ಕೆ, ಈ ಒಂದು ವೇದಿಕೆಯಲ್ಲಿ ನನ್ನ ಮಾತನಾಡಲಿಕ್ಕೆ ನಮ್ಮ ತಂದೆ ತಾಯಿಗಳೇ ಕಾರಣ. ಅವರ ಒಂದು ನೆನಪುಗಳನ್ನು ಮೆಲುಕು ಹಾಕಿದಾಗ ನಮ್ಮ ತಂದೆ ತಾಯಿಗಳು ನಮ್ಮ ತಂದೆ ಬಾಲ್ಯದಲ್ಲಿಯೇ ತಾಯಿಯನ್ನು ಕಳ್ಕೊಂಡಂತವ್ರು. ತಪ್ಪಲೆಯಾದಂತಹ ತಮ್ಮ ಜೀವನದ ಅನುಭವಗಳನ್ನ ಬಹಳಷ್ಟು ಎಳೆಯಾಗಿ ಬಿಚ್ಚಿ ಮನ ಮಿಡಿಯುವ ಹಾಗೆ ಕೆಲವೊಂದು ಸಲ ಹೇಳ್ಕೊತಾ ಇದ್ರು. ಅವರು ಹೇಳಿಕೊಳ್ಳುವಾಗ ಅವರ ಕಣ್ಣಲ್ಲಿ ನೀರ್ ಸುರಿತಾ ಇತ್ತು. ಹೀಗಾಗಿ ಇಂಥ ಒಂದು ಆ ಒಂದು ತಾಯಿಯನ್ನು ಕಳೆದುಕೊಂಡಂತ ಒಂದು ನೋವು ಅವರಿಗೆ ಕೊನೆಯವರೆಗೂ ಇತ್ತು. ಆ ತಾಯಿಯನ್ನ ತಮ್ಮ ಹೆಣ್ಣು ಮಕ್ಕಳಲ್ಲಿ ಕಾಣ್ತಾ ಇದ್ರು. ಯಾವತ್ತು ಕೂಡ ನಮ್ಮ ಹಿಂಬಾಲಕರಾಗಿ ನಮ್ಮ ತಂದೆ ಇರ್ತಾ ಇದ್ರು. ಯಾವತ್ತು ನಮ್ಮ ಜೊತೆನೇ ಇರ್ತಾ ಇದ್ರು. ಯಾವತ್ತು ನಮ್ಮನ್ನ ಅವ್ವ ಅಂತ ಕರಿತಾ ಇದ್ರು. ಹೆಸರುಗೊಂಡು ಯಾವತ್ತು ಕೂಡ ನಮ್ಮ ತಂದೆ ನಮ್ಮನ್ನು ಕರೀಲೇ ಇಲ್ಲ. ಹೀಗಾಗಿ ತಂದೆಯವರ ಒಂದು ಒಡನಾಟ ಹೇಗಿತ್ತು ಅಂದ್ರೆ, ನಮ್ಮ ತಾಯಿ ಮನೆ ಕೆಲಸಗಳಿಗೆ ಮಾತ್ರ ಸೀಮಿತ ಆಗ್ತಾ ಇದ್ಲು. ನಮ್ಗೆ ಏನ್ ಅಡಿಗೆ ಮಾಡ್ಕೊಡ್ಬೇಕು, ನಮ್ಗೆ ಏನ್ ಮಾಡ್ಕೊಡ್ಬೇಕು, ನಮ್ಗೆ ಹೇಗೆ ವ್ಯವಸ್ಥೆ ಮಾಡ್ಬೇಕು ಅನ್ನೋದೆಲ್ಲ ನಮ್ಮ ತಾಯಿ ಮಾಡ್ತಾ ಇದ್ಲು. ಆದ್ರೆ ನಮ್ಮ ತಂದೆ ಮಾತ್ರ ನಮ್ಮನ್ನೆಲ್ಲ ಕಳ್ಸೋದು, ಕರ್ಕೊಂಬರುದು, ನಮ್ಮ ಹಿಂಬಾಲಕರಾಗಿ ನಮ್ಮನ್ನ ಕಾಯುವ ಒಂದು ಪಡೆಯಾಗಿ ನಮ್ಮನ್ನ ಅವರು ಜೋಪಾನ ಮಾಡಿದಂಥವ್ರು. ಹೀಗಾಗಿ ಅವರನ್ನ ನೆನೆಸಿಕೊಂಡ್ರೆ ಈಗಿಲ್ಲ ಅಂದ್ರೆ
ನಮ್ಗೆ ಬಹಳಷ್ಟು ದುಃಖ ಆಗುತ್ತೆ. ಇಂಥ ಒಂದು ತಂದೆ ತಾಯಿಗಳ ಒಂದು ನಾವು ಉದರದಲ್ಲಿ ನಾವು ಜನಿಸಿದಂತ ನಾವು ನಿಜವಾಗಿಯೂ ಪುಣ್ಯವಂತರು. ನಿಜವಾಗಿಯೂ ನಾವು ಪುಣ್ಯವಂತರು. ಅವ್ರೆಂತ ಒಂದು ಸಂಸ್ಕೃತಿಯನ್ನು ನಮಗೆ ಕಲಿಸಿಕೊಟ್ರು. ಯಾರೊಂದಿಗೂ ಜಗಳ ಕದನ ಮಾಡದಂತ ನೀತಿ ರಿವಾಜನ್ನ ಕಲಿಸಿಕೊಟ್ಟಂತವ್ರು, ಮೌಲ್ಯಗಳನ್ನ ಕಲಿಸಿಕೊಟ್ಟಂತವ್ರು, ಪರರಿಗೆ ಸಹಕಾರ ಮನೋಭಾವವನ್ನ ಬೆಳೆಸಿಕೊಂಡಂತವ್ರು. ಇಂಥ ಮೌಲ್ಯಗಳನ್ನ ಇಟ್ಕೊಂಡು ನಾವು ಬೆಳೆದಿದ್ದೇವೆ. ನನ್ನೆಲ್ಲ ಬೆಳವಣಿಗೆ, ನನ್ನ ಸಾಧನೆಗಳು ಇವತ್ತು ನನ್ನ ತಂದೆ ತಾಯಿಗಳ ಸಮರ್ಪಣೆ ಆಗ್ತಾ ಇದೆ. ಹೀಗಾಗಿ ಈ ನಮ್ಮ ತಂದೆ ತಾಯಿಗಳ ಕುರಿತಾಗಿ ಹೇಳುವುದಂದ್ರೆ ಅದೊಂದು ದೊಡ್ಡ ಸಮುದ್ರದ ಹಾಗೆ. ಅವರ ಜೊತೆಗಿನ ನೆನಪುಗಳು ಅವು ಮುಗಿಯದ ಪುಟಗಳಾಗಿವೆ. ಇವತ್ತಿನ ಈ ಒಂದು ಸ್ಮರಣೆಯಲ್ಲಿ ಭಾಗವಹಿಸಿದಂತ ತಮ್ಮೆಲ್ಲರಿಗೂ ಕೂಡ ಅನಂತವಾದಂತ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಕೊನೆಯಲ್ಲಿ ಎಂತ ಒಂದು ಋಣಾನುಬಂಧ ಅಂತಂದ್ರ, ನಮ್ಮ ತಂದೆ ಕೊನೆಯ ಕ್ಷಣದಲ್ಲಿ ನಮ್ಮನ್ನ ಕೈ ಹಿಡಿದುಕೊಳ್ತಾ ಕಣ್ಣಲ್ಲಿ ನೀರು ತರ್ತಾ ಪ್ರಾಣವನ್ನ ಬಿಟ್ರು. ತಾಯಿಯವರು ಕೂಡ ಬೆಳಿಗ್ಗೆ 5 ಗಂಟೆಗೆ ಎಬ್ಸ್ಲಿಕ್ಕೆ ಹೋದಾಗ ಅವ್ರ ಮುಖವನ್ನ ನನ್ನ 2 ಕೈಯಲ್ಲಿ ಹಿಡಿದಾಗ ಅಲ್ಲಿಯೇ ತಮ್ಮ ಗೋನನ್ನು ಹೊಳಿಸ್ಬಿಟ್ರು. ಎಂತ ಒಂದು ಋಣಾನುಬಂಧ ಅಂತಂದ್ರ, ಇಬ್ಬರು ತಂದೆ ತಾಯಿ ಇಬ್ಬರು ಕೂಡ ನಮ್ಮ ಕಣ್ಮುಂದೆಯೇ ಜೀವ ಬಿಟ್ರು, ನಮ್ಮ ಕೈಯಲ್ಲೇ ಜೀವ ಬಿಟ್ರು. ಇದು ಎಂಥ ಒಂದು ಭಾಗ್ಯ. ಇಷ್ಟು ದೂರದಲ್ಲಿ ನಾವಿದ್ರು ಕೂಡ ಕೊನೆಗೆ ನಾವು ಅವರ ಒಂದು ಕೊನೆಗಳಲ್ಲಿ ಆಗ್ತೇವೋ ಇಲ್ಲೋ ಅನ್ನುವಂತ ಒಂದು ಆತಂಕ ನನ್ನನ್ನು ಯಾವತ್ತೂ ಕೂಡ ಕಾಡ್ತಾ ಇತ್ತು. ಆದ್ರೂ ಕೂಡ ಅವರ ಒಂದು ಋಣಾನುಬಂಧ, ಮಕ್ಕಳ ಜೊತೆಗಿನ ಒಂದು ಸಂಬಂಧ ಹೇಗಿತ್ತು ಅನ್ನೋದನ್ನ ಕೊನೆಯ ಗಳಿಗೆಯಲ್ಲಿ ನಾನು ಅದನ್ನು ಅನುಭವಿಸಿದ್ದೇನೆ. ಅಂತ ಒಂದು ಋಣ ನಮ್ಮ ತಂದೆ ತಾಯಿಯದು. ಕೊನೆಯ ಗಳಿಗೆಯವರೆಗೂ ಕೂಡ ಅವರು ನಮ್ಮ ಜೊತೆಗೆ ಇದ್ರು, ಕೊನೆಗೆ ನಮ್ಮ ಕೈಯಲ್ಲೇ ಪ್ರಾಣವನ್ನ ಬಿಟ್ರು. ಇದು ನನ್ನ ಭಾಗ್ಯ ಅಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. ನಿಜಕ್ಕೂ ಇದು ತಾಯಿ ಮಕ್ಕಳ ಸಂಬಂಧ, ತಂದೆ ತಾಯಿಗಳ ಮಕ್ಕಳ ಒಂದು ಸಂಬಂಧ ಹೇಗಿರ್ತದ ಅನ್ಲಿಕ್ಕೆ ಇದು ನನಗೆ ಸಾಕ್ಷೀಭೂತವಾಗಿ ನಾನು ಕಂಡುಕೊಂಡಿರುವಂತ ಒಂದು ಸತ್ಯ ಅಂತ ತಿಳ್ಕೊಂಡು ನಾನು ಹೇಳ್ತಾ ಇದ್ದೇನೆ. ಇವತ್ತು ನನ್ನ ತಂದೆ ತಾಯಿಗಳಿಗೆ ಕೋಟಿ ಪ್ರಣಾಮಗಳನ್ನ ಹೇಳ್ತಾ, ತಮಗೆಲ್ಲರಿಗೂ ಕೂಡ ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲ ಮಹನೀಯರಿಗೂ ಕೂಡ ಅನಂತವಾದಂತ ಕೋಟಿ ನಮನಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನ ಕೊಡ್ತೇನೆ. ಧನ್ಯವಾದಗಳು. ಅತ್ಯಂತ ಭಾವಪೂರ್ಣವಾಗಿ ತಂದೆ ತಾಯಿಯರನ್ನ ಸ್ಮರಣೆ ಮಾಡಿಕೊಂಡಂತ ಡಾಕ್ಟರ್ ಬಸಮ್ಮ ಗಂಗನಳ್ಳಿ ಮೇಡಮ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳು. ಈಗ ಹಿರಿಯರು ಮಾರ್ಗದರ್ಶಕರು ಆಗಿರುವಂತ ಶರಣರಾಗಿರುವಂತ ಮಹಾದೇವ್ ಹೊರಟ್ಟಿ ಸರ್ ಅವರಿಂದ ಮಾರ್ಗದರ್ಶನ ನುಡಿಗಳು. ಸರ್. ಎಲ್ಲರಿಗೂ ಶರಣಾರ್ಥಿಗಳು. ದಾನಮ್ಮವರ ಇವತ್ತು ತಾವು ಮತ್ತು ನಮ್ಮ ಸಹೋದರ ಶಶಿಕಾಂತ್ ಪಟ್ಟಣ್ ಅವರು ರಾನಡೆ ಅವ್ರ ಬಗ್ಗೆ ಇವತ್ತಿನ ಚಿಂತನೆ ಇಟ್ಟಿದ್ದು ನನಗೆ ಬಹಳ ಆನಂದ ಆಯ್ತು. ಯಾಕಂದ್ರೆ ಅದನ್ನು ಕೇಳಲಿಕ್ಕೆ ಸಂಪೂರ್ಣ ಆಗಲಿಲ್ಲ, ಯಾಕಂದ್ರೆ ನನ್ನ ಗೆಸ್ಟ್ ಬಂದಿದ್ರು. ಆದರೆ ರಾನಡೆ ಅವ್ರ ಬಗ್ಗೆ ಅವರು ನಮ್ಮವರ, ನಮ್ಮ ಜಮಖಂಡಿ ಅವರ, ಆಮೇಲೆ ಅವರು ನಮ್ಮ ಸಹೋದರಿ ನಿರ್ಮಲಾ ಅವ್ರು ಹೇಳಿದ್ರು ಬಾಬು ಸಾಹೇಬ್ ಮಹಾರಾಜ ಶಿಷ್ಯರು ಅಂತೇಳಿ ಯಂಚಗೇರಿ ಪಂತ್ ಅವರು. ಸೊ ಅಲ್ಲಿಂದ ಅವರು ಈ ದೇಶಕ್ಕೆ ಒಂದು ಹೊಸ ಮಾರ್ಗದರ್ಶನ ಕೊಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಮಹಾತ್ಮಾಜಿಯವರು ಅವ್ರನ್ನ ತಮ್ಮ ಗುರುಗಳನ್ನು ತಿಳ್ಕೊಂಡಿದ್ರು ಅಂದ್ರೆ ಅವ್ರು ಎಷ್ಟು ದೊಡ್ಡ ಮಟ್ಟದವ್ರು ಅನ್ನೋದು ನಮಗೆ ಅರ್ಥ ಆಗ್ತದೆ. ಸೊ ಇಂಥ ಚಿಂತನೆಗಳನ್ನ ಅಂದ್ರೆ ಈ ದೇಶದ ಇಡೀ ಸಂಸ್ಕೃತಿಯನ್ನ ಹಿಡಿದುಕೊಂಡು ಅಂದ್ರೆ ಈಗ M.R. ಶ್ರೀನಿವಾಸ ಮೂರ್ತಿ ಅವರು ಹೇಳ್ತಿದ್ರು, ಅಂದ್ರೆ ವಚನಗಳು ನಮ್ಮ ಉಪನಿಷತ್ತುಗಳು ಅಂತ. ಸೊ ಹಾಗೆ ಅದನ್ನ ಬಗ್ಗೆ ಎಲ್ಲಾನು ತಿಳ್ಕೊಂಡಂತಹ ಒಬ್ಬ ಮಹಾಜ್ಞಾನಿ, ಮಹಾಮೇಧಾವಿ ರಾನಡೆಯವರು. ಆ ರಾನಡೆಯವರ ಬಗ್ಗೆ ನಾವು ಎಷ್ಟು ಹೇಳಿದರೂ ಕಡಿಮೆ. ನಾನು 1971ರಿಂದ 77ರವರೆಗೆ ಕರ್ನಾಟಕ ವಿಶ್ವವಿದ್ಯಾಲಯದ ಗಾಂಧಿ ಭವನದ ಕಾರ್ಯದರ್ಶಿ ಆಗಿದ್ದೆ. ಆವಾಗ ಗುರುದೇವ್ ರಾನಡೆಯವರ ಬಗ್ಗೆ, ಮಹಾತ್ಮ ಗಾಂಧೀಜಿಯವರ ಸಂಬಂಧ ಬಗ್ಗೆ ಒಂದು ದೊಡ್ಡ ರಾಷ್ಟ್ರೀಯ ಒಂದು ವಿಚಾರ ಸಂಕಿರಣವನ್ನು ಇಟ್ಟಿದ್ದೆ. ಅದು ಒಂದು ಗೋರಾಜಿಯವರು ಬಂದಿದ್ರು. ಅವಾಗ ಮಹಾತ್ಮ ಗಾಂಧೀಜಿಯವರ ಶಿಷ್ಯರು ಗೋರಾಜಿಯವರು ಸ್ವತಃ ಬಂದಿದ್ರು. ಅವಾಗ ಅವರು ಗುರುದೇವ್ ರಾನಡೆಯವರ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದ್ರು. ಅದನ್ನು ಇವತ್ತು ನನಗೆ ಮತ್ತೆ ಮರುಕಳಿಸಿ ಮತ್ತೆ ನನಗೆ ಇಷ್ಟು ಆನಂದ ಆಯ್ತಂದ್ರೆ ನನಗೆ ಒಂದು ರೋಮಾಂಚನ ಆಯ್ತು. ತಾವ ಆ ಕಾರ್ಯಕ್ರಮ ಇಟ್ಟಿದ್ದಕ್ಕೆ
ಶಶಿಕಾಂತ್ ಪಟ್ಟಣ್ ಅವ್ರಿಗೆ ತಮಗೆ ವಿಷಯವನ್ನ ಬಹಳ ವಿವರವಾಗಿ ಹೇಳಿದಂತ ಸಹೋದರಿ ನಿರ್ಮಲ ಭಟ್ಟರ್ ಅವರಿಗೆ ಅನಂತ ಶರಣಾರ್ಥಿಗಳು. ಹಿರಿಯರು ಮಾರ್ಗದರ್ಶಕರು ಆಗಿರುವಂತ ಶರಣರಾಗಿರುವಂತ ಮಾದೇವಪ್ಪ ಹೊರಟ್ಟಿ ಸರ್ ಅವ್ರಿಗೆ ಅನಂತ ಧನ್ಯವಾದಗಳು. ಈಗ ಚಾಟ್ ಬಾಕ್ಸ್ ನಲ್ಲಿ ಒಂದು ಪ್ರಶ್ನೆ ಇದೆ. ನಿರ್ಮಲಾ ಭಟ್ಟಲ್ ಮೇಡಮ್, ರಾನಡೆಯವರ ಪ್ರತಿಪಾದಿಸಿದಂತ ಸಂಪ್ರದಾಯದ ತತ್ವದ ಆದರ್ಶಗಳನ್ನ ಹೇಳ್ಬೇಕು ಅಂತ ಶಾರದಾ ಪಾಟೀಲ್ ಮೇಡಮ್ ಅವರು ಕೇಳಿದಾರೆ. ಮೇಡಮ್ ಪ್ಲೀಸ್. ಹಾ ಮೇಡಮ್, ರಾನಡೆ ಅವರು ಸಂಪ್ರದಾಯ ಫಾಲೋ ಮಾಡ್ತಾ ಇದ್ದದ್ದು ಇಂಚಿಗೇರಿ ಮಠದ ಬಾಹುಸಾಹೇಬ್ ಮಹಾರಾಜರಿಂದ ನಾಮಸ್ಮರಣೆಯ ಕುರಿತು. ನಾವು ಭಕ್ತಿಗಳಲ್ಲಿ ಭಕ್ತಿ ಪಂಥದ ಒಂದು ಪ್ರತಿಪಾದಕರವರು. ನಾವು ಭಕ್ತಿಯಲ್ಲಿ ನವವಿಧ ಭಕ್ತಿ ಅಂತ ಹೇಳ್ತೇವೆ. ಆ ನವವಿಧ ಭಕ್ತಿಯಲ್ಲಿ ನಾಮಸ್ಮರಣೆಯ ಅದು ಒಂದು ಪಾತ್ರ, ಅದು ಒಂದು ವೇ. ಅಂತ ಒಂದು ಫಾಲೋವರ್ ಆಗಿ ಅವರು ಆ ಒಂದು ಸಂಪ್ರದಾಯವನ್ನ ಫಾಲೋ ಮಾಡ್ತಾ ಇದ್ರು. ಅದಕ್ಕೆ ಅವರು ನೇಮ ಕೊಡುವುದು, ತಮ್ಮ ಫಾಲೋವರ್ಸ್ ಯಾರ ಆ ಪಂಥವನ್ನ ಸೇರ್ಕೋತೀನಿ ಅಂತಾರ ಅವ್ರಿಗೆ ನೇಮವನ್ನ ಕೊಡುವುದನ್ನ ಮಾಡಿದ್ರು. ಬಟ್ ಅವ್ರು ಹೇಳಿದಂತ ಫಿಲಾಸಫಿ ಏನು ಅಂತಂದ್ರೆ ಒನ್ ಗಾಡ್, ಒನ್ ಹ್ಯುಮ್ಯಾನಿಟಿ ಅಂಡ್ ಒನ್ ದ ವರ್ಲ್ಡ್ ಅಂತ ಅವರು ಪ್ರತಿಪಾದನೆ ಮಾಡಿದ್ರು. ಅವರು ತಮ್ಮ ಸ್ವದಾದ ಹೇಳಿದ್ರು, ಈ ವಿಷಯವನ್ನ ಹೇಳಿದ್ರು. ಮತ್ತೆಗೆ ಆತ್ಮ ಸಾಕ್ಷಾತ್ಕಾರದ ಕುರಿತು ಅವರು ಹೇಳ್ತಾರೆ. ಏನು ಅಂತಂದ್ರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕು ಅಂತಂದ್ರೆ ಮನದ ಸಪ್ತ ಶಕ್ತಿಯು ಜಾಗೃತಗೊಂಡಾಗ ಕಾಲಕ್ಕಾಗುವ ದೇವರ ಜ್ಞಾನವನ್ನ ಗ್ರಹಿಸುವ ಉಚ್ಚ ಮನೋವೃತ್ತಿಯ ಶಾಸ್ತ್ರವೇ ಸಾಕ್ಷಾತ್ಕಾರ ಶಾಸ್ತ್ರ ಅಂತ ಹೇಳಿ ಅದಕ್ಕೆ ವ್ಯಾಖ್ಯಾನವನ್ನ ಕೊಡ್ತಾರೆ. ಅಂದ್ರೆ ಇಲ್ಲಿ ನಾವು ಅವರು ಪ್ರತಿಪಾದನೆ ಮಾಡಿರುವಂತಹ ಒಂದು ತತ್ವ ಒನ್ ಗಾಡ್, ಒನ್ ಹ್ಯುಮ್ಯಾನಿಟಿ ಅಂಡ್ ಒನ್ ವರ್ಲ್ಡ್ ಅನ್ನುವಂಥದ್ದು ಅಂತ ಹೇಳಿ ಹೇಳ್ಬೋದು. ಧನ್ಯವಾದಗಳು ಮೇಡಮ್. ಶಾರದಾ ಪಾಟೀಲ್ ಮೇಡಮ್. ಇಲ್ಲ ಮೇಡಮ್, ಅದೇ ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆನೂ ಕರ್ಕೊಂಡು ಹೋಗ್ತಿದ್ರು ಅದ್ ಇಂಚಿಗೇರಿ ಮಠಕ್ಕ. ಅಲ್ಲೇ ಸಪ್ತಾಹ ನಡೀತಿತ್ತ, ಕರ್ಕೊಂಡು ಹೋಗ್ತಿದ್ರು. ಆದ್ರ ನನಗ ನಮ್ ತಂದೆಯವರು ಹೋದ ನಂತರ, ಇಲ್ಲವಾದ ನಂತರ ನಮ್ಗ ಹೋಗುವ ಪ್ರಮೇಯನೂ ಬರ್ಲಿಲ್ಲ, ಆ ಕಡೆ ಹೋಗ್ಲೇ ಇಲ್ಲ. ಆದ್ರ ನಾವ್ ಚಿಕ್ಕವರಿದ್ದಾಗ ನನಗ ಮಠದ ಸಂಪ್ರದಾಯಗಳು ಏನಪ್ಪಾ, ಈಗ ಅವು ತತ್ವಗಳೇನು, ಅವ್ರ ಆಚರಣೆಗಳೇನು ಅನ್ನೋದು ಏನು ಗೊತ್ತಿರ್ಲಿಲ್ಲ. ಸುಮ್ನೆ ಅವ್ರ ಜೊತೆ ಹೋಗ್ತಿದ್ವಿ ಬರ್ತಿದ್ವಿ ಅಷ್ಟೇ. 8-10 ವರ್ಷದವ್ರು ಇದ್ವಿ. ಹಾಗೆ ಇವತ್ತೇ ಬಹಳಷ್ಟು ನಾನು ರಾನಡೆಯವರಂತೆ ನಾನು ಇನಿಷಿಯಲ್ ನೋಡಿರ್ಲಿಲ್ಲ. ನಾನು ಮಹಾದೇವ ರಾನಡೆಯವರಂತೆ ತಿಳ್ಕೊಂಡಿದ್ದೆ. ಆದ್ರೆ ಇವ್ರು ಈ ಇಂಚಿಗೇರಿ ಮಠದ ಸಂಪ್ರದಾಯದ ರಾನಡೆಯವರಂತ ಬಹಳಷ್ಟು ಚೆನ್ನಾಗಿ ನಿರ್ಮಲಾ ಅವರು ಬಹಳ ಅಭ್ಯಾಸ ಮಾಡಿ ಅಧ್ಯಯನಶೀಲತೆಯಿಂದ ತಮ್ಮ ಒಂದು ಉಪನ್ಯಾಸವನ್ನ ನಮ್ಮ ಮುಂದೆ ತೆರೆದಿಟ್ರು. ಮತ್ ಯಾವ ರೆಫರೆನ್ಸಸ್ ಏನ್ ಬೇಕಾಗಿಲ್ಲ ನಮ್ಗ, ಅವ್ರ ಅಷ್ಟೊಂದು ನಮ್ಗ ಮಾಹಿತಿಯನ್ನ ಒದಗಿಸಿಟ್ಟಾರ. ಹಾಗೆ ಗಂಗನಹಳ್ಳಿ ಬಸಮ್ಮ ಅವರು ಎಲ್ಲಾರು ನಾವು ಇವತ್ತು ಒಂದು ಕ್ಷಣ ನಮ್ಮ ತಂದೆಯ ಕಳೆದುಕೊಂಡಂತಹ ಒಂದು ಹೊನದ ಭಾಗ್ಯ ಅಂತ ಹೇಳ್ಬೋದು. ಅಪ್ಪ ಅಂದ್ರ ಆಕಾಶ ಅಂತ ಹೇಳ್ತೀವಿ. ಅಂತ ಆಕಾಶದಷ್ಟು ಅಗಲವಾಗಿರುವಂತ ಅಪ್ಪನ ವ್ಯಕ್ತಿತ್ವವನ್ನ ನಾವು ಯಾರೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮ ಅಪ್ಪನನ್ನ ನೆನೆಸ್ಕೊಂತ ಬಸ್ ಸ್ಟ್ಯಾಂಡ್ ನಲ್ಲಿ ಕಾಯ್ತಾ ಇದ್ರು ಅಂತ ಹೇಳಿದ್ರಲ್ಲ, ಬಹಳ ಒಂಥರ ಕರಳು ಚುರುಕಂತ್ರಿ. ನಮ್ಮ ಅಪ್ಪನನ್ನ ನಾನು ಕೂಡ ಒಂದ್ ಕ್ಷಣ ಅಪ್ಪನನ್ನ ನನ್ ಕಣ್ಣಲ್ಲಿ ನೀರು ಬಂತು. ಇವತ್ತ ಫಾದರ್ಸ್ ಡೇ ಅಂತೆ ಅಂದ್ಕೋತೀನಿ ನಾನು. ನನ್ನ ಮನಸ್ಸಿನಾಗ ಒಂದ್ ರೀತಿ ಫಾದರ್ಸ್ ಡೇ ನಡೀತಾ ಇದೆ ಏನೋ ಅಂತ. ಅಂದ್ರ ನಿನ್ನೆ ಕೂಡ ಶಾರದಾ ಮಣಿ ಕೂಡ ತಂದೆಯನ್ನ ನೆನೆಸ್ಕೊಂಡು ಬಹಳಷ್ಟು ಭಾವುಕರಾದ್ರು. ಇವತ್ತ ಬಸಮ್ಮ ಅವರು ಕೂಡ ಬಹಳಷ್ಟು ಭಾವುಕರಾದ್ರು. ಹೀಗೆ ನಮ್ಮ ವೇದಿಕೆ ಏನೆಲ್ಲಾ ಮಾಡ್ತಾ ಇದೆ ನೋಡಿ. ತಾಯಿಯನ್ನ ಸ್ಮರಿಸೋದು, ತಂದೆಯನ್ನ ಸ್ಮರಿಸೋದು, ಆಮೇಲೆ ಸಾವಿಲ್ಲದ ಶರಣರನ್ನ ಸ್ಮರಿಸೋದು, ನಮ್ಗೆ ಬದುಕು ಕೊಟ್ಟಂತ, ನಮ್ಗೆ ಭರವಸೆ ತುಂಬಿದಂತ, ಬಾಳಿಗೆ ಬೆಳಕ ಕೊಟ್ಟಂತಹ ವಚನಕಾರರನ್ನ ಪರಿಚಯಿಸೋದು, ಎಲ್ಲೋ ಒಂದು ಅಜ್ಞಾತವಾಗಿರುವಂತಹ ವಚನಕಾರರನ್ನ ಪರಿಚಯಿಸೋದು, ಏನೆಲ್ಲ ನಮ್ಮ ವೇದಿಕೆಯಿಂದ ನಮಗೆಲ್ಲ ಎಷ್ಟು ನಮ್ಗೆ ಸಿಗ್ತಾ ಇದೆ. ಈ ಜ್ಞಾನದ ಒಂದು ವಿಸ್ತಾರವಾದಂತಹ ವೃಕ್ಷದ ಕೆಳಗೆ ನಾವು ಕುತ್ಕೊಂಡು ಜ್ಞಾನದ ಫಲಗಳನ್ನ ನಾವು ತಿಂತಾ ಇದ್ದೀವಿ ಏನೋ ಅಂತ. ಈ ವೇದಿಕೆ ಯಾವಾಗ ಶನಿವಾರ ಬರ್ತದೋ, ಯಾವಾಗ ರವಿವಾರ ಬರ್ತದೋ ಅಷ್ಟು ಕಾಯುವಷ್ಟು ನಮ್ಗ ಕುತೂಹಲವನ್ನ ಉಂಟು ಮಾಡುವಂತಹ ವಿಷಯ ವೈವಿಧ್ಯತೆಗಳನ್ನ ಕೊಟ್ಟು ಪಟ್ಟಣ ಸರ್ ಬಹಳಷ್ಟು ನಮ್ಮನ್ನ ಈ ದಿಸೆಯಲ್ಲಿ ತೊಡಗಿ ನಾವು ಒಂದು ಅಧ್ಯಾತ್ಮದ ಪ್ರವಾಹದೊಳಗ ನಾವು ಈಜು ಕೂತು ಹೊಂಟಿದ್ವೇನೋ ಅಂತ. ಮತ್ತೆ ಎಷ್ಟೊಂದು ವಿದ್ವತ್ ಪೂರ್ಣ ಜನರನ್ನ, ವಿದ್ವತ್ ಪೂರ್ಣ ಇವರು
ಉಪನ್ಯಾಸಕರನ್ನ, ಸಂಪನ್ಮೂಲ ವ್ಯಕ್ತಿಗಳನ್ನ ನಮ್ಗೆ ಪರಿಚಯಿಸ್ತಾ ಹೋಗ್ತಾ ಇದ್ದಾರೆ. ಅವ್ರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಕಡಿಮೆನೆ ನಮ್ಮ ಪಟ್ಟಣದ ಸರ್ಗೆ. ಅವ್ರ ಶಕ್ತಿ ಅವ್ರಿಗೆ ಇನ್ನಷ್ಟು ಬಲವನ್ನ ನಾವೆಲ್ಲರೂ ಸಹೋದರ ಸಹೋದರಿಯರು, ಈ ಸಂಘಟನೆಯ ಎಲ್ಲಾ ಸಹೋದರ ಸಹೋದರಿಯರು ನಾವು ಅವ್ರಿಗೆ ಇನ್ನಷ್ಟು ಬಲವನ್ನ ಕೊಡ್ಬೇಕು. ಇನ್ನಷ್ಟು ಸ್ಫೂರ್ತಿಯನ್ನ ಹೊಂದಿ ಅವ್ರು ಇನ್ನೂ ಹೆಚ್ಚಿನ ಕಾರ್ಯಗಳಲ್ಲಿ ತೊಡಕೊಳ್ಳಿ. ಅವರ ಕಾರ್ಯದ ವಿಸ್ತಾರ ಹೆಚ್ಚಲಿ ಅಂತ ನಾನು ವಿಶ್ವಗುರುವಿನಲ್ಲಿ ಒಂದು ಆಸೆಯನ್ನು ಮಾಡಿ ವಿಶ್ವಗುರುವಿನಲ್ಲಿ ಬಸವೇಶನಲ್ಲಿ ನಿವೇದನೆ ಮಾಡಿಕೊಂಡು ನನಗೆ ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳನ್ನ ತಿಳಿಸಿ ಎಲ್ಲರಿಗೂ ಶರಣಾರ್ಥಿಗಳು. ಹಿರಿಯ ಸದಸ್ಯರು, ವಿಶ್ವಸ್ತ ಮಂಡಳಿ ಸದಸ್ಯರು, ಮಾರ್ಗದರ್ಶಕರು ಆಗಿರುವಂತ ಶಾರದಾ ಪಾಟೀಲ್ ಮೇಡಮ್ ಅವ್ರಿಗೆ ಅನಂತ ಧನ್ಯವಾದಗಳು. ಮತ್ತಾರಾದ್ರೂ ಮಾತನಾಡೋರಿಗೆ ಹ್ಯಾಂಡ್ ರೈಸ್ ಮಾಡ್ಬೋದು. ಇದಕ್ಕೆ ವಿವರಣೆಯನ್ನ ಹೇಳ್ತೇನೆ. ಈಗ ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲಿ ಕೂಡ ಒಂದು ಮಹಾರಾಜರ ಮಠ ಅಂತ ಇರ್ತಿತ್ತು. ಈ ಸಪ್ತಾಹಗಳ ನಡೆಯುವುದು, ಭಜನೆಗಳ ನಡೆಯುವುದು ಅಲ್ಲಿ ಇತ್ತು. ಆದ್ರೆ ಅದು ಯಾವ ಸಂಪ್ರದಾಯ, ಏನು ಇಂಚಗೇರಿ ಸಂಪ್ರದಾಯ ಅಂತೆಲ್ಲ ನಾವು ಅನ್ಕೋತಿದ್ವಿ. ಆದ್ರೆ ಇದ್ರ ಮೂಲ ಎಲ್ಲಿ ಅಂತ ನಾನು ಆಗಲೇ ನಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಡಾಕ್ಟರ್ ನಿರ್ಮಲಾ ಮೇಡಮ್. ನೆಟ್ವರ್ಕ್ ಹೋಯ್ತು ಏನೋ ಅವ್ರಿಗೆ ಪಾಪ. ಅದೇ ಮೇಡಮ್, ನನಗೆ ಕೇಳಿಸ್ತಾ ಇಲ್ವಾ ಅಥವಾ ಎಲ್ರು ಕೇಳಿಸ್ತಾ ಇಲ್ಲ ಅಂತ ವೇಟ್ ಮಾಡ್ತಾ ಇದ್ದೆ ಮೇಡಮ್. ಇಲ್ಲ, ಯಾರಿಗೂ ಕೇಳಿಸ್ವಲ್ರಿ ಮೇಡಮ್. ನಾನು ಮುಗಿಸ್ಬಿಡ್ರಿ ಮೇಡಮ್. ಎಸ್ ಸರ್. ಬಹುಶಃ ನೆಟ್ವರ್ಕ್ ಕಟ್ ಆಗಿದೆ ಅನ್ಸುತ್ತೆ. ಧನ್ಯವಾದಗಳು ಮೇಡಮ್. ಎಲ್ರಿಗೂ ಸಂವಾದದಲ್ಲಿ ಪಾಲ್ಗೊಂಡಂತವ್ರಿಗೂ ಸಹಿತ ಧನ್ಯವಾದಗಳನ್ನ ಹೇಳಿ, ಅತ್ಯುತ್ತಮವಾಗಿರುವಂತಹ ಉಪನ್ಯಾಸ, ದತ್ತಿ ಉಪನ್ಯಾಸಕರಿಗೂ ಹಾಗೂ ಉಪನ್ಯಾಸಕರಿಗೂ ನಾನು ಅನಂತ ಧನ್ಯವಾದಗಳು ಮತ್ತು ಸಂವಾದದಲ್ಲಿ ಪಾಲ್ಗೊಂಡವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಕೊನೆಯದಾಗಿ ನಾನು ಈಗಾಗಲೇ ಸಾಕಷ್ಟು ವೇಳೆ ಆಗಿರೋದ್ರಿಂದಾಗಿ ನಿಮ್ಮೆಲ್ಲ ಮೇಡಮ್ ಜಾಯಿನ್ ಆದ್ರ ಎಲ್ರಿಗೂ ಸಹಿತ ಅನಂತ ಧನ್ಯವಾದಗಳನ್ನ ಪುನಃ ಹೇಳ್ತಾ, ಈ ವೇದಿಕೆಯಲ್ಲಿ ಈಗಾಗಲೇ ಶಾರದಾ ಪಾಟೀಲ್ ಮೇಡಮ್ ಅವ್ರು ಹೇಳಿದ ಹಾಗೆ ಒಂದು ಸಾಕಷ್ಟು ಸಾವಿಲ್ಲದ ಶರಣರ ಮಾಲಿಕೆಯಲ್ಲಿ ದತ್ತಿ ಉಪನ್ಯಾಸಗಳ ಮೂಲಕ ಅನೇಕ ಅನುಭವವನ್ನ ನಮ್ಮೆಲ್ಲರಿಗೂ ಉಣಬಡಿಸ್ತಾ ಇರುವಂತ ಮಾರ್ಗದರ್ಶಕರಾಗಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಅನುಭವವನ್ನ ನೀಡಿದಂತ ಇವತ್ತಿನ ಗುರುದೇವ್ ರಾನಡೆ ಅವರ ಬಗ್ಗೆ ಅನೇಕ ವಿಷಯಗಳನ್ನು ತಿಳಿಸಿಕೊಟ್ಟಂತ ಡಾಕ್ಟರ್ ನಿರ್ಮಲಾ ಬಟ್ಟಲ್ ಮೇಡಮ್ ಅವ್ರಿಗೆ ಹಾಗೂ ಸಂವಾದದಲ್ಲಿ ಪಾಲ್ಗೊಂಡಂತ ಹಿರಿಯ ಸದಸ್ಯರಾಗಿರುವಂತ ಮಾರ್ಗದರ್ಶಕರಾಗಿರುವಂತ ಹೊರಟ್ಟಿ ಸಾಹೇಬರಿಗೆ ಹಾಗೂ ಶಾರದಾ ಪಾಟೀಲ್ ಮೇಡಮ್ ಅವ್ರಿಗೆ ಎಲ್ರಿಗೂ ಸಹಿತ ಅನಂತ ಧನ್ಯವಾದಗಳನ್ನ ಹೇಳ್ತಾ, ವಚನ ಪ್ರಾರ್ಥನೆಯನ್ನ ಮಾಡಿದಂತ ಪ್ರೇಮಕ್ಕ ಹೊರಟ್ಟಿ ಸಹೋದರಿಯರಿಗೂ ಸಹಿತ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಕೊನೆಯದಾಗಿ ವಚನ ಮಂಗಳ ಮಾಡಲಿರುವಂತ ಡಾಕ್ಟರ್ ಸುಗುಣ ಮಲ್ಲೇಶಿ ಮೇಡಮ್ ಅವ್ರಿಗೂ ಸಹಿತ ಶರಣಾರ್ಥಿಗಳನ್ನ ತಿಳಿಸ್ತಾ, ಈಗ ವಚನ ಮಂಗಳವನ್ನ ಡಾಕ್ಟರ್ ಸುಗುಣ ಮೇಡಮ್ ಅವ್ರು ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಒಲೆ ಹತ್ತಿ ಊರಿದಡೆ ನಿಲ್ಲಬಹುದಲ್ಲದೆ, ಒಲೆ ಹತ್ತಿ ಊರಿದಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಊರಿದಡೆ ನಿಲ್ಲಲು ಬಾರದು, ಒಲೆ ಹತ್ತಿ ಊರಿದಡೆ ನಿಲ್ಲಬಹುದಲ್ಲದೆ, ಧರೆ ಹತ್ತಿ ಊರಿದಡೆ ನಿಲ್ಲಲು ಬಾರದು, ಏರಿ ನೀರುಂಬೋಡೆ ಬೇಲಿಕೆಯ ಮೇವೋಡೆ, ಏರಿ ನೀರುಂಬೋಡೆ ಬೇಲಿಕೆಯ ಮೇವೋಡೆ, ನಾರಿ ತನ್ನ ಮನೆಯಲ್ಲಿ ಕಳುವವೊಡೆ, ಒಲೆ ಹತ್ತಿ ಊರಿದಡೆ ನಿಲ್ಲಬಹುದಲ್ಲದೆ, ಒಲೆ ಹತ್ತಿ ಊರಿದಡೆ
ನಿಲ್ಲಬಹುದಲ್ಲದೆ ಧರೆ ಹತ್ತಿ ಊರಿದಡೆ ನಿಲ್ಲಲು ಬಾರದು ಏರಿ ನೀರುಂಬೋಡೆ ಬೇಲಿಕೆಯ ಮೇವೋಡೆ ಏರಿ ನೀರುಂಬೋಡೆ ಬೇಲಿಕೆಯ ಮೇವೋಡೆ ನಾರಿ ತನ್ನ ಮನೆಯಲ್ಲಿ ಕಳುವವಡೆ ತಾಯ ಮೊಲೆಯ ಹಾಲು ನಂಜಾಗಿ ಕೋಲುವಡೆ ತಾಯ ಮೊಲೆಯ ಹಾಲು ನಂಜಾಗಿ ಕೋಲುವಡೆ ಇನ್ಯಾರಿಗೆ ದೂರುವೆ ಇನ್ಯಾರಿಗೆ ದೂರುವೆ ಕೂಡಲ ಸಂಗಮ ದೇವ ತಾಯ ಮೊಲೆಯ ಹಾಲು ನಂಜಾಗಿ ಕೋಲುವೋಡೆ ತಾಯ ಮೊಲೆಯ ಹಾಲು ನಂಜಾಗಿ ಕೋಲುವೋಡೆ ಇನ್ಯಾರನು ದೂರುವೆ ಕೂಡಲ ಸಂಗಮ ದೇವ ಒಲೆ ಹತ್ತಿ ಊರಿದಡೆ ನಿಲ್ಲಬಹುದಲ್ಲದೆ ಒಲೆ ಹತ್ತಿ ಊರಿದಡೆ ನಿಲ್ಲಬಹುದಲ್ಲದೆ. ಶರಣು ಶರಣಾರ್ಥಿಗಳು. ಶರಣಾರ್ಥಿ ಮೇಡಮ್. ಗಾನ ಕೋಗಿಲೆಗಿರುವಂತ ಡಾಕ್ಟರ್ ಸುಗುಣಾ ಮಲ್ಲೇಶಿ ಮೇಡಮ್ ಅವರು ವಚನಮಂಗಳ ಮಾಡಿದ್ದಕ್ಕೆ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾರೆ. ಸರ್ ಏನಾದ್ರು ಮಾತನಾಡೋದಿದೆಯಾ ಡಾಕ್ಟರ್ ಪಟ್ಟಣ್ ಸರ್? ಇಲ್ಲ ಸರ್, ಯಾರು ಇಲ್ಲ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ದತ್ತಿ ದಾಸೋಹಿಗಳಿಗೂ ಸಹಿತ ಅನಂತ ಧನ್ಯವಾದಗಳನ್ನ ಪುನಃ ನಾನು ಅರ್ಪಿಸ್ತಾ, ಪ್ರತಿ ಶನಿವಾರ 5 ಗಂಟೆಗೆ ಸಾಯಂಕಾಲ ಹಾಗೂ ರವಿವಾರ 11:25ಕ್ಕೆ ಗೂಗಲ್ ಮೀಟ್ ಮೂಲಕ ಅನೇಕ ಒಂದು ಸಾವಿಲ್ಲದ ಶರಣರ ಮಾಲಿಕೆಗಳಲ್ಲಿ ಹಾಗೂ ವಿಶೇಷ ಉಪನ್ಯಾಸಗಳಲ್ಲಿ ಏರ್ಪಡಿಸುವುದರ ಮೂಲಕವಾಗಿ ಅನೇಕ ವಿಷಯಗಳನ್ನ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ತಾವೆಲ್ಲರೂ ಸಹಿತ ಪ್ರತಿ ಶನಿವಾರ ರವಿವಾರ ಉಪಸ್ಥಿತರಿರ್ಬೇಕು ಅಂತ ವಿನಂತಿಸಿಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು.